आय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः। जननीं शारदां देवीं रामकृष्णं जगद्गुरुं पादपद्मे तयो श्रित्वा प्रणमामि मुहुर्मुहुः। तव कथामृतं तप्तजीवनं कविभिरीडितं कल्मषापहं श्रवणमङ्गलं श्रीमदाततं भुवि गृह्णन्ति ते भूरिदा जनाः। ನಿನ್ನೆ ದಿವಸ ಮಾಸ್ಟರ್ ಮಹಾಶಯ ಅವರು ಶ್ರೀರಾಮಕೃಷ್ಣರ ಕೊಠಡಿಯನ್ನು ಪ್ರವೇಶಿಸಿದ್ದಾರೆ. ಅಲ್ಲಿಯ ದೃಶ್ಯವನ್ನು ಕಂಡು ಅವರಿಗೆ ತುಂಬ ಆನಂದ ಉಂಟಾಗಿದೆ, ಆಶ್ಚರ್ಯವೂ ಉಂಟಾಗಿದೆ. ಅವರು ತುಂಬ ಭಾವುಕರಾಗ್ಬಿಟ್ಟು ಅವ್ರು ಹೇಳ್ತಾರೆ, ಎಂಥ ಒಂದು ಅದ್ಭುತ ದೃಶ್ಯ ಇದು ಅಂತಂದ್ಬಿಟ್ಟು. ಎಲ್ಲ ತೀರ್ಥಗಳ ಸಮಾಗಮ ಆಗಿದೆ ಇಲ್ಲಿ. ಶುಕದೇವನೇ ಇಲ್ಲಿ ನಿಜವಾಗೂ ಕೂಡ ಪ್ರತ್ಯಕ್ಷನಾಗಿ ಕುಳಿತುಬಿಟ್ಟು ಭಾಗವತವನ್ನು ಉಪದೇಶ ಮಾಡೋ ರೀತಿಯಲ್ಲಿದೆ. ಈ ಥರ ಉದ್ಗಾರವನ್ನು ಅವರು ವ್ಯಕ್ತಪಡಿಸ್ತಾರೆ. ಎಲ್ಲ ತೀರ್ಥಗಳು ಕೂಡ ಇಲ್ಲಿ ಸಮಾಗಮವಾಗಿದೆ ಅಂತ ಹೇಳ್ತಾರೆ. ಅದರ ಬಗ್ಗೆ ನಾವು ನಿನ್ನೆ ಚಿಂತನೆ ನಡೆಸ್ತಾ ಇದ್ವಿ. ತೀರ್ಥಗಳು ಅಂತಂದರೆ 3 ಬಗೆಯ ತೀರ್ಥಗಳನ್ನು ಹೇಳ್ತಾರೆ. ಒಂದು ತೀರ್ಥಸ್ಥಳಗಳು ಮತ್ತು ಅನೇಕ ನದಿ ಇತ್ಯಾದಿಗಳು, ನದಿ ಕೊಳ ಮುಂತಾದವುಗಳು, ಅದನ್ನು ಕೂಡ ತೀರ್ಥ ಅಂತ ಕರೀತಾರೆ. ಇನ್ನೊಂದು ಎರಡನೇದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ತೀರ್ಥ ಯಾವುದು ಅಂತಂದ್ಬಿಟ್ರೆ ಸಾಧು ಸಂಘ ಅಂತ ಹೇಳ್ತಾರೆ. ಸಾಧು ಸಂಘ, ಸತ್ಪುರುಷರ ಸಂಘ, ಅದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ತೀರ್ಥ. ಅದೆಲ್ಲದಕ್ಕಿಂತಲೂ ಇನ್ನೂ ಶ್ರೇಷ್ಠವಾಗಿರ್ತಕ್ಕಂಥ ತೀರ್ಥ ಯಾವುದು ಅಂತಂದ್ಬಿಟ್ರೆ ಸದ್ಗುಣಗಳನ್ನು ರೂಢಿಸ್ಕೊಳ್ತಕ್ಕಂಥದ್ದು. ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಸದ್ಗುಣಗಳು, ಅದನ್ನೆಲ್ಲ ನಮ್ಮ ಜೀವನದಲ್ಲಿ ರೂಢಿಸ್ಕೊಂಡ್ರೆ ಅದೇ ದೊಡ್ಡ ತೀರ್ಥ. ಅದಕ್ಕಿಂತ ದೊಡ್ಡ ತೀರ್ಥ ಇನ್ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಈ ದಕ್ಷಿಣೇಶ್ವರದಲ್ಲಿ ಎಲ್ಲ ಬಗೆಯ ತೀರ್ಥನೂ ಕೂಡ ಸಮಾಗಮವಾಗಿದೆ ಇಲ್ಲಿ ಅಂತಂದ್ಬಿಟ್ಟು ಮಾಸ್ಟರ್ ಮಹಾಶಯ ಹೇಳ್ತಾರೆ. ಅಂತಂದರೆ ದಕ್ಷಿಣೇಶ್ವರನೇ ಒಂದು ತೀರ್ಥ ಸ್ಥಳ. ಶ್ರೀರಾಮಕೃಷ್ಣರ ಸಾಧನೆಯ ಫಲವಾಗಿ ಅದೊಂದು ದೊಡ್ಡ ತೀರ್ಥ ಸ್ಥಳವಾಗಿದೆ. ಹಾಗೆಯೇ ಪಕ್ಕದಲ್ಲಿ ಗಂಗೆನೂ ಕೂಡ ಹರಿತಾ ಇದ್ದಾಳೆ, ಅದರಿಂದಲೂ ಕೂಡ ಅದು ತೀರ್ಥ ಸ್ಥಳವಾಗಿದೆ. ಆಮೇಲೆ ಅನೇಕ ಸಾಧು ಸಂತರು ಆವಾಗ ಅಲ್ಲಿ ಬರ್ತಾಯಿದ್ರು, ತಂಗ್ತಾಯಿದ್ರು. ಅದರಿಂದಾಗಿ ಆ ಸಾಧು ಸಮಾಗಮದಿಂದಾಗಿ ಅದೊಂದು ದೊಡ್ಡ ತೀರ್ಥವಾಗಿದೆ. ಶ್ರೀರಾಮಕೃಷ್ಣರೇ ಅಲ್ಲೇ ವಾಸಿಸ್ತಾ ಇದ್ಬಿಟ್ಟು ಅವರು ಭಗವಂತನ ವಿಚಾರವಾಗಿ ಅವರು ಮಾತಾಡ್ತಾ ಇದ್ದಿದ್ದರಿಂದ ಅದು ಇನ್ನೂ ತೀರ್ಥ ಸ್ಥಳವಾಗಿದೆ. ಹಾಗೆ ಎಲ್ಲ ಸತ್ಪುರುಷರ ಸಮಾಗಮವೂ ಅಲ್ಲಾಗಿರೋದ್ರಿಂದ ಅದು ತೀರ್ಥ ಸ್ಥಳ. ಹೀಗೆ ಅನೇಕ ಬಗೆಯಲ್ಲಿ ಅನೇಕ ರೀತಿಯಲ್ಲಿ ದಕ್ಷಿಣೇಶ್ವರ ಒಂದು ತೀರ್ಥ ಸ್ಥಳವಾಗಿದೆ. ಹಾಗೆ ಮಾಸ್ಟರ್ ಮಹಾಶಯವರಿಗೆ ಎಲ್ಲ ತೀರ್ಥಗಳ ಒಂದು ಸಮಾಗಮ ಇದು ಅಂತಂದ್ಬಿಟ್ಟು ಅವರಿಗೆ ಅನಿಸ್ತು. ಅದಕ್ಕೆ ಈ ತೀರ್ಥ ಅಂತಂದ್ಬಿಟ್ರೆ ಕೇವಲ ಯಾವುದೋ ಒಂದು ತೀರ್ಥ ಸ್ಥಳಕ್ಕೆ ಹೋಗ್ಬಿಟ್ಟು ಯಾವುದೋ ಒಂದು ಇದರಲ್ಲಿ ನದಿನಲ್ಲಿ ಸ್ನಾನ ಮಾಡೋದು ಅಷ್ಟೇ ಮಾತ್ರ ಅಲ್ಲ, ಈ ಸದ್ಗುಣಗಳನ್ನು ರೂಢಿಸ್ಕೊಳ್ತಕ್ಕಂಥದ್ದು ಅತ್ಯಂತ ಮುಖ್ಯವಾದದ್ದು ಅಂತಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಮಹಾಭಾರತದಲ್ಲಿ ಬರ್ತಕ್ಕಂಥ ಒಂದು ಶ್ಲೋಕವನ್ನು ಇಲ್ಲಿ ಉದಾಹರಿಸ್ತೀನಿ. ಆತ್ಮಾನದಿ ಸಂಯಮ ತೋಯಪೂರ್ಣ ಸತ್ಯಾವಹ ಶೀಲತಟ ದಯೋರ್ಮಿ ತತ್ರಾವಗಾಹಂ ಕುರು ಪಾಂಡುಪುತ್ರ ನವಾರಿಣ ಶುದ್ಧತಿ ಚಾಂತರಾತ್ಮ ಅಂತ ಹೇಳ್ತಾನೆ. ಅಂದರೆ ಆತ್ಮ ನದಿ ಅಂತಂದ್ಬಿಟ್ರೆ ಈ ವ್ಯಕ್ತಿತ್ವ, ನಾನು ಅಂತಕ್ಕಂಥ ವ್ಯಕ್ತಿತ್ವ ಇದೆಯಲ್ಲ, ಅದೇ ಒಂದು ನದಿಯಂತೆ. ಸಂಯಮ ತೋಯಪೂರ್ಣ ಅಂತಂದರೆ ಅದರ ನೀರು ಯಾವುದು ಅಂತಂದ್ಬಿಟ್ರೆ ಅದು ಸಂಯಮ ಅಂತಂದ್ಬಿಟ್ರೆ ಆತ್ಮನಿಗ್ರಹ, ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಅದು ಸಂಯಮ ತೋಯಪೂರ್ಣ, ಆ ನೀರಿನಿಂದ ಕೂಡಿರ್ತಕ್ಕಂಥದ್ದು. ಆಮೇಲೆ ಸತ್ಯಾವಹ, ಅದರ ಪ್ರವಾಹ ಯಾವುದಪ್ಪ ಅಂತಂದ್ಬಿಟ್ರೆ ಕರೆಂಟ್, ಅದು ಯಾವುದಪ್ಪ ಅಂತಂದ್ಬಿಟ್ರೆ ಸತ್ಯ ಅಂತೆ, ಸತ್ಯವಚನ, ಅದರ ಪ್ರವಾಹ ಅಂತೆ. ಶೀಲತಟ ಅಂತಂದ್ಬಿಟ್ರೆ 2 ದಡಗಳು, ಅದ್ಯಾವುದದು ಅಂತಂದ್ಬಿಟ್ರೆ ಚಾರಿತ್ರ್ಯ, ಶೀಲ,
ಅದು 2 ತಟ. ಅದು ಶೀಲ ಇದ್ಬಿಟ್ರೆ, ತಟ ಇದ್ಬಿಟ್ರೆ, ಆ ರೀತಿ ದಡ ಇದ್ಬಿಟ್ರೆ, ಹೇಗೆ ನದಿಗೆ ದಡ ಇದ್ಬಿಟ್ರೆ ನದಿ ಆ ಕಡೆ ಈ ಕಡೆ ಹೋಗೋದಿಲ್ಲ, ಒಂದೇ ದಿಕ್ಕಿನಲ್ಲಿ ಹರ್ಕೊಂಡು ಹೋಗುತ್ತಲ್ಲ, ಹಾಗೆಯೇ ನಮ್ಮಲ್ಲೂ ನಮ್ಮ ಜೀವನದಲ್ಲೂ ಕೂಡ ಚಾರಿತ್ರ್ಯ ಇದ್ದುಬಿಟ್ರೆ ಅದೇನಾಗುತ್ತೆ ಅಂತಂದ್ಬಿಟ್ರೆ ನಮ್ಮ ಜೀವನ ಒಂದೇ ದಿಕ್ಕಿನಲ್ಲಿ ಆದರ್ಶದ ಕಡೆಗೆ ಹರಿದುಕೊಂಡು ಹೋಗೋದಕ್ಕೆ ಸಾಧ್ಯವಾಗುತ್ತೆ. ಅದರಿಂದ ಜೀವನ ಅಂತಕ್ಕಂಥ ನದಿಗೆ ಶೀಲ ತಟ ಇರಬೇಕು ಅಂತಂದ್ಬಿಟ್ಟು. ಆಮೇಲೆ ದಯೋರ್ಮಿ ಅಂತ ಹೇಳ್ತಾರೆ. ದಯೋರ್ಮಿ, ದಯ ಉರ್ಮಿ. ಉರ್ಮಿ ಅಂತಂದರೆ ಅಲೆಗಳು, ದಯೆಯೇ ಅಲೆಗಳಂತೆ. ಆ ನದಿಗೆ ದಯೆಯೇ ಅಲೆಯಂತೆ, ಅಂದರೆ ದಯಾಪೂರ್ಣವಾಗಿರಬೇಕು ನಮ್ಮ ಜೀವನ ಅಂತಂದ್ಬಿಟ್ಟು. ತತ್ರಾವಗಾಹಂ ಕುರು ಪಾಂಡುಪುತ್ರ ನವಾರಿಣ ಶುದ್ಧತಿ ಚ ಅಂತರಾತ್ಮ ಅಂತ ಹೇಳ್ತಾನೆ. ಅಂತಂದರೆ ಅಂಥ ಒಂದು ನದಿಯಲ್ಲಿ ನೀನು ಸ್ನಾನ ಮಾಡಬೇಕು ಅಂತ, ಅಂಥ ಒಂದು ನದಿಯಲ್ಲಿ ನೀನು ಸ್ನಾನ ಮಾಡಬೇಕು. ಅಂತರಾತ್ಮ, ನಮ್ಮ ಮನಸ್ಸು, ಒಳಗಿನ ಮನಸ್ಸು ಬರೀ ನೀರಿನಿಂದ ಶುದ್ಧವಾಗೋದಿಲ್ಲ ಅಂತಂದ್ಬಿಟ್ಟು. ನವಾರಿಣ ಶುದ್ಧತಿ ಚ ಅಂತರಾತ್ಮ. ಅದಕ್ಕೋಸ್ಕರ ಈ ರೀತಿಯ ಸದ್ಗುಣಗಳನ್ನು ಬೆಳೆಸ್ಕೊಳ್ತಕ್ಕಂಥದ್ದು, ಅದರಲ್ಲಿ ನಾವು ಇರ್ತಕ್ಕಂಥದ್ದು, ಅದರಲ್ಲಿ ಮೀತಕ್ಕಂಥದ್ದು, ಅದು ನಿಜವಾಗಿರ್ತಕ್ಕಂಥ ತೀರ್ಥ ಅಂತಂದ್ಬಿಟ್ಟು ನಮ್ಮ ಶಾಸ್ತ್ರದಲ್ಲೆಲ್ಲ ಹೇಳ್ತಾರೆ. ಹಾಗೆ ಮಹಾರಾಷ್ಟ್ರ ಮಹಾಶಯವರಿಗೆ ಎಲ್ಲ ತೀರ್ಥಸ್ಥಾನಗಳು ಅಲ್ಲಿ ಸಮಾಗಮವಾದಂತೆ ಅನಿಸುತ್ತೆ. ಒಂದು ಶ್ಲೋಕವನ್ನು ಉದಾಹರಣೆ ಹೇಳ್ತೀನಿ ಇಲ್ಲಿ. ಹೇಗೆ ಎಲ್ಲ ಸದ್ಗುಣಗಳೇ ತೀರ್ಥ ಅಂತ ಹೇಳೋದಕ್ಕೆ, ಜ್ಞಾನಂ ತೀರ್ಥಂ, ಕ್ಷಮಾ ತೀರ್ಥಂ, ತೀರ್ಥಮಿಂದ್ರಿಯ ನಿಗ್ರಹ, ಸರ್ವಭೂತ ದಯಾತೀರ್ಥಂ, ಸತ್ಯತೀರ್ಥಂ ತಥಾ ಆರ್ಜವಂ. ಇವೆಲ್ಲ ತೀರ್ಥಗಳಂತೆ. ಆರ್ಜವ ಅಂತಂದ್ಬಿಟ್ರೆ ರುಜುತ್ವ, ಸ್ಟ್ರೈಟ್ ಫಾರ್ವರ್ಡ್ನೆಸ್, ಅದು ತೀರ್ಥ ಅಂತೆ. ಸತ್ಯತೀರ್ಥ ಅಂತೆ. ಇವೆಲ್ಲ ತೀರ್ಥಗಳಂತೆ. ದಾನಂ ತೀರ್ಥಂ, ದಾನ ಮಾಡ್ತಕ್ಕಂಥ ಅದು ತೀರ್ಥ ಅಂತೆ. ದಯಾತೀರ್ಥ, ದಮಸ್ತೀರ್ಥ, ದಮ ಅಂತಂದ್ಬಿಟ್ರೆ ಇಂದ್ರಿಯ ನಿಗ್ರಹ, ಅದು ತೀರ್ಥ ಅಂತೆ. ಸಂತೋಷ ತೀರ್ಥ ಮುಚ್ಚತೆ, ತೃಪ್ತಿ, ಸಂತೋಷ ಜೀವನ ನಡೆಸ್ತಕ್ಕಂಥದ್ದು. ನಮಗೆ ಯಾವುದು ಎಲ್ಲಿದೆಯೋ ಎಷ್ಟಿದೆಯೋ ಅದರಲ್ಲೇ ತೃಪ್ತರಾಗಿರ್ತಕ್ಕಂಥದ್ದು, ಸಂತೋಷದಿಂದ ಇರತಕ್ಕಂಥದ್ದು, ಅತಿಯಾಗಿ ಆಸೆ ಪಡದೇ ಇರತಕ್ಕಂಥದ್ದು, ಅದು ತೀರ್ಥ ಅಂತ ಹೇಳ್ತಾರೆ. ಸಂತೋಷ ತೀರ್ಥ ಮುಚ್ಚತೆ. ಬ್ರಹ್ಮಚರ್ಯಂ ಪರಂ ತೀರ್ಥಂ, ಬ್ರಹ್ಮಚರ್ಯ ಇದೆಯಲ್ಲ, ಇಂದ್ರಿಯ ನಿಗ್ರಹ ಇದೆಯಲ್ಲ, ಅದು ಶ್ರೇಷ್ಠವಾಗಿರ್ತಕ್ಕಂಥ ತೀರ್ಥ ಅಂತ. ಅಹಿಂಸಾ ತೀರ್ಥ ಮುಚ್ಚತೆ. ಅಹಿಂಸಾ, ಹಿಂಸೆ ಮಾಡದೇ ಇರತಕ್ಕಂಥದ್ದು. ಯಾವರ ಮನಸ್ಸನ್ನು ಭೌತಿಕವಾಗಿ ಮಾತ್ರ ಅಲ್ಲ, ಮಾನಸಿಕವಾಗಿ ಕೂಡ ಯಾರಿಗೂ ಮನಸ್ಸನ್ನು ನೋಯಿಸದೇ ಇರತಕ್ಕಂಥದ್ದು, ಯಾರ ಮನಸ್ಸನ್ನು ನೋಯಿಸದೇ ಇರತಕ್ಕಂಥದ್ದು, ಅದು ನಿಜವಾಗಿರ್ತಕ್ಕಂಥ ತೀರ್ಥ ಅಂತಂದ್ಬಿಟ್ಟು. ಹೀಗೆ ತೀರ್ಥವನ್ನು ಅನೇಕ ರೀತಿಯಲ್ಲಿ ಅವರು ವಿವರಿಸಿ ಹೇಳ್ತಾರೆ. ಇದೆಲ್ಲವೂ ಕೂಡ ತೀರ್ಥ ಅಂತಂದ್ಬಿಟ್ಟು. ಆದ್ದರಿಂದ ಇಲ್ಲಿ ಮಾಸ್ಟರ್ ಮಹಾಶಯವರಿಗೆ ಇಲ್ಲೊಂದು ದೊಡ್ಡ ತೀರ್ಥಸ್ಥಾನವಾಗಿ ಕಂಡು ಬಂತಂತೆ. ಈಗ ಆಮೇಲೆ ಅವ್ರು ಏನು ಮಾತಾಡ್ತಾ ಇದ್ರು ಅದನ್ನು ಭಾಳ ಇಲ್ಲಿ ಶ್ರೀರಾಮಕೃಷ್ಣರು ಹೇಳ್ತಕ್ಕಂಥ ಮಾತು ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥದ್ದು, ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು, ವಿಶೇಷವಾಗಿ ಸಾಧಕರ ಜೀವನದಲ್ಲಿ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ವಿಷಯವನ್ನು ಇಲ್ಲಿ ಶ್ರೀರಾಮಕೃಷ್ಣ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಶ್ರೀರಾಮಕೃಷ್ಣರು ಹೇಳುತ್ತಿದ್ದಾರೆ, ಯಾವಾಗ ನಮಗೆ ಹರಿನಾಮವನ್ನು, ರಾಮನಾಮವನ್ನು ಒಮ್ಮೆ ಉಚ್ಚರಿಸಿದ ಮಾತ್ರದಿಂದಲೇ ರೋಮಾಂಚನವಾಗುವುದೋ, ಪ್ರೇಮಾಶ್ರು ಸುರಿಯುವುದೋ, ಆಗ ನಿಜವಾಗಿ ತಿಳಿದುಕೊಳ್ಳಿ, ಇನ್ನು ನೀವು ಸಂಧ್ಯಾದಿ ಕರ್ಮಗಳನ್ನು ಮಾಡಬೇಕಾಗಿಲ್ಲ ಎಂದು. ಯಾವ ಕರ್ಮವೂ ಇಲ್ಲ ಆವಾಗ ಅಂತಂದರೆ ಇಲ್ಲಿ ಭಾಳ ವಿಶೇಷವಾಗಿ ಹೇಳ್ತಾರೆ. ಪ್ರೇಮಾಶ್ರು ಅಂತ ಹೇಳ್ತಾರೆ. ಹರಿನಾಮವನ್ನು ಉಚ್ಚರಿಸಿದಾಗ, ರಾಮನಾಮವನ್ನು ಉಚ್ಚರಿಸಿದಾಗ, ಭಗವಂತನ ನಾಮ, ಯಾವುದೇ ನಾಮ ಬೇಕಾದರೂ ಆಗಲಿ, ಶಿವ ಆಗಿರ್ಬೋದು, ಯಾರೇ ನಾಮ ಆಗಲಿ, ಭಗವಂತನ ನಾಮವನ್ನು ಉಚ್ಚರಿಸಿದಾಗ ನಮ್ಮಲ್ಲಿ ಆ ನಿಜವಾದ ಪ್ರೇಮಾಶ್ರು ಸುರಿಬೇಕು ಅಂತಂದ್ಬಿಟ್ಟು. ದುಃಖಾಶ್ರು ಅಲ್ಲ, ಪ್ರೇಮಾಶ್ರು ಸುರಿಬೇಕಂತೆ. ಎಷ್ಟೋ ಜನರಿಗೆ ತುಂಬ ಭಾವುಕರಾಗಿರ್ತಾರೆ, ಭಾಳ ಭಾವುಕರಾಗಿರ್ತಾರೆ. ಅವರಿಗೆ ಈ ಭಜನೆ ಕೇಳಿದಾಗ, ಸಂಕೀರ್ತನೆಯಲ್ಲಿ ಭಾಗವಹಿಸಿದಾಗ, ಇಂಥ ಸಂದರ್ಭದಲ್ಲಿ ಕಣ್ಣೀರು ಬಂದ್ಬಿಡುತ್ತೆ. ಭಾಳ ಭಾವುಕರಾಗಿಬಿಡ್ತಾರೆ, ತುಂಬ ಕಣ್ಣೀರು ಸುರಿಸ್ತಾರೆ. ಆಮೇಲೆ ಆ ಕಾರ್ಯಕ್ರಮ ಮುಗಿದ ಮೇಲೆ ಯಥಾಪ್ರಕಾರ ಆಗಿಬಿಡ್ತಾರೆ, ಅದೇನೂ ಇರೋದೇ ಇಲ್ಲ, ಅದೆಲ್ಲ ಆ ಭಕ್ತಿ ಭಾವ ಎಲ್ಲ ಹೊರಟೋಗ್ಬಿಡುತ್ತೆ. ಆ ಸಂದರ್ಭದಲ್ಲಿ ಮಾತ್ರ ಎಷ್ಟೊಂದು ಭಕ್ತಿ ಭಾವ ಬಂದುಬಿಟ್ಟಿರುತ್ತೆ ಅಂತ, ಉಕ್ಕಿ ಹರಿತಾ ಇರುತ್ತೆ ಅಂತಂದ್ಬಿಟ್ಟು, ಈ ಪ್ರಪಂಚ ಬೇಡವೇ ಬೇಡಪ್ಪ ನಮಗೆ, ಇನ್ನು ಈ ಯಾವುದೂ ಬೇಡ ಅಂತಂದ್ಬಿಟ್ಟು ತುಂಬ ವೈರಾಗ್ಯ ಮನೋಭಾವ ಕೂಡ ಬಂದುಬಿಡುತ್ತೆ. ಭಗವಂತ ಒಬ್ಬನೇ ಸಾಕು, ಇನ್ನೇನು ಬೇಡ ಅಂತ. ಆಮೇಲೆ ಎಲ್ಲ ಯಥಾಪ್ರಕಾರ ಆಗಿಬಿಡುತ್ತೆ. ಅದು ನಿಜವಾಗಿರ್ತಕ್ಕಂಥ ಪ್ರೇಮಾಶ್ರು ಅಲ್ಲ. ಆ ರೀತಿ ಭಾವುಕರಿಗೆ ಅನೇಕ ಭಾವುಕರು ಇರುತ್ತೆ. ಕೆಲವರಿಗೆಲ್ಲ ಏನಾಗುತ್ತೆ ಅಂತಂದರೆ, ತುಂಬ ಭಾವುಕರಿರ್ತಾರೆ. ಅವರು ಸಿನಿಮಾದಲ್ಲೋ ಅಥವಾ ನಾಟಕದಲ್ಲೋ ಅತ್ಯಂತ ದುಃಖದ ದೃಶ್ಯವನ್ನು ನೋಡಿಬಿಟ್ಟು ಕಣ್ಣೀರು ಸುರಿಸ್ತಾರೆ, ಅಳ್ತಾರೆ, ಕಳಿಸ್ತಾರೆ.
ಆದರೆ ನಿಜವಾದ ಜೀವನದಲ್ಲಿ ಯಾರು ದುಃಖ ಪಡ್ತಾ ಇದ್ದದ್ದನ್ನು ನೋಡಿದರೆ ಅವ್ರಿಗೇನು ಅನಿಸೋದೇ ಇಲ್ಲ, ಅದು ಪ್ರಯೋಜನ ಇಲ್ಲ. ಈ ರೀತಿ ಸೆಂಟಿಮೆಂಟಲ್ ಡಿವೋಷನ್ ಇದೆಯಲ್ಲ, ಆ ಸೆಂಟಿಮೆಂಟಲ್, ಅದು ಸೆಂಟಿಮೆಂಟಲ್ ಪೇಪರ್, ಅದು ಸೆಂಟಿಮೆಂಟ್ ಅಷ್ಟೇ, ಅದು ನಿಜವಾಗಿರ್ತಕ್ಕಂಥ ಭಾವುಕತೆ ಅಲ್ಲ. ಒಂದು ಘಟನೆಯನ್ನು ಹೇಳ್ತಾರೆ. ಒಬ್ಬ ರಷ್ಯನ್ ಲೇಡಿ ಇದ್ಲಂತೆ, ಶ್ರೀಮಂತ ಮಹಿಳೆ. ಅದನ್ನು ಸಾಮಾನ್ಯ ಉದಾಹರಣೆ ಕೊಡ್ತಾರೆ, ಸೆಂಟಿಮೆಂಟಲ್ ಲವ್ ಅದಕ್ಕೆ ಉದಾಹರಣೆಯನ್ನು ಕೊಡ್ತಾರೆ. ಆಕೆ ನಾಟಕ ನೋಡ್ತಾ ಇದ್ದಾಳಂತೆ. ನಾಟಕದಲ್ಲಿ ಅತ್ಯಂತ ದುರಂತವಾಗಿರ್ತಕ್ಕಂಥ ಒಂದು ದೃಶ್ಯ, ಅದನ್ನು ನೋಡಿಬಿಟ್ಟು ಅವಳು ಅಳೋಕ್ಕೆ ಶುರು ಮಾಡ್ತಾಳಂತೆ, ಕಣ್ಣೀರು ಸುರಿಸ್ತಾ ಇದ್ದಾಳಂತೆ. ಆದರೆ ಅದೇ ಸಂದರ್ಭದಲ್ಲಿ ಅವಳ ಸರ್ವೆಂಟು, ಆಳು ಹೊರಗಡೆ, ಥಿಯೇಟರ್ನ ಹೊರಗಡೆ ಚಳಿನಲ್ಲಿ ರಷ್ಯಾದಲ್ಲಿ ತುಂಬ ಚಳಿ, ತಡೆಯೋಕ್ಕಾದ ನಡುಗ್ತಾ ಸಾಯ್ತಾ ಇದ್ದಾನಂತೆ. ಅವಳ ಬಗ್ಗೆ ಆಕೆಗೆ ಸ್ವಲ್ಪನೂ ಕನಿಕರ ಇಲ್ಲ. ಅದೇನು ಪ್ರಯೋಜನ? ಅಂಥ ಒಂದು ಕಣ್ಣೀರು ಸುರಿಸೋದ್ರಿಂದ ಏನು ಪ್ರಯೋಜನ? ಆ ರೀತಿ ಕಣ್ಣೀರು ಸುರಿಸಿದ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣರು. ಪ್ರೇಮಾಶ್ರು ಬರಬೇಕು. ಭಗವಂತನ ಪ್ರೇಮದಿಂದ, ಭಕ್ತಿಯಿಂದ, ನಿಜವಾದ ಯಥಾರ್ಥ ಭಕ್ತಿಯಿಂದ ಕಣ್ಣೀರು ಸುರಿಸಿದರೆ ಆವಾಗ ನಾವು ಯೋಚನೆ ಮಾಡ್ಬೋದು ನಮಗೆ ಇನ್ನೇನು ಕರ್ಮ ಮಾಡಬೇಕಾಗಿಲ್ಲ ಅಂತ. ಆಗ ಮಾತ್ರ ನಮಗೆ ಕರ್ಮ ತ್ಯಾಗದಕ್ಕೆ ಅದು ಅವಕಾಶ ಸಿಕ್ಕಿದಾಗೆ. ಭಾಗವತದಲ್ಲಿ ಒಂದು ಶ್ಲೋಕ ಬರುತ್ತಂತೆ, ಏನು ಅಂತಂದ್ಬಿಟ್ರೆ, ಅಪಹಾಯ ನಿಜಂ ಕರ್ಮ ಕೃಷ್ಣ ಕೃಷ್ಣೇತಿ ವಾದಿನಃ ತೇ ಹರೇಹೇ ದ್ವಿಷತ ಪಾಪಾಹ ಧರ್ಮಾರ್ಥಂ ಜನ್ಮ ಯದ್ ಹರೇಹೇ ಅಂತ ಹೇಳ್ತಾರೆ. ಅಂತಂದರೆ ತಮ್ಮ ನಿಜವಾದ ಕರ್ತವ್ಯವನ್ನು ತ್ಯಾಗ ಮಾಡಿಬಿಟ್ಟು, ಜವಾಬ್ದಾರಿಯನ್ನೆಲ್ಲ ತ್ಯಾಗ ಮಾಡಿಬಿಟ್ಟು ಬಿಟ್ಟುಬಿಟ್ಟು ಸುಮ್ಮನೆ ಕೃಷ್ಣ 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 ಅಂತ ಹೇಳ್ಕೊಂಡು ಕೂತ್ಕೊಳ್ಳೋದಂತೆ. ಕೃಷ್ಣ ಕೃಷ್ಣೇತಿ ವಾದಿನಃ, ಎಲ್ಲ ಜವಾಬ್ದಾರಿ ಬಿಟ್ಟು ಏನು ಕೆಲಸ ಇಲ್ಲ. ಅಷ್ಟು ಏನೋ ಅನೇಕರು ಆ ಥರ ಮಾಡ್ತಾರೆ. ಸುಮ್ಮನೆ ಸಾಧನೆಯ ನೆಪದಲ್ಲಿ ತಮ್ಮ ಕರ್ತವ್ಯವನ್ನೆಲ್ಲ ಮರೆತು ಬಿಡ್ತಾರೆ, ತಾವು ಮಾಡಬೇಕಾದ ಕೆಲಸವನ್ನೆಲ್ಲ ಮರೆತು ಬಿಡ್ತಾರೆ ಸಾಧನೆ ನೆಪದಲ್ಲಿ. ಇದು ತಪ್ಪು. ಅದಕ್ಕೆ ಶ್ರೀರಾಮಕೃಷ್ಣರು ಮತ್ತೆ ಮತ್ತೆ ಹೇಳ್ತಾ ಇದ್ದಿದ್ದು ಏನಪ್ಪ ಅಂತಂದ್ಬಿಟ್ರೆ, ಈ ಕರ್ಮ ಅಂತಕ್ಕಂಥದ್ದು ನಾವಾಗಿ ಬಿಡಬಾರದು ಅಂತಂದ್ಬಿಟ್ಟು, ಅದು ತಾನಾಗೇ ಬಿದ್ದು ಹೋಗಬೇಕು ಅಂತ. ಆದರೆ ತಾನಾಗಿ ಬಿದ್ದೋದಾಗ ಮಾತ್ರ ಅದು ಯಥಾರ್ಥ ತ್ಯಾಗವಾಗುತ್ತೆ. ಇಲ್ಲ ನಾವಾಗಿಯೇ ಪ್ರಯತ್ನಪೂರ್ವಕವಾಗಿ ಈ ರೀತಿ ಸೆಂಟಿಮೆಂಟಲ್ ಡಿವೋಷನ್ನಿಂದಾಗಿ ನಾವು ಅದನ್ನು ಬಿಟ್ಟುಬಿಟ್ರೆ ಏನಾಗುತ್ತೆ ಅಂತಂದ್ಬಿಟ್ರೆ ಅದು ಮತ್ತಷ್ಟು ನಮಗೆ ಬಂಧನವೇ ಆಗುತ್ತೆ. ಮತ್ತು ಶ್ರೀರಾಮಕೃಷ್ಣರು ಅನೇಕ ಉದಾಹರಣೆಗಳ ಮೂಲಕ ಹೇಳ್ತಾ ಇದ್ರು, ಇದನ್ನು ವಿವರಿಸ್ತಾ ಇದ್ದರು. ಒಬ್ಬನಿಗೆ ಗಾಯ ಆಗಿರುತ್ತೆ, ಮೈ ಮೇಲೆ ಗಾಯ ಆಗಿರುತ್ತೆ. ಆ ಗಾಯ ವಾಸಿಯಾಗ್ತಾ ಇರುವಾಗ ಅದರ ಮೇಲ್ಗಡೆ ಒಂದು ಹೆಪ್ಪಳ ಉಂಟಾಗುತ್ತೆ, ಅದು ಡೆಡ್ ಸೆಲ್ಸಲ್ಲಿ ಇರುತ್ತಲ್ಲ ಅದು ಉಂಟಾಗಿರುತ್ತೆ, ಕವರ್ ಉಂಟಾಗುತ್ತೆ. ಅದು ಒಣಗಿ ಸ್ವಲ್ಪ ದಿನಗಳ ನಂತರ ಅದು ತಾನಾಗೇ ಬಿದ್ದು ಹೋಗ್ಬಿಡುತ್ತೆ. ಆದರೆ ನಾವು ಅದನ್ನು ಒತ್ತಾಯಪೂರ್ವಕವಾಗಿ ಬಲಾತ್ಕಾರವಾಗಿ ಕಿತ್ತಾಕಿದರೆ ಏನಾಗುತ್ತೆ, ಗಾಯ ಇನ್ನೂ ಉಲ್ಬಣವಾಗುತ್ತೆ, ಆ್ಯಂಟಿಸೆಪ್ಟಿಕ್ ಆಗಿಬಿಡುತ್ತೆ, ಅಲ್ಲ ಸೆಪ್ಟಿಕ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ತಾನಾಗೆ ಬಿದ್ದು ಹೋಗೋರಿ ನಾವು ಕಾಯ್ತಾ ಇರಬೇಕು, ತಾಳ್ಮೆ ಇರಬೇಕು. ಹಾಗೆಯೇ ಕರ್ಮವೂ ಕೂಡ ತಾನಾಗೆ ಬಿದ್ದು ಹೋಗಬೇಕು, ಅದು ನಾವಾಗೇ ಒತ್ತಾಯಪೂರ್ವಕವಾಗಿ ಅದನ್ನು ಬಿಡೋದಕ್ಕೆ ಹೋಗಬಾರ್ದು ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣ ಹೇಳ್ತಾರೆ. ಆ ರೀತಿ ಶ್ರೀರಾಮಕೃಷ್ಣರು ಅನೇಕ ಉದಾಹರಣೆಗಳ ಮೂಲಕ ಇದನ್ನು ವಿವರಿಸಿ ಹೇಳ್ತಾ ಇದ್ದರು. ಅದಕ್ಕೋಸ್ಕರವಾಗಿ ನಾವು ಕರ್ಮವನ್ನು ಯಾವಾಗ ನಮಗೆ ಈ ಸ್ಥಿತಿ ಉಂಟಾಗುತ್ತೆ, ಅದನ್ನು ಜ್ಞಾನಿಯ ದೃಷ್ಟಿಯಿಂದಲೂ ಕೂಡ ಹೇಳ್ಬೋದು, ಭಕ್ತರ ದೃಷ್ಟಿಯಿಂದಲೂ ಕೂಡ ಹೇಳ್ಬೋದು. ಭಕ್ತನ ದೃಷ್ಟಿಯಿಂದ ಹೇಳಬೇಕು ಅಂತಂದ್ಬಿಟ್ರೆ ಶ್ರೀಕೃಷ್ಣ ಭಗವದ್ಗೀತೆಯನ್ನು ಹೇಳ್ತಾನೆ, ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳ್ತಾನೆ. ಯಾರು ಬೇರೆ ಎಲ್ಲವನ್ನೂ ಕೂಡ ಬಿಟ್ಟುಬಿಟ್ಟು ಬೇರೆ ಯಾವ ಚಿಂತನೆಯೂ ಇಲ್ಲ, ಭಗವಂತನ ಚಿಂತನೆ ಮಾತ್ರ ಅವರಿಗೆ, ಅನನ್ಯಾಶ್ಚಿಂತೆಯಂತೋ ಮಾಂ, ಆ ರೀತಿ ನನ್ನನ್ನು ಚಿಂತನೆ ಮಾಡ್ತಾರೋ ಅಂಥವ್ರಿಗೆ ಅನನ್ಯಾಶ್ಚಿಂತೆಯಂತೋ ಯೇ ಜನಾಃ ಪರ್ಯುಪಾಸತೆ, ಯಾರು ನನ್ನನ್ನು ಈ ರೀತಿ ಬೇರೆ ಎಲ್ಲವನ್ನೂ ಕೂಡ ಬಿಟ್ಬಿಟ್ಟು ನನ್ನನ್ನೇ ಚಿಂತಿಸ್ತಾ ನನ್ನನ್ನು ಪೂಜೆ ಮಾಡ್ತಾರೋ, ನನ್ನನ್ನು ಆರಾಧಿಸ್ತಾರೋ ಅಂಥವ್ರ ಯೋಗಕ್ಷೇಮವನ್ನು ನಾನು ನೋಡ್ಕೋತೀನಿ ಅಂತ. ಅವರೇನು ಮಾಡಬೇಕಾಗಿಲ್ಲ, ಐ ವಿಲ್ ಟೇಕ್ ಕೇರ್ ಆಫ್ ದೆಮ್ ಅಂತ ಹೇಳ್ತಾನೆ. ಆ ರೀತಿ ಇರಬೇಕು ಅಂತಂದ್ಬಿಟ್ಟು, ಅದಿಲ್ಲದೇ ನಾವು ಒತ್ತಾಯಪೂರ್ವಕವಾಗಿ ನಾವು ಕರ್ಮವನ್ನು ಬಿಟ್ಬಿಟ್ರೆ ಏನಾಗುತ್ತೆ, ಅದೇ ಒಂದು ಬಂಧನವಾಗಿಬಿಡುತ್ತೆ. ನಾವು ಆ ರೀತಿ ಯಾವಾಗಲೂ ಕೂಡ ಕರ್ಮವನ್ನು ಬಿಡೋಕೆ ಆಗೋದೇ ಇಲ್ಲ. ಯಾರು ಕರ್ಮವನ್ನು ಹೇಗೆ ನೈಕಶ್ಚಿತ್ ಕ್ಷಣಮಿ ಜಾತು ತಿಷ್ಠತ್ಯ ಅಕರ್ಮಕೃತ, ಯಾರೂ ಕೂಡ ಕರ್ಮವನ್ನು ಮಾಡದೇ ಇರೋಕ್ಕಾಗೋದಿಲ್ಲ. ಮಾತಾಡೋದು ಕರ್ಮ, ಧ್ಯಾನ ಮಾಡೋದನ್ನೇ ಶ್ರೀರಾಮಕೃಷ್ಣರು ಹೇಳ್ತಾರೆ, ಧ್ಯಾನ ಮಾಡೋದು ಕರ್ಮ, ಎಲ್ಲದೂ ಕರ್ಮನೇ. ನಾವು ಊಟ ಮಾಡೋದು ಕರ್ಮ, ಉಸಿರಾಡೋದು ಕರ್ಮ, ನಾವು ಸುಮ್ಮನೆ ಕೂತ್ಕೊಂಡಿರೋದು ಕೂಡ ಕರ್ಮನೇ, ಸುಮ್ಮನೆ ಕೂತ್ಕೊಂಡಿದ್ರೂ ಕರ್ಮನೇ. ಅಲ್ಲಿ ಕರ್ಮ ನಡೀತಾನೆ ಇರುತ್ತೆ, ಉಸಿರಾಡದೇ ಇರೋಕ್ಕಾಗತ್ತಾ? ಮತ್ತು ದೇಹದ ಕ್ರಿಯೆಗಳೆಲ್ಲ ನಡೀತಾ ಇರುತ್ತೆ. ಎಲ್ಲಿ ಕರ್ಮವನ್ನು ಬಿಡೋಕ್ಕಾಗುತ್ತೆ? ನಮಗೆ ಬಿಡೋಕ್ಕಾಗೋದೇ ಇಲ್ಲ. ಆದ್ದರಿಂದ ಕರ್ಮವನ್ನು ಬಿಡ್ತಕ್ಕಂಥದ್ದಲ್ಲ, ಅದೇನಾಗುತ್ತೆ ಅಂತಂದ್ಬಿಟ್ರೆ ನಾವು ಸಾಧನೆಯನ್ನು ಮಾಡ್ತಾ ಹೋದಾಗೆ ಏನಾಗುತ್ತೆ, ಕರ್ಮದಿಂದ ನಾವು ಮುಕ್ತರಾಗ್ತೀವಿ ಅಷ್ಟೇ.
ಕರ್ಮದಿಂದ ನಾವು ನಿರ್ಲಿಪ್ತ ಭಾವದಿಂದ ಕರ್ಮವನ್ನು ಮಾಡ್ತಕ್ಕಂಥ ಮನಸ್ಥಿತಿ ನಮಗೆ ಬರುತ್ತೆ. ಅದನ್ನು ನಾವು ಪಡೆಯೋದಕ್ಕೆ ಇಷ್ಟಪಡಬೇಕು. ಆ ರೀತಿ ಕರ್ಮವನ್ನು ಬಿಡೋದಕ್ಕೆ ನಾವು ಇಷ್ಟಪಡಬೇಕು. ಇದು ಶ್ರೀರಾಮಕೃಷ್ಣ ಹೇಳ್ತಕ್ಕಂಥದ್ದು. ಹೀಗೆ ನಾವು ಆ ರೀತಿ ಸ್ಥಿತಿಯನ್ನು ಮುಟ್ಟಿದಾಗ ಮಾತ್ರ ಕರ್ಮ ನಮ್ಮಿಂದ ಕಳಚಿ ಬಿದ್ದು ಹೋಗ್ಬಿಡುತ್ತೆ ಅಂತಂದ್ಬಿಟ್ಟು ಅವ್ರು ಹೇಳ್ತಾರೆ. ಕರ್ಮಗಳನ್ನು ಮಾಡಬೇಕಾಗಿಲ್ಲ ಎಂದು. ಆಗ ಮಾತ್ರವೇ ನಿಮಗೆ ಕರ್ಮತ್ಯಾಗದ ಅಧಿಕಾರ. ಕರ್ಮ ತನಗೆ ತಾನೇ ನಿಮ್ಮನ್ನು ಬಿಟ್ಟು ತೊಲಗಿ ಹೋಗುತ್ತದೆ. ಆಗ ಕೇವಲ ರಾಮನಾಮವನ್ನೋ ಹರಿನಾಮವನ್ನೋ ಅಥವಾ ಬರೀ ಓಂಕಾರವನ್ನೋ ಜಪಿಸಿದರೆ ಸಾಕು. ಮತ್ತೆ ಹೇಳುತ್ತಿದ್ದಾರೆ, ಸಂಧ್ಯೆ ಗಾಯತ್ರಿಯಲ್ಲಿ ಲಯ ಹೊಂದುತ್ತದೆ, ಗಾಯತ್ರಿ ಓಂಕಾರದಲ್ಲಿ ಲಯ ಹೊಂದುತ್ತದೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ. ಸಂಧ್ಯೆ ಅಂತಂದ್ಬಿಟ್ರೆ ಇಲ್ಲಿ ಎಲ್ಲ ರೀತಿಯ ಕರ್ಮಗಳು ಕೂಡ ಇಲ್ಲಿ ಅಡಕವಾಗುತ್ತೆ. ಅದರಲ್ಲಿ ಎಲ್ಲ ಕರ್ಮಗಳು ಕೂಡ ಸಂಧ್ಯೆಯನ್ನು ಮೊದಲು ಸಂಧ್ಯಾ ವಂದನೆ ಮಾಡ್ತಾ ಇರಬೇಕು. ಅನೇಕ ಕ್ರಿಯೆಗಳಿರುತ್ತೆ, ಅದರಲ್ಲಿ ಅನೇಕ ಮಂತ್ರಗಳಿರುತ್ತೆ. ಆಮೇಲೆ ಅದನ್ನು ಮಾಡ್ತಾ 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 ಏನಾಗುತ್ತೆ, ಮನಸ್ಸು ಎಷ್ಟು ಶಾಂತವಾಗುತ್ತೆ, ಪರಿಶುದ್ಧವಾಗುತ್ತೆ ಅಂತಂದ್ಬಿಟ್ರೆ ಆ ಕರ್ಮಗಳನ್ನೆಲ್ಲ ಬಿದ್ದು ಹೋಗ್ಬಿಡುತ್ತೆ. ಸಂಧ್ಯಾ ವಂದನೆ ಸಂಪೂರ್ಣ ಮಾಡಬೇಕಾದೇ ಇಲ್ಲ. ಆವಾಗ ಕೇವಲ ಗಾಯತ್ರಿ ಮಂತ್ರವನ್ನು ಉಚ್ಚರಿಸಿದ್ರೆ ಸಾಕು, ಪಠಿಸಿದ್ರೆ ಸಾಕು, ಅಷ್ಟು ಮಾತ್ರ ಸಾಕು. ಆ ಸ್ಥಿತಿ ಬರಬೇಕು. ಆಮೇಲೆ ಏನಾಗುತ್ತೆ ಅಂತ ಅಂದ್ಬಿಟ್ರೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಗಾಯತ್ರಿ ಮಂತ್ರನೂ ನೀವು ಪಠಿಸೋಕ್ಕಾಗೋದಿಲ್ಲವಂತೆ ಪೂರ್ಣ. ಆಮೇಲೆ ಕೇವಲ ಓಂಕಾರವನ್ನು ಮಾತ್ರ ಪಠಿಸ್ತಾ ಇರ್ತಾನಂತೆ, ಓಂ ಓಂ ಅಂತ. ಅವರು ಶ್ರೀರಾಮಕೃಷ್ಣ ಇನ್ನೊಂದು ಕಡೆ ಉದಾಹರಣೆಯನ್ನು ಕೊಡ್ತಾರೆ. ಒಬ್ಬ ಭಕ್ತ ನಿತಾಯ್ ಅಮಾರ್ ಮಾತಾ ಹತಿ ಅಂತ ಅವನು ಹಾಡು ಹೇಳ್ತಾ ಇರ್ತಾನಂತೆ. ನಿತಾಯ್ ಅಮಾರ್ ಮಾತಾ ಹತಿ, ನಿತಾಯ್ ಅಮಾರ್ ಮಾತಾ ಹತಿ ಅಂತಂದ್ಬಿಟ್ಟು. ಅಂದರೆ ನಿತಾಯ್ ಅಂತಕ್ಕಂಥವನು ಅವನು ಯಾರು ಚೈತನ್ಯನ ಬಳಗದವನು, ನಿತ್ಯಾನಂದ. ಅವರು ಡ್ಯಾನ್ಸ್ ಮಾಡ್ತಾ 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 ನಿತಾಯ್ ಅಮಾರ್ ಮಾತಾ ಹಾತಿ, ಮತ್ತನಾಗಿರ್ತಕ್ಕಂಥ ಇವನು ಅಂತಂದ್ಬಿಟ್ಟು, ಯಾರು ಆನೆ ಇದ್ದ ಹಾಗೆ ಅಂತಂದ್ಬಿಟ್ಟು. ಅವೆಲ್ಲ ಆ ರೀತಿ ಹೇಳ್ತಾ ಹೇಳ್ತಾ ಬೇರೆ ಎಲ್ಲ ಶಬ್ದ ಬಿಟ್ಟು ಹೋಗ್ಬಿಡುತ್ತಂತೆ. ಬರೀ ಹಾ 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 ಅಂತ ಮಾತ್ರ, ಹಾತಿ ಹಾತಿ ಅಂತ ಮಾತ್ರ ಉಳ್ಕೊಳ್ಳುತ್ತಂತೆ. ಆಮೇಲೆ ಅದು ಕೂಡ ಬಿಟ್ಟು ಹೋಗುತ್ತಂತೆ. ಆಮೇಲೆ ಹಾ 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 ಅಂತ ಹೇಳ್ತಾ ಇರ್ತಾನಂತೆ. ಆಮೇಲೆ ಅದು ಕೂಡ ಬಿಟ್ಟು ಹೋಗ್ಬಿಡುತ್ತಂತೆ. ಆಮೇಲೆ ಕೇವಲ ಎಲ್ಲ ಶಾಂತ. ಆ ಥರ ಕ್ರಮೇಣ ಕರ್ಮಗಳೆಲ್ಲ ಬಿಟ್ಟು ಹೋಗಬೇಕು ಅಂತಂದ್ಬಿಟ್ಟು. ಹಾಗೆ ಸಂಧ್ಯಾವಂದನೆ ಕೂಡ ಕ್ರಮೇಣ, ಸಂಧ್ಯಾವಂದನೆ ಕೇವಲ ಸಂಧ್ಯಾವಂದನೆಗೆ ಮಾತ್ರ ಅನ್ವಯಿಸೋದಲ್ಲ, ಎಲ್ಲ ಬೇರೆ ಬೇರೆ ಕರ್ಮಗಳು ಕೂಡ, ಜವಾಬ್ದಾರಿ ಕರ್ಮಗಳು ಕೂಡ ಬಿಟ್ಟು ಹೋಗ್ಬಿಡುತ್ತೆ. ಬೇರೆ ಬೇರೆ ಅನುಷ್ಠಾನಗಳು ಕೂಡ ಬಿಟ್ಟು ಹೋಗ್ಬಿಡುತ್ತೆ. ಶ್ರೀರಾಮಕೃಷ್ಣರಿಗೆ ಆಯ್ತಲ್ಲ, ಮೊದಲು ಭಾಳ ಪೂಜೆ ಮಾಡ್ತಾಯಿದ್ರು, ಶಾಸ್ತ್ರೋಕ್ತವಾಗಿ ಪೂಜೆ ಮಾಡ್ತಾಯಿದ್ರು. ಆಮೇಲೆ ಅವ್ರ ಸ್ಥಿತಿ ಎಲ್ಲಿ ಮುಟ್ಟಿತು ಅಂತ ಅಂದ್ಬಿಟ್ರೆ ಅವ್ರಿಗೆ ಪೂಜೆ ಮಾಡೋಕೆ ಆಗ್ತಾನೇ ಇರಲಿಲ್ಲ. ಮನಸ್ಸಿಗೆ ಬಂದ ಪೂಜೆ ಮಾಡ್ತಾಯಿದ್ರು, ಹೇಗೆ ಬೇಕಾದರೂ ಪೂಜೆ ಮಾಡ್ತಾಯಿದ್ರು. ಆ ರೀತಿ ಒಂದು ಸ್ಥಿತಿ ಬಂದುಬಿಡುತ್ತೆ. ಅಂದರೆ ಶಾಸ್ತ್ರೋಕ್ತವಾಗಿ ವಿಧಿಪೂರ್ವಕವಾಗಿ ಪೂಜೆ ಮಾಡ್ತಕ್ಕಂಥ ಒಂದು ಸ್ಥಿತಿ ಹೊರಟೋಗ್ಬಿಡುತ್ತೆ. ಆ ರೀತಿ ಮನಸ್ಥಿತಿ ಬಂದಾಗ ಮಾತ್ರ ಕರ್ಮ ತಾನಾಗೇನು ಬಿದ್ದು ಹೋಗುತ್ತೆ. ಆವಾಗ ಮಾತ್ರ ಕರ್ಮ ತ್ಯಾಗಕ್ಕೆ ನಮಗೆ ಅರ್ಹತೆ ಬರುತ್ತೆ. ನಾವು ಯಾವುದನ್ನು ಕೂಡ ನಾವು ಕರ್ಮವನ್ನು ಇಲ್ಲದೇ, ನಾವು ಕರ್ಮ ಇಲ್ಲದೆ ಜೀವನ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದೆ. ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ. ಏನು ಅಂತಂದರೆ, ಒಬ್ಬ ಸಾಧು ಇದ್ದಂತೆ. ಆ ಸಾಧು ಒಂದು ದಿವಸ ಹೀಗೆ ಹೋಗ್ತಾ ಇರೋ ಒಂದು ಕಾಡಿನ ಪ್ರದೇಶಕ್ಕೆ ಹೋಗ್ತಾನಂತೆ. ಕಾಡಿಗೆ ಹೋಗ್ಬಿಡ್ತಾನೆ. ಕಾಡಿನಲ್ಲಿ ಅವನೇನು ಮಾಡ್ತಾನೆ ಅಂತಂದರೆ, ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ದೃಶ್ಯವನ್ನು ಅವನು ನೋಡ್ತಾನೆ. ಏನು ಅಂತಂದರೆ, ಒಂದು ನರಿ, ಆ ನರಿ ಕಾಲು ಮುರ್ಕೊಂಡು ಕೆಳಗಡೆ ಬಿದ್ದುಬಿಟ್ಟಿದೆ, ಓಡಾಡೋಕ್ಕಾಗ್ತಾ ಇಲ್ಲ ಅದಕ್ಕೆ. ಆವಾಗ ಏನಾಯಿತು ಅಂತಂದರೆ, ಒಂದು ಹುಲಿ ಆ ಕಡೆಯಿಂದ ಬಂತಂತೆ. ಆವಾಗ ಇವನಿಗೆ ಅನಿಸ್ತಂತೆ, ಈ ಹುಲಿ ಬಂದ್ಬಿಟ್ಟು ಆ ನರಿಯನ್ನು ತಿನ್ಕೊಂಡು ಹೊರಟೋಗ್ಬಿಡುತ್ತೆ. ಯಾಕೆಂದರೆ ಅದು ಓಡಾಡೋಕ್ಕಾಗೋದಿಲ್ವಲ್ಲ, ತಿನ್ಕೊಂಡು ಹೊರಟೋಗ್ಬಿಡುತ್ತೆ. ಏನಾಗುತ್ತೆ ನೋಡೋಣ ಅಂತಂದ್ಬಿಟ್ಟು ಒಂದು ಮರದ ಸಂದಿ ನಿಂತ್ಕೊಂಡು ನೋಡ್ತಾ ಇದ್ದಂತೆ, ಏನು ಮಾಡುತ್ತೆ ಹುಲಿ, ಏನು ಮಾಡುತ್ತೆ ನೋಡೋಣ ಅಂತ. ಆಮೇಲೆ ಹುಲಿ ಬಂತಂತೆ. ಅದು ಹತ್ತಿರ ಬಂದ್ಬಿಟ್ಟು, ನರಿ ಹತ್ತಿರ ಬಂದ್ಬಿಟ್ಟು ತನ್ನ ಬಾಯಿನಲ್ಲಿದ್ದಂಥ ಒಂದು ಮಾಂಸದ ತುಂಡನ್ನು ನರಿಗೆ ಕೊಟ್ಬಿಟ್ಟು ಹೊರಟೋಯ್ತಂತೆ. ಈ ದೃಶ್ಯವನ್ನು ಅವನು ನೋಡ್ದ ಸಾಧು. ಆಗ ಅವನಿಗೆ ಆಶ್ಚರ್ಯ ಆಯಿತು. ಇಂಥ ಕ್ರೂರ ಪ್ರಾಣಿ ಅದೂ ಕೂಡ ಈ ಕೈಲಾಗದೇ ಇರತಕ್ಕಂಥ ನರಿಗೆ ಊಟವನ್ನು, ಆಹಾರವನ್ನು ಒದಗಿಸ್ತಾ ಇದೆ. ಹೇಗೆ ಭಗವಂತ ಎಲ್ರಿಗೂ ಕೂಡ ತಮ್ಮ ತಮ್ಮ ಆಹಾರವನ್ನು ಒದಗಿಸಿದಾನಲ್ಲ, ಎಲ್ರಿಗೂ ಕೂಡ ಒದಗಿಸ್ತಾ ಇದ್ದಾನೆ. ಆ ರೀತಿ ಭಗವಂತನೇ ಎಲ್ಲರೂ ಕೂಡ ತಮ್ಮ ತಮ್ಮ ಆಹಾರವನ್ನು, ಅವರವರಿಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ಒದಗಿಸ್ತಾ ಇರುವಾಗ ನಾನಾದರೂ ಯಾಕೆ ಕಷ್ಟಪಟ್ಬಿಟ್ಟು ಭಿಕ್ಷೆ ಬೇಡ್ಕೊಂಡು ಊಟ ಮಾಡಬೇಕು ಅಂತ ಅವನಿಗೆ ಅನಿಸ್ತಂತೆ. ಆಮೇಲೆ ಕಷ್ಟಪಡೋದು ಯಾಕೆ, ಹೇಗೆ ಭಗವಂತ ಕೊಡ್ತಾನೆ, ಹೇಗಾದ್ರೂ ಊಟ ತಂದು ಕೊಡ್ತಾನೆ ಅಂತಂದ್ಬಿಟ್ಟು ಅವನೇನು ಮಾಡ್ದ ಅಂತಂದ್ಬಿಟ್ಟು ಮರು ದಿವಸದಿಂದ ಆಶ್ರಮದಲ್ಲಿ ಸುಮ್ಮನೆ ಕೂತ್ಕೊಂಡ್ಬಿಟ್ನಂತೆ. ಅವನು ಭಿಕ್ಷೆ ಬೇಡಕ್ಕೆ ಹೋಗಲೇ ಇಲ್ಲ. ಆಮೇಲೆ ಏನಾಯಿತು, ಒಂದು ದಿವಸ ಕಳೀತು, ಯಾರೂ ಊಟ ತಂದು ಕೊಡಲಿಲ್ಲ. 2 ದಿವಸ ಕಳೀತು, ಯಾರೂ ಊಟ ತಂದು ಕೊಡಲಿಲ್ಲ. 3 ದಿವಸ ಕಳೀತು, ಏನು ಊಟ ಬರಲಿಲ್ಲ. ಇನ್ನು ಎಷ್ಟು ದಿವಸ ಅಂತ ಉಪವಾಸ ಇರೋದು?
ಈ 4ನೇ ದಿವಸ ಆಗೋಷ್ಟೊತ್ತಿಗೆ ಅವನಿಗೆ ತುಂಬ ಹಸಿವು ತಡೆಯೋಕ್ಕಾಗಲಿಲ್ಲ. ಆವಾಗ ದೇವರನ್ನು ಕುರಿತು ಅವನು ದೂರಕ್ಕೆ ಶುರು ಮಾಡಿದ್ನಂತೆ. ನಿನ್ನ ನಂಬ್ಕೊಂಬಿಟ್ಟು ನಾನು ಸುಮ್ಮನೆ ಕೂತ್ಕೊಂಡೆ, ಈ ಥರ ನನಗೆ ಕೈ ಕೊಟ್ಬಿಟ್ಟಿಯಲ್ಲ ನೀನು, ನನಗೆ ಊಟನೇ ಸಿಗ್ತಾ ಇಲ್ಲ, ನಾನು ಈಗ ಸಾಯ್ತಾ ಇದ್ದೇನೆ, ಏನು ಮಾಡಲಿ ಅಂತಂದ್ಬಿಟ್ಟು. ಆಗ ಒಂದು ಭಗವದ್ವಾಣಿ ಕೇಳಿಸ್ತಂತೆ ಅವನಿಗೆ. ಅವನು ಭಗವದ್ವಾಣಿ ಏನು ಹೇಳುತ್ತೆ ಅಂತಂದ್ಬಿಟ್ರೆ, ಡೋಂಟ್ ಇಮಿಟೇಟ್ ಫಾಕ್ಸ್ ಬಟ್ ಇಮಿಟೇಟ್ ಟೈಗರ್ ಅಂತ. ಡೋಂಟ್ ಇಮಿಟೇಟ್ ಫಾಕ್ಸ್, ಇಮಿಟೇಟ್ ಟೈಗರ್. ಅವನು 2 ದೃಶ್ಯವನ್ನು ನೋಡಿದ್ದ. ಆದರೆ ಯಾಕೆ ಅವನು ಆ ಹುಲಿಯನ್ನೇಕೆ ಅನುಸರಿಸಲಿಲ್ಲ ಅವನು? ನಾವು ಸುಮ್ಮನೆ ಊಟ ಕೂತ್ಕೋತೀವಿ ಅಂತ ಇಟ್ಕೊಳ್ಳಿ, ಯಾರೋ ತಂದು ಕೊಡ್ತಾರೆ ಅಂತ ಊಟ ಇಟ್ಕೊಳ್ಳಿ, ಯಾರೋ ತಂದು ಕೊಡ್ತಾರೆ ಅಂತ ಇಟ್ಕೊಳ್ಳಿ. ತಂದು ಕೊಟ್ಟ ಮೇಲೆ ಊಟ ಮಾಡೋ ಕ್ರಿಯೆಯನ್ನು ನಾವೇ ಮಾಡಬೇಕಾ? ಇದನ್ನೇ ರಮಣ ಮಹರ್ಷಿಗಳು ಇದನ್ನೇ ಹೇಳ್ತಾರೆ. ನೀವು ಸುಮ್ಮನೆ ಕೂತ್ಕೊಡ್ತೀರಿ, ಊಟ ಮಾಡೋ ಯಾರೋ ತಂದು ಕೊಡ್ತಾರೆ ಅಂತ ಸುಮ್ಮನೆ ಕೂತ್ಕೊಂಡಿರ್ತೀರಿ ಅಂತ ಇಟ್ಕೊಳ್ಳಿ. ಆದರೆ ಅವ್ರು ತಂದು ಕೊಟ್ಟರು ಕೂಡ ನೀವು ಊಟ ಮಾಡೋ ಕ್ರಿಯೆ ನೀವೇ ಮಾಡಬೇಕು. ಒಂದು ವೇಳೆ ಅವ್ರು ಬಾಯಿಗೆ ಹಾಕ್ತಾರೆ ಅಂತ ಇಟ್ಕೊಳ್ಳಿ, ಆದರೂ ಕೂಡ ನುಂಗೋದು ನೀವೇ ಮಾಡಬೇಕು. ಅದು ಜೀರ್ಣಕ್ರಿಯೆ ಮಾಡೋದು ನಿಮ್ಮಿಂದಲೇ ಆಗಬೇಕು. ಇದೆಲ್ಲ ನೀವೇ ಕೆಲಸ ಇಲ್ಲದೆ ಹೇಗೆ ಇರೋಕ್ಕೆ ಸಾಧ್ಯ? ಸಾಧ್ಯನೇ ಇಲ್ಲ. ಅದರಿಂದ ನಾವು ಕೆಲಸವನ್ನು ಮಾಡಲೇಬೇಕಾಗತ್ತೆ. ಅದರ ಆ ಜವಾಬ್ದಾರಿಯ ಪ್ರಜ್ಞೆ ಹೊರಟು ಹೋಗ್ಬೇಕಷ್ಟೇ. ಇದು ನನ್ನಿಂದ ಆಗ್ತಾ ಇದೆ, ನಾನೇ ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಭಾವ ಹೊರಟೋಗಬೇಕು. ಇದು ಎಲ್ಲ ಪ್ರಕೃತಿಯಿಂದ ಆಗ್ತಾ ಇರತಕ್ಕಂಥದ್ದು, ಭಗವಂತನಿಂದ ಆಗ್ತಾ ಇರತಕ್ಕಂಥದ್ದು. ಆ ರೀತಿ ಒಂದು ಭಾವ ಯಾರು ಕೂಡ ಆತ್ಮತೃಪ್ತರಾಗಿರ್ತಕ್ಕಂಥದ್ದು. ಇದು ನಾನು ಮೊದಲೇ ಹೇಳಿದ್ನಲ್ಲ, ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯೋಕ್ತಾನಂ ಯೋಗಕ್ಷೇಮಂ ವಹಾಮ್ಯಹಂ. ಆ ರೀತಿ ಆಗುತ್ತೆ. ಅದು ಭಕ್ತನ ದೃಷ್ಟಿಯಿಂದ ಆಯಿತು. ಜ್ಞಾನಿಯ ದೃಷ್ಟಿಯಿಂದ ನೋಡಿ ಏನಾಗುತ್ತೆ ಅಂತಂದ್ಬಿಟ್ಟು ಅದನ್ನು ಕೂಡ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಯಸ್ತ್ವಾತ್ಮ ರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಅವನಿಗೆ ಯಾವ ಕಾರ್ಯ ಇಲ್ವಂತೆ. ಯಾರು ತನ್ನ ಆತ್ಮದಲ್ಲೇ ತೃಪ್ತಿಯನ್ನು ಪಡಿತಾ ಇರ್ತಾನೋ, ತನ್ನ ಆತ್ಮದಲ್ಲೇ ಆನಂದವನ್ನು ಪಡಿತಾ ಇರ್ತಾನೋ, ತನ್ನ ಆತ್ಮದಲ್ಲಿ ಸಂಪೂರ್ಣ ಸಂತುಷ್ಟನಾಗಿರ್ತಾನೋ, ಇನ್ನೇನು ಬೇಕಾಗೋದೇ ಇಲ್ಲ ಅವನಿಗೆ. ಆದ್ದರಿಂದ ಅವನಿಗೆ ಯಾವ ಕರ್ತವ್ಯವೂ ಕೂಡ ಇಲ್ಲ, ಅವನೇನು ಮಾಡಬೇಕಾದ್ದೇ ಇಲ್ಲ. ಆ ರೀತಿ ಅವನ ಜವಾಬ್ದಾರಿನೇ ಇರೋದಿಲ್ಲ ಅವನಿಗೆ. ಅದಕ್ಕೋಸ್ಕರವಾಗಿ ನಮ್ಮ ಶಾಸ್ತ್ರದಲ್ಲಿ 3 ರೀತಿಯ ಕರ್ಮವನ್ನು ಹೇಳ್ತಾರೆ. ಒಂದು ನಿತ್ಯ ಕರ್ಮ, ಮತ್ತೊಂದು ನಿತ್ಯ ನೈಮಿತ್ತಿಕ, ಅದೆರಡು ಒಂದೇ, ನಿತ್ಯ ನೈಮಿತ್ತಿಕ ಕರ್ಮ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಇದು ಕಾಮ್ಯ ಕರ್ಮ, ಇನ್ನೊಂದು ನಿಷಿದ್ಧ ಕರ್ಮ ಅಂತ 3 ವರ್ಗಗಳನ್ನು ಮಾಡ್ತಾರೆ. ಈಗ ನಿತ್ಯ ಕರ್ಮಗಳನ್ನು ಏನಪ್ಪ ಅಂತಂದ್ಬಿಟ್ಟು ಅದು ಆಬ್ಲಿಗೇಟರಿ ಡ್ಯೂಟೀಸ್, ನಾವು ಮಾಡಲೇಬೇಕಾಗಿರತಕ್ಕಂಥ ಕರ್ತವ್ಯಗಳದು, ನಾವು ಬಿಡೋ ಹಾಗಿಲ್ಲ ಅದನ್ನು. ಅದು ನಿತ್ಯ ಕರ್ಮಗಳು. ಅದನ್ನು ನಾವು ಮಾಡಿದರೆ ಅದಕ್ಕೆ ನಮಗೇನು ರಿವಾರ್ಡ್ ಇಲ್ಲ, ಯಾರೂ ಏನು ನಮಗೆ ಬಹುಮಾನ ಕೊಡೋದಿಲ್ಲ, ಅದನ್ನು ಲಾಭ ಇಲ್ಲ. ಆದರೆ ಮಾಡದಿದ್ರೆ ನಷ್ಟ, ಪ್ರತ್ಯವಾಯ ದೋಷ ಬರುತ್ತೆ ಅಂತ ಹೇಳ್ತಾರೆ. ಈಗ ಅದು ಉದಾಹರಣೆ ತೊಗೊಬೇಕು ಅಂತಂದ್ಬಿಟ್ರೆ, ಈ ಟ್ರಾಫಿಕ್ ರೂಲ್ಸ್ ಇರುತ್ತೆ. ಈ ಟ್ರಾಫಿಕ್ ರೂಲ್ಸನ್ನು ನಾವು ಅನುಸರಿಸಲೇಬೇಕು. ನಾವು ಅನುಸರಿಸಿದ್ದಕ್ಕೆ ನಮಗೆ ಯಾರೂ ಬಹುಮಾನ ಕೊಡೋದಿಲ್ಲ, ಏನೂ ಕೊಡೋದಿಲ್ಲ, ಅದನ್ನೇನು ನಮ್ಮ ಲಾಭ ಇಲ್ಲ, ವೈಯಕ್ತಿಕ ಲಾಭ ಇಲ್ಲ. ಆದರೆ ಅನುಸರಿಸದೇ ಇದ್ದರೆ ಏನಾಗುತ್ತೆ? ಫೈನ್ ಹಾಕಬೇಕಾಗುತ್ತೆ, ಫೈನ್ ಕಟ್ಟಬೇಕು. ಮತ್ತು ಅಷ್ಟೇ ಅಲ್ಲ, ಅನಾಹುತಗಳಾಗತ್ತೆ. ಅದರಿಂದ ಈ ಆಬ್ಲಿಗೇಟರಿ ಡ್ಯೂಟೀಸ್ ಇದೆಯಲ್ಲ, ಅದೆಲ್ಲವನ್ನು ಕೂಡ ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು. ಗೃಹಸ್ಥರಾಗಿರ್ತಕ್ಕಂಥವ್ರಾಗಲಿ, ಸಾಧುಗಳಾಗಿರಿ, ಯಾರೇ ಬೇಕಾದರೂ ಆಗಲಿ, ಅವರವರೇ ಪಾಲಿಗೆ ಬಂದಿರತಕ್ಕಂಥ ಕರ್ತವ್ಯಗಳನ್ನು ಅವ್ರು ಮಾಡಲೇಬೇಕು. ಆಬ್ಲಿಗೇಟರಿ ಡ್ಯೂಟೀಸ್. ಮನೆಯಲ್ಲಿದ್ದರೆ ಮನೆಯನ್ನು ಸರಿಯಾಗಿ ನೋಡ್ಕೊಳ್ತಕ್ಕಂಥದ್ದು, ಅದನ್ನು ವ್ಯವಸ್ಥಿತೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು, ಮಕ್ಕಳು ಮರಿಯನ್ನು ಸರಿಯಾಗಿ ಸಾಕ್ತಕ್ಕಂಥದ್ದು, ಇದೆಲ್ಲ ಜವಾಬ್ದಾರಿ ಕೆಲಸಗಳು, ಎಲ್ಲ ಆಬ್ಲಿಗೇಟರಿ ಡ್ಯೂಟೀಸ್ ಇದನ್ನು ಮಾಡಲೇಬೇಕಾಗತ್ತೆ, ಅದನ್ನು ಬಿಡೋಕ್ಕಾಗೋದಿಲ್ಲ. ಆ ರೀತಿಯ ಒಂದು ಪರಿಸ್ಥಿತಿ. ಅದಕ್ಕೋಸ್ಕರ ನಿತ್ಯ ಕರ್ಮವನ್ನು ನಾವು ಮಾಡಲೇಬೇಕಾಗತ್ತೆ. ಅದಕ್ಕೆ ಶ್ರೀಕೃಷ್ಣ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ 18ನೇ ಅಧ್ಯಾಯದಲ್ಲಿ, ಯಜ್ಞದಾನ ತಪಃಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ್ ಅಂತಂದ್ಬಿಟ್ಟು. ಯಜ್ಞ, ದಾನ ಮತ್ತು ತಪಸ್ಸು, ಇವು 3 ನಾವು ಮಾಡಲೇಬೇಕು. ಯಜ್ಞ ಅಂತಂದ್ಬಿಟ್ರೆ ಅಗ್ನಿನಲ್ಲಿ ಏನೋ ಹಾಕೋದಂತಲ್ಲ. ಅವಾಗೆಲ್ಲ ಹಿಂದೆ ಎಲ್ಲ ಏನು ಮಾಡ್ತಾಯಿದ್ರು ಅಂತಂದ್ಬಿಟ್ರೆ, ನಮ್ಮ ಸ್ವರ್ಗ ಕಾಮೋ ಯಜೇತ ಅಂತೆಲ್ಲ ಹೇಳ್ತಾರಲ್ಲ, ಆ ರೀತಿ ಸ್ವರ್ಗಕ್ಕೆ ಹೋಗಬೇಕಾದ್ರೆ ಪುತ್ರ ಕಾಮೇಷ್ಟಿ ಯಾಗ ಮಾಡ್ತಾಯಿದ್ರು. ಅದೇನೋ ಬೇರೆ ಬೇರೆ ಇದಕ್ಕೂ ಬೇರೆ ಬೇರೆ ರೀತಿಯ ಕರ್ಮಗಳನ್ನೆಲ್ಲ ಮಾಡ್ತಾಯಿದ್ರು, ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡ್ತಾಯಿದ್ರು. ಅದೆಲ್ಲ ಯಜ್ಞ ಯಾಗಾದಿಗಳಲ್ಲಿ ಯಾತಕ್ಕೋಸ್ಕರ ದೇವತೆಗಳ ಆರಾಧನೆ. ಅದು ದೇವತೆಗಳು ಅಂದರೆ ಯಾರು ಅಂತಂದ್ಬಿಟ್ಟು ಪ್ರಕೃತಿ ಶಕ್ತಿಗಳು, ಅಗ್ನಿ, ಇಂದ್ರ, ವಾಯು, ಇವರೆಲ್ಲ ಪ್ರಕೃತಿ ಶಕ್ತಿಗಳು. ಅಂದರೆ ಈ ಯಜ್ಞ ಅಂತಂದರೆ ಅರ್ಥ ಏನು ಅಂತಂದ್ಬಿಟ್ರೆ, ಭಗವದ್ಗೀತೆ ದೃಷ್ಟಿಯಿಂದ ಈ ಪ್ರಕೃತಿಯನ್ನು ಸರಿಯಾದ ರೀತಿಯನ್ನು ನೋಡ್ಕೊಳ್ತಕ್ಕಂಥದ್ದು ಪರಿಸರ ಪ್ರಜ್ಞೆ. ಈಗಿನ ಅರ್ಥ ಹೇಳಬೇಕು ಅಂತ, ಈಗಿನ ದೃಷ್ಟಿಯನ್ನು ಹೇಳಬೇಕು ಅಂತಂದರೆ ಪರಿಸರ ಪ್ರಜ್ಞೆ, ಪರಿಸರವನ್ನು ನಾವು ಚೆನ್ನಾಗಿ ಶುದ್ಧವಾಗಿ ಇಟ್ಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ, ಇದು ಯಜ್ಞ. ಅದಕ್ಕೋಸ್ಕರವಾಗಿ ಯಜ್ಞ ಅಂತಂದರೆ ಏನು ಅಂತಂದ್ಬಿಟ್ರೆ ಸರ್ವಿಸ್ ಟು ಎನ್ವಿರಾನ್ಮೆಂಟ್ ಅಂತ ಹೇಳ್ಬೋದು. ಸರ್ವಿಸ್ ಟು ಎನ್ವಿರಾನ್ಮೆಂಟ್.
ನದಿಗಳನ್ನು ಶುದ್ಧವಾಗಿಟ್ಕೊಳ್ತಕ್ಕಂಥದ್ದು, ವಾಯು ಮಾಲಿನ್ಯ ಆಗದೇ ಇರತಕ್ಕಂಥ ನೋಡ್ತಕ್ಕಂಥದ್ದು, ಎಲ್ಲವೂ ಕೂಡ ಅನೇಕ ರೀತಿಯಲ್ಲಿ ಗಿಡಮರಗಳನ್ನು ಬೆಳೆಸ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಅದು ನಿಜವಾಗಿರ್ತಕ್ಕಂಥ ಯಜ್ಞ. ಆ ಯಜ್ಞವನ್ನು ನಾವು ಇವಾಗ ಹೆಚ್ಚಾಗಿ ನಾವು ಮಾಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ಯಜ್ಞ ಅಂತಂದ್ಬಿಟ್ರೆ ಸರ್ವಿಸ್ ಟು ಎನ್ವಿರಾನ್ಮೆಂಟ್. ದಾನ ಅಂತಂದ್ರೆ ಏನು? ಯಜ್ಞ ದಾನ ಅಂತಂದ್ಬಿಟ್ರೆ ಏನು ಅಂದರೆ ಬೇರೆಯವರಿಗೆ ನಾವು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯಗಳು. ದಾನ ಅಂತಂದ್ಬಿಟ್ರೆ ಕೇವಲ ಹಣ ಕೊಡೋದು ಅಂತಲ್ಲ, ದಾನ ಮಾಡೋದು ಅಂತಲ್ಲ, ದವಸ ಧಾನ್ಯಗಳನ್ನು ಕೊಡೋದು ಅಂತಲೂ ಅಲ್ಲ. ಬೇರೆಯವರಿಗೆ ಕಷ್ಟದಲ್ಲಿದ್ದರೆ 4 ಮಾತುಗಳನ್ನು, ಸಾಂತ್ವನದ ಮಾತುಗಳನ್ನು ಹೇಳಿ ಅದ್ರ ಮೂಲಕ ನಾವು ಅವರಿಗೆ ಸಮಾಧಾನ ಉಂಟು, ಅದು ದಾನನೇ. ನಮ್ಮ ಮಾತಿನ ಮೂಲಕ ದಾನ ಮಾಡ್ಬೋದು. ನಮ್ಮ ಸಮಯವನ್ನು ಅವರಿಗೆ ಕೊಡೋದ್ರ ಮೂಲಕ, ಈಗಿನ ಸಮಯ ಯಾರೂ ಕೊಡೋದೇ ಇಲ್ಲ, ಯಾರಿಗೂ ಸಮಯನೇ ಇಲ್ಲ. ಆ ರೀತಿ ತಮ್ಮ ಸಮಯವನ್ನು ಬೇರೆಯವರಿಗೆ ಕೊಡೋದ್ರ ಮೂಲಕ ಅದು ದೊಡ್ಡ ದಾನ ಆಗುತ್ತೆ. ಸಮಯವನ್ನು ದಾನ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ದೊಡ್ಡ ದಾನ ಈಗಿನ ಕಾಲದಲ್ಲಿ. ಆ ರೀತಿ ದಾನ ಮಾಡಬೇಕು ಅಂತಂದ್ಬಿಟ್ಟು ಅದಕ್ಕೋಸ್ಕರವಾಗಿ ದಾನ ಅಂತಂದ್ಬಿಟ್ರೆ ಸರ್ವಿಸ್ ಟು ಹ್ಯುಮ್ಯಾನಿಟಿ, ಯಜ್ಞ ಅಂತಂದ್ಬಿಟ್ರೆ ಸರ್ವಿಸ್ ಟು ಎನ್ವಿರಾನ್ಮೆಂಟ್, ದಾನ ಅಂತಂದ್ಬಿಟ್ರೆ ಸರ್ವಿಸ್ ಟು ಹ್ಯುಮ್ಯಾನಿಟಿ, ತಪಸ್ಸು ಅಂತಂದ್ಬಿಟ್ರೆ ಸರ್ವಿಸ್ ಟು ಒನ್ ಸೆಲ್ಫ್. ಅಂತಂದ್ರೆ ಅರ್ಥ ಏನು ಅಂತಂದ್ಬಿಟ್ರೆ ನಮ್ಮ ಬಗ್ಗೆನೇ ನಾವು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಉಂಟು. ನಮ್ಮ ಆತ್ಮೋನ್ನತಿಗೋಸ್ಕರ ನಾವು ಸಾಧನೆ ಮಾಡಬೇಕು. ಆ ಆತ್ಮೋನ್ನತಿಗೋಸ್ಕರವಾಗ ನಾವು ಮಾಡ್ತಕ್ಕಂಥ ಜಪ ಧ್ಯಾನ ಸಾಧನೆಗಳೆಲ್ಲ ಇದೆಯಲ್ಲ, ತಪಸ್ಸೇ ಇದೆಯಲ್ಲ, ಅದು ನಿಜವಾಗಿರ್ತಕ್ಕಂಥ ಸರ್ವಿಸ್ ಟು ಒನ್ ಸೆಲ್ಫ್. ನಮ್ಮ ಆತ್ಮೋನ್ನತಿಯನ್ನು ಕಡೆಗಣಿಸಿ ನಾವು ಏನನ್ನು ಮಾಡೋಕ್ಕಾಗೋದಿಲ್ಲ. ನಾವು ಆಧ್ಯಾತ್ಮಿಕವಾಗಿ ಮುಂದುವರಿತಕ್ಕಂಥದ್ದು, ನೈತಿಕ ಪರಿಪೂರ್ಣತೆಯನ್ನು ಪಡಿತಕ್ಕಂಥದ್ದು, ಇದೂ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಯತೀಶ್ವರ ಅಂತ ಹೇಳ್ತಾ ಇದ್ದರು, ಆ್ಯಸ್ ವಿ ಹ್ಯಾವ್ ಗಾಟ್ ಡ್ಯೂಟಿ ಟುವರ್ಡ್ಸ್ ಅದರ್ಸ್, ವಿ ಹ್ಯಾವ್ ಡ್ಯೂಟಿ ಟುವರ್ಡ್ಸ್ ಅವರ್ ಸೆಲ್ಸ್ ಆಲ್ಸೋ. ನಮ್ಮ ಬಗ್ಗೆಯೂ ನಮ್ಮ ಕರ್ತವ್ಯ ಇದೆ. ಅದು ತಪಸ್ಸು. ಶಂಕರಾಚಾರ್ಯ ಹೇಳ್ತಾರೆ, ಯಾರು ತಮ್ಮ ಸ್ವಾರ್ಥವನ್ನು ಕಡೆಗಣಿಸಿ ತಮ್ಮ ಸ್ವಾರ್ಥವನ್ನು ಕಡೆಗಣಿಸುವಂಥ ಮೂರ್ಖರು ಯಾರಿದ್ದಾರೆ ಅಂತಂದ್ಬಿಟ್ಟು ಹೇಳ್ತಾರೆ. ಇಹ ಕೋನ್ಯೋಸ್ತಿ ಮೂಢಾತ್ಮ ಎಷ್ಟು ಸ್ವಾರ್ಥೇ ಪ್ರಮಾದ್ಯತಿ ಅಂತ ಹೇಳ್ತಾರೆ ವಿವೇಕ ಚೂಡಾಮಣಿನಲ್ಲಿ. ತನ್ನ ಸ್ವಾರ್ಥವನ್ನು ಕಡೆಗಣಿಸ್ತಕ್ಕಂಥ ಮೂರ್ಖ ಯಾರಿದ್ದಾರೆ ಅಂತ ಹೇಳ್ತಾರೆ. ತನ್ನ ಸ್ವಾರ್ಥ ಅಂತಂದರೆ ಸೆಲ್ಫಿಶ್ನೆಸ್ ಅಂತಲ್ಲ, ಸ್ವ ಅರ್ಥ, ತನ್ನ ಜೀವನದ ಅರ್ಥವನ್ನು ಕಂಡುಕೊಳ್ತಕ್ಕಂಥದ್ದು, ಅದು ನಿಜವಾಗಿರ್ತಕ್ಕಂಥ ಸ್ವಾರ್ಥ. ಆ ಸ್ವಾರ್ಥವನ್ನು ಯಾರು ಕಡೆಗಣಿಸೋಕೆ ಸಾಧ್ಯವಿಲ್ಲ. ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂತಂದ್ಬಿಟ್ರೆ ಬೇರೆಯವರೆಲ್ಲರಿಗೂ ಕೂಡ ಸಹಾಯ ಮಾಡೋಕ್ಕೆ ಹೋಗ್ತೀವಿ, ಎಲ್ಲರ ಆಗು ಹೋಗುಗಳಲ್ಲಿ ನಾವು ಮೂಗು ಹಾಕ್ಕೊಂಡು ಹೋಗ್ತೀವಿ, ತಲೆ ಹಾಕ್ಕೊಂಡು ಹೋಗ್ತೀವಿ, ಎಲ್ಲ ಮಾಡ್ತೀವಿ. ನಮ್ಮನ್ನು ನಾವೇ ಮರೆತು ಬಿಡ್ತೀವಿ, ನಮ್ಮನ್ನು ನಾವೇ ಕಡೆಗಣಿಸ್ಬಿಡ್ತೀವಿ. ಆ ರೀತಿ ಆಗಬಾರ್ದು ಅಂತಂದ್ಬಿಟ್ಟು ಅದಕ್ಕೋಸ್ಕರವಾಗಿ ನಾವು ಈ 3 ನಾವು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಜ್ಞ, ದಾನ, ತಪಸ್ಸು, ಈ 3 ಕೂಡ ನಾವು ಅನುಸರಿಸಬೇಕು ಅಂತಂದ್ಬಿಟ್ಟು ಶ್ರೀಕೃಷ್ಣ ಮತ್ತೆ ಒತ್ತಿ ಹೇಳ್ತಾನೆ. ಆದರೆ ಯಾವಾಗ ಆ ಭಗವದ್ ವ್ಯಾಕುಲತೆ ಎಷ್ಟು ಮಟ್ಟಿಗೆ ತೀವ್ರವಾಗಿಬಿಡುತ್ತೆ ಅಂತಂದ್ಬಿಟ್ಟು ಏನೂ ಅವನಿಗೆ ಮಾಡೋಕ್ಕಾಗೋದೇ ಇಲ್ಲ, ಆ ಸ್ಥಿತಿ ಬಂದುಬಿಡುತ್ತೆ, ಏನೋ ಮಾಡೋಕ್ಕಾಗಲ್ಲ. ಆವಾಗ ಅದು ಬೇರೆ ವಿಷಯ. ಅವಾಗೆಲ್ಲ ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಕ್ಕಂಥದ್ದು ಕರ್ಮ ತಾನಾಗಿ ಬಿದ್ದು ಹೋಗಬೇಕು ಅಂತಂದ್ಬಿಟ್ಟು. ಇದೆಲ್ಲ ಗ್ರ್ಯಾಜುವಲ್ ಸೆಸೇಷನ್ ಆಫ್ ಆಲ್ ಆ್ಯಕ್ಟಿವಿಟೀಸ್. ಅದು ಹೇಗಾಗತ್ತೆ? ನಮ್ಮ ವೇದಾಂತದಲ್ಲಿ 3 ಹಂತಗಳನ್ನು ಹೇಳ್ತಾರೆ. ಮೊದಲನೇದು ಕರ್ಮಕಾಂಡ, 2ನೇದು ಉಪಾಸನಾಕಾಂಡ, 3ನೇದು ಜ್ಞಾನಕಾಂಡ ಅಂತ. ಈಗ ಅದು ಹೇಗೆ ಅಂತ ವಿಚಾರ ಮಾಡೋಣ. ಮೊದಲು ಕರ್ಮಕಾಂಡ ಇರುತ್ತೆ. ಕರ್ಮಕಾಂಡದಲ್ಲಿ ಹೇಗೆ ಅಂತಂದ್ಬಿಟ್ರೆ ಅನೇಕ ರೀತಿಯ ಕರ್ಮಗಳನ್ನೆಲ್ಲ ಮಾಡಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ರೀತಿಯ ಪರಿಕರಗಳೆಲ್ಲ ಬೇಕಾಗತ್ತೆ, ವ್ಯಕ್ತಿಗಳು ಬೇಕಾಗತ್ತೆ, ಬೇರೆ ಬೇರೆ ಸಲಕರಣೆಗಳು ಬೇಕಾಗತ್ತೆ, ಎಲ್ಲದೂ ಕೂಡ ಬೇಕಾಗತ್ತೆ. ಅದಕ್ಕೋಸ್ಕರ ಇದನ್ನು ಅಂಗಾವಬದ್ಧ ಅಂತ ಹೇಳ್ತಾರೆ. ಅಂಗಾವಬದ್ಧ ಅಂತಂದ್ಬಿಟ್ಟು ಅನೇಕ ಅಂಗಗಳಿಂದ ಕೂಡಿರ್ತಕ್ಕಂಥದ್ದು, ಬಂಧಿತವಾಗಿರ್ತಕ್ಕಂಥದ್ದು ಅಂತಂದ್ಬಿಟ್ಟು ಈ ಕರ್ಮವನ್ನು ನಾವು ಪ್ರಾರಂಭದ ಹಂತದಲ್ಲಿ ಇದೆಲ್ಲ ಮಾಡಬೇಕಾಗತ್ತೆ, ರಿಚುವಲ್ಸ್ ಎಲ್ಲ ಮಾಡಬೇಕಾಗತ್ತೆ. ಅದು ಅವಶ್ಯಕ. ಇದನ್ನು ಒಂದು ಯಥಾರ್ಥ ದೃಷ್ಟಿಯಿಂದ ನಿಜವಾದ ಅರ್ಥದಲ್ಲಿ ಅದನ್ನು ನಾವು ನಿರ್ವಹಿಸ್ತಾ ಹೋದಾಗ, ನಿಷ್ಠೆಯಿಂದ ಮಾಡ್ತಾ ಹೋದಾಗ ಏನಾಗುತ್ತೆ ಅಂತಂದ್ಬಿಟ್ರೆ ಕ್ರಮೇಣ ನಮ್ಮ ಮನಸ್ಸು ಅದು ಪರಿಶುದ್ಧವಾಗ್ತಾ ಹೋಗ್ಬಿಟ್ಟು ಅದರಲ್ಲಿ ಏಕಾಗ್ರತೆ ಬಂದುಬಿಡುತ್ತೆ, ಮನಸ್ಸು ಏಕಾಗ್ರವಾಗಿಬಿಡುತ್ತೆ. ಆ ರೀತಿ ಏಕಾಗ್ರವಾದಾಗ ಏನಾಗುತ್ತೆ ಅಂತಂದ್ಬಿಟ್ರೆ ಮುಂದಿನ ಹಂತಕ್ಕೆ ಹೋಗ್ತಾನೆ ಒಬ್ಬ ವ್ಯಕ್ತಿ. ಮುಂದಿನ ಹಂತ ಯಾವುದಪ್ಪ ಅಂತಂದ್ಬಿಟ್ಟು ಉಪಾಸನಾಕಾಂಡ ಅಂತ ಹೇಳ್ತಾರೆ. ಈ ಉಪಾಸನಾಕಾಂಡದಲ್ಲಿ ಏನಾಗುತ್ತೆ ಅಂತಂದ್ಬಿಟ್ರೆ ಯಾವುದು ಭಗವಂತನ ಯಾವುದೋ ಒಂದು ನಿರ್ದಿಷ್ಟವಾಗಿರತಕ್ಕಂಥ ರೂಪವನ್ನಾಗಲಿ ನಾಮವನ್ನಾಗಲಿ ಒಂದು ಸಿಂಬಾಲಿಕ್ ಅಂದರೆ ಸಂಕೇತ ರೂಪದಲ್ಲಿ ಇಟ್ಕೊಂಡ್ಬಿಟ್ಟು ರಾಮ ಆಗ್ಬೋದು, ಶಿವ ಆಗ್ಬೋದು, ರಾಮನಾಮ ಆಗ್ಬೋದು, ಶಿವನಾಮ ಆಗ್ಬೋದು, ಯಾವುದಾದ್ರು ಕೂಡ ಅದು ಸಂಕೇತ, ಭಗವಂತನ ಅತ್ಯಂತ ಸತ್ಯದ ಒಂದು ಸಂಕೇತ. ಇವೆಲ್ಲ
ಆ ಸಂಕೇತವನ್ನು ಇಟ್ಕೊಂಡ್ಬಿಟ್ಟು ನಾವು ಉಪಾಸನೆ ಮಾಡ್ತಕ್ಕಂಥದ್ದು, ಧ್ಯಾನ ಮಾಡ್ತಕ್ಕಂಥದ್ದು. ಅದರಲ್ಲಿ ಆ ಸಂಕೇತದಲ್ಲೇ ಸಂಪೂರ್ಣವಾಗಿ ರಾಮನ ರೂಪ ಆಗ್ಬೋದು, ಕೃಷ್ಣನ ರೂಪ ಆಗ್ಬೋದು, ಶ್ರೀರಾಮಕೃಷ್ಣನ ರೂಪ ಆಗ್ಬೋದು. ಅದರಲ್ಲಿ ಮನಸ್ಸನ್ನು ಸಂಪೂರ್ಣವಾಗಿ ಏಕಾಗ್ರಗೊಳಿಸ್ತಕ್ಕಂಥದ್ದು. ಉಪಾಸನಂ ನಾಮ ಸಮಾನ ಪ್ರತ್ಯಯ ಪ್ರವಾಹಕರಣಂ ಅಂತಂದ್ಬಿಟ್ಟು ಶಂಕರಾಚಾರ್ಯರು ಉಪಾಸನೆಯ ಬಗ್ಗೆ ಹೇಳ್ತಾರೆ. ಉಪಾಸನ ಅಂತಂದ್ರೆ ಏನು ಅಂತಂದ್ಬಿಟ್ರೆ ಸಮಾನವಾಗಿರ್ತಕ್ಕಂಥ ಪ್ರತ್ಯಯ, ಅಂದರೆ ಭಗವಂತನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಲೋಚನೆಗಳು, ಭಗವಂತನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಲೋಚನೆಗಳು. ಶಿವನಿಗೆ ಪಟ್ಟಿರ್ಬೋದು, ರಾಮನಿಗೆ ಸಂಬಂಧಪಟ್ಟಿರ್ಬೋದು, ಕೃಷ್ಣನಿಗೆ ಸಂಬಂಧಪಟ್ಟಿರ್ಬೋದು, ಶ್ರೀರಾಮಕೃಷ್ಣರಿಗೆ ಸಂಬಂಧಪಟ್ಟಿರ್ಬೋದು. ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಆಲೋಚನೆಗಳು ನಿರಂತರವಾಗಿ ಹೋಗ್ತಾ ಇರತಕ್ಕಂಥದ್ದು. ಅದನ್ನು ಸಮಾನ ಪ್ರತ್ಯಯ ಪ್ರವಾಹಕರಣಂ ಅಂತ ಹೇಳ್ತಾರೆ. ಈ ರೀತಿ ಇದು ಉಪಾಸನೆ. ಕರ್ಮವನ್ನು ಮಾಡ್ತಾ 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 ಮನಸ್ಸು ಈ ಸ್ಥಿತಿಗೆ ಏರುತ್ತಂತೆ. ಆಮೇಲೆ ಏನಾಗುತ್ತೆ, ಇನ್ನೂ ಕೂಡ ಮುಂದೆ ಹೋಗ್ತಾನೆ, ಅದು ಜ್ಞಾನಕಾಂಡ ಆಗಿಬಿಡುತ್ತೆ. ಇಲ್ಲಿ ಈ ಉಪಾಸನೆಯಲ್ಲಿ ವಸ್ತುವನ್ನು, ಯಾವುದೋ ಒಂದು ವಸ್ತುವನ್ನು, ಸಾಂಕೇತಿಕವಾಗಿ ಒಂದು ವಸ್ತುವನ್ನು ಇಟ್ಕೊಂಡ್ಬಿಟ್ಟು ಅದರಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸಿಬಿಟ್ಟು ಉಪಾಸನೆ ಮಾಡ್ತಕ್ಕಂಥದ್ದು, ಸಾಧನೆ ಮಾಡ್ತಕ್ಕಂಥದ್ದು, ಧ್ಯಾನ ಮಾಡ್ತಕ್ಕಂಥದ್ದು. ಈಗ ಜ್ಞಾನಕಾಂಡದಲ್ಲಿ ಏನಾಗುತ್ತೆ ಅಂತಂದ್ಬಿಟ್ರೆ ವಸ್ತು ಇಲ್ಲ, ಯಾವ ರೂಪವೂ ಇಲ್ಲ, ನಾಮವೂ ಇಲ್ಲ. ಅವನೇನು ಮಾಡ್ತಾನೆ ಅಂತಂದ್ಬಿಟ್ರೆ ನಾನು ಅಂತಕ್ಕಂಥ ಪ್ರಜ್ಞೆ ಇದೆಯಲ್ಲ, ಆತ್ಮಪ್ರಜ್ಞೆ, ಅದರ ಮೇಲೆ ಧ್ಯಾನ ಮಾಡ್ತಾನಂತವನು. ಸಬ್ಜೆಕ್ಟಿವ್, ಹಿ ಬಿಕಮ್ ಸಬ್ಜೆಕ್ಟ್ ಓರಿಯೆಂಟೆಡ್. ಅದೆಲ್ಲ ಉಪಾಸನೆಯಲ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್, ಇದು ಸಬ್ಜೆಕ್ಟ್ ಓರಿಯೆಂಟೆಡ್, ಸಬ್ಜೆಕ್ಟ್ ಮೆಡಿಟೇಷನ್. ಇಲ್ಲಿ ಆ ಆತ್ಮಪ್ರಜ್ಞೆ ಇದೆಯಲ್ಲ ಅದೇ ಅವನ ಧ್ಯಾನದ ವಸ್ತು ಆಗಿಬಿಡುತ್ತೆ. ನಾನು ಅಂತಕ್ಕಂಥ ಆತ್ಮಪ್ರಜ್ಞೆ ಅಂತಕ್ಕಂಥದ್ದು. ಅದಕ್ಕೋಸ್ಕರ ಅಹಂಗ್ರಹ ಉಪಾಸನೆ ಅಂತ ಕರೀತಾರೆ ಇದನ್ನು. ಅಹಂಗ್ರಹ ಉಪಾಸನೆ ಅಂದರೆ ಅಹಂ ಅಂತಕ್ಕಂಥ, ನಾನು ಅಂತಕ್ಕಂಥ ಪ್ರಜ್ಞೆಯನ್ನು ಹಿಡ್ಕೊಂಡ್ಬಿಟ್ಟು ಮುಂದುವರಿತಾ ಹೋಗ್ತಕ್ಕಂಥದ್ದು. ಆ ರೀತಿ ಒಂದು ಮನಸ್ಥಿತಿ ಬಂದಾಗ ಅದು ಜ್ಞಾನಕಾಂಡ ಆಗುತ್ತೆ. ಆಮೇಲೆ ಅದರಲ್ಲೂ ಕೂಡ ಅವನು ಮುಂದುವರೆದಾಗ ಸಮಾಧಿ ಸ್ಥಿತಿ ಉಂಟಾಗುತ್ತೆ, ಅದು ಬೇರೆ ವಿಷಯ. ಹೀಗೆ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ಬಿಟ್ರೆ ಇಟ್ಸ್ ಗ್ರ್ಯಾಜುವಲಿ ಅವನ ಕರ್ಮಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ, ಕಿರಿದಾಗ್ತಾ ಬರುತ್ತೆ. ಕರ್ಮಕಾಂಡದಲ್ಲಿ ಅವನು ತುಂಬ ಕ್ರಿಯೆಗಳನ್ನೆಲ್ಲ ಮಾಡಬೇಕಾಗಿತ್ತು. ಉಪಾಸನೆ ಕಾಂಡದಲ್ಲಿ ಏನಾಗುತ್ತೆ, ಇನ್ನು ಕ್ರಿಯೆ ಎಲ್ಲ ಕಡಿಮೆ ಆಗಿಬಿಡುತ್ತೆ, ಬಾಹ್ಯ ಕ್ರಿಯೆಗಳಲ್ಲಿ ನಿಂತು ಹೋಗ್ಬಿಡುತ್ತೆ, ಅಲ್ಲಿ ಮಾನಸಿಕ ಕ್ರಿಯೆ ಮಾತ್ರ ಉಳ್ಕೊಂಡ್ಬಿಟ್ಟಿರುತ್ತೆ. ಆಮೇಲೆ ಜ್ಞಾನಕಾಂಡಕ್ಕೆ ಬಂದಾಗ ಅದು ಕೂಡ ನಿಂತು ಹೋಗ್ಬಿಡುತ್ತೆ. ಆಮೇಲೆ ಚಿತ್ತವೃತ್ತಿ ಶಮನವಾಗಿಬಿಡುತ್ತೆ, ಮಾನಸಿಕ ಕ್ರಿಯೆಯೂ ನಿಂತು ಹೋಗ್ಬಿಡುತ್ತೆ. ಆಮೇಲೆ ಸಮಾಧಿ ಉಂಟಾಗುತ್ತೆ. ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ ಒಂದು ಸಾಮಾನ್ಯ ಉದಾಹರಣೆ ಅಂತ ತಗೋತೇನೆ. ಈಗ ಒಬ್ಬ ಸಂಗೀತ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಸಂಗೀತ ಪ್ರಾಕ್ಟೀಸ್ ಮಾಡುವಾಗ ಪ್ರಾರಂಭದಲ್ಲಿ ಏನಾಗುತ್ತೆ, ಅವನು ಅನೇಕ ವಿಷಯಗಳ ಕಡೆ ಗಮನ ಕೊಡಬೇಕಾಗತ್ತೆ ಅಲ್ವಾ. ಹಾರ್ಮೋನಿಯಂ ಬಾರಿಸ್ತಾ ಇರ್ತಾರೆ. ಹಾರ್ಮೋನಿಯಂ ಬಾರಿಸ್ತಾ ಇರುವಾಗ ಹಾರ್ಮೋನಿಯಂ ಪ್ರತಿಯೊಂದು ಮನೆ ಕಡೆಗೂ ಗಮನ ಕೊಡಬೇಕು ಅವರು. ಆ ಕಡೆ ಈ ಕಡೆ ಹೋಗೋ ಹಾಗೆ ಇಲ್ಲ, ಪ್ರತಿಯೊಂದು ಮನೆ ಕರೆಕ್ಟಾಗಿ ನೋಡ್ತಾ ಬಾರಿಸಬೇಕಾಗತ್ತೆ, ಅದ್ರ ಕಡೆ ಗಮನ ಕೊಡಬೇಕು. ಆಮೇಲೆ ಟೆಕ್ಸ್ಟ್ ಇರುತ್ತಲ್ಲ, ಯಾವುದೋ ಹಾಡು ಹೇಳಬೇಕಾಗಿದೆ, ಹಾಡು ಅದು ಮುಂದ್ಗಡೆನೇ ಇಟ್ಕೊಂಡಿರಬೇಕಾಗತ್ತೆ, ಪುಸ್ತಕ ಮುಂದ್ಗಡೆನೇ ಇರಬೇಕಾಗತ್ತೆ. ಅದು ಯಾಕೆ ಬೈಹಾರ್ಟ್ ಆಗಿರೋದಿಲ್ಲ ಅವರಿಗೆ, ಅದನ್ನು ನೋಡ್ಕೊಂಡು ಹೇಳಬೇಕಾಗತ್ತೆ. ಆಮೇಲೆ ತಾಳದ ಕಡೆಗೂ ಹೆಚ್ಚು ಗಮನ ಕೊಡಬೇಕಾಗತ್ತೆ. ಆ ತಾಳ ಎಲ್ಲಿ ತಪ್ಪೋಗ್ಬಿಡುತ್ತೋ ಅಂತ ಭಯ ಇರುತ್ತೆ, ಎಲ್ಲಿ ತಪ್ಪೋಗ್ಬಿಡುತ್ತೋ ಅಂತಂದ್ಬಿಟ್ಟು. ಅದಕ್ಕೋಸ್ಕರ ಆ ತಾಳದ ಕಡೆಗೂ ಗಮನ ಕೊಡಬೇಕಾಗತ್ತೆ, ತಬಲದ ಕಡೆಗೂ ಗಮನ, ಅವನು ಸರಿಯಾಗಿ ತಾಳ ಹಾಕ್ತಾ ಇದೆಯೋ ಅದ್ರ ಕಡೆಗೆ ಗಮನ ಕೊಡಬೇಕಾಗತ್ತೆ. ಈ ರೀತಿ ಅನೇಕ ಕಡೆಗಳಲ್ಲಿ ಅವನು ಗಮನ ಕೊಡಬೇಕಾಗತ್ತೆ. ಆದರೆ ಪ್ರಾಕ್ಟೀಸ್ ಮಾಡ್ತಾ ಯಾವ ಸ್ಥಿತಿ ಅವನಿಗೆ ಎಷ್ಟು ಎಕ್ಸ್ಪರ್ಟ್ ಆಗಿಬಿಡ್ತಾನೆ ಅಂತಂದ್ಬಿಟ್ರೆ ಹಾರ್ಮೋನಿಯಂ ಕಣ್ಣು ಮುಚ್ಕೊಂಡು ಬಾರಿಸ್ಬೋದು ಅವನು, ಏನೂ ಇಲ್ಲವೇ ಇಲ್ಲ, ಏನು ಅದ್ರ ಕಡೆ ಗಮನನೇ ಕೊಡಬೇಕಾಗಿಲ್ಲ, ತಾನಾಗೆ ಅದು ಕೈ ಆಡ್ತಾ ಹೋಗ್ಬಿಡುತ್ತೆ, ತಪ್ಪುದೇ ಇಲ್ಲ. ಆ ಥರ ಸ್ಥಿತಿ ಬಂದ್ಬಿಡುತ್ತೆ, ಅದ್ರ ಕಡೆ ಗಮನನೇ ಕೊಡಬೇಕಾಗಿಲ್ಲ. ಆಮೇಲೆ ಟೆಕ್ಸ್ಟ್ ಎಲ್ಲ ಬೈಹಾರ್ಟ್ ಆಗಿಬಿಟ್ಟಿರುತ್ತೆ. ಯಾರು ಕೂಡ ಸಂಗೀತಗಾರರು ಯಾರು ಟೆಕ್ಸ್ಟ್ ಇಟ್ಕೊಂಡು ಅವರು ಹಾಡೋದಿಲ್ಲ, ಅದೆಲ್ಲ ಬೈಹಾರ್ಟ್ ಆಗಿಬಿಟ್ಟಿರುತ್ತೆ, ಸ್ವಾಭಾವಿಕ ಬಂದ್ಬಿಡುತ್ತೆ. ಆಮೇಲೆ ತಾಳನೂ ಕೂಡ ಆ ಲಯ ಎಷ್ಟು ಸ್ವಾಭಾವಿಕವಾಗಿಬಿಡುತ್ತೆ ಅಂತಂದ್ಬಿಟ್ರೆ ಅದ್ರ ಕಡೆಗೆ ಅವನು ಗಮನನೇ ಕೊಡಬೇಕಾಗಿಲ್ಲ, ಚೂರು ಗಮನ ಕೊಡಬೇಕಾಗಿಲ್ಲ. ಸ್ವಾಭಾವಿಕವಾಗಿ ಅದು ತಾಳಬದ್ಧವಾಗಿಯೇ ನಡೀತಾ ಇರುತ್ತೆ. ಯಾವುದೇ ರೀತಿ ಬೇಕಾದರೂ ಹಾಡಲಿ ಅವರು, ಯಾವುದೇ ರೀತಿ ಬೇಕಾದರೂ ಹಾಡಲಿ, ಎಷ್ಟೆಲ್ಲ ಸರ್ಕಸ್ ಮಾಡಲಿ, ಏನೇ ಮಾಡಿದರೂ ಕೂಡ ತಾಳ ತಪ್ಪೋದೇ ಇಲ್ಲ, ಅಷ್ಟು ಸ್ವಾಭಾವಿಕ ಆಗ್ಬಿಟ್ಟಿರುತ್ತೆ. ಈಗ ಅವ್ರ ಗಮನ ಎಲ್ಲ ಯಾವುದ್ರ ಕಡೆ ಇರುತ್ತೆ ಅಂತಂದ್ಬಿಟ್ರೆ ರಾಗದ ಕಡೆಗೆ ಮಾತ್ರ ಇರುತ್ತೆ. ರಾಗ ಒಂದೇ, ಅದನ್ನೇ ಇಟ್ಕೊಂಡ್ಬಿಟ್ಟು ಅವರು ಅನೇಕ ರೀತಿ ವಿಸ್ತಾರ ಮಾಡ್ತಾ ಹೋಗ್ತಾರೆ. ಆ ರೀತಿ ನಮ್ಮ ಮನಸ್ಸು ಕ್ರಮೇಣ ಎಲ್ಲ ಕ್ರಿಯೆಗಳಿಂದಲೂ ಕೂಡ ಮುಕ್ತವಾಗ್ತಾ ಅದು ಒಂದೇ ಕಡೆಗೆ ಫೋಕಸ್ ಆಗಿಬಿಡುತ್ತೆ. ಇದು ನಿಜವಾದ ಸಾಧನೆಯಲ್ಲಿ ಕೂಡ ಇದೇ ರೀತಿ ಆಗುತ್ತೆ ಅಂತಂದ್ಬಿಟ್ಟು. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾರೆ, ನಾವು ಕ್ರಮೇಣ ಏನಾಗುತ್ತೆ ಅಂತಂದ್ಬಿಟ್ರೆ ಎಲ್ಲ ಕ್ರಿಯೆಗಳು ಕೂಡ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಅಂತಂದ್ಬಿಟ್ಟು. ನಿತ್ಯಕರ್ಮ ಅಂತ ಹೇಳಿದೆ, ಆಮೇಲೆ ಕಾಮ್ಯಕರ್ಮ ಅಂತ ಹೇಳಿದೆ. ಕಾಮ್ಯಕರ್ಮ ಆಸೆಗಳನ್ನು ಇಟ್ಕೊಂಡು ಮಾಡ್ತಕ್ಕಂಥ ಕರ್ಮ, ಅದನ್ನು ಕೂಡ ಬಿಡಬೇಕಾಗತ್ತೆ. ಅದಂತೂ ಮೊದಲೇ ಎಲ್ಲರೂ ಬಿಡಬೇಕು, ಸಾಧಕರಾದರೂ ಅದನ್ನು ಸಂಪೂರ್ಣ ಬಿಟ್ಟುಬಿಡಬೇಕು. ಆಮೇಲೆ ನಿಷಿದ್ಧ ಕರ್ಮ ಅಂತೂ ಕೂಡ ಹೇಳಬೇಕಾಗಿಲ್ಲ, ಬಿಡಲೇಬೇಕಾಗತ್ತೆ. ಈ ರೀತಿ ನಾವು ಏನಾಗುತ್ತೆ ಅಂದರೆ ಕ್ರಮೇಣ ಈ
ಈ ಕ್ರಮಗಳೆಲ್ಲ ಬಿದ್ದು ಹೋಗುತ್ತೆ ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣ ಹೇಳ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ ಓಂಕಾರದಲ್ಲಿ ಮಾತ್ರ ಮನಸ್ಸು ನಿಲ್ಲುತ್ತೆ ಅಂತಂದ್ಬಿಟ್ಟು. ಓಂಕಾರ ಅಂತಂದ್ಬಿಟ್ರೆ ನಿಮಗೆಲ್ಲ ತಿಳಿದಿರುವಂತೆ ಎಲ್ಲ ಮಂತ್ರಗೂ ಕೂಡ ಅನ್ವಯ ಆಗ್ತಕ್ಕಂಥ ಒಂದು ಅಕ್ಷರ ಅದು. ಅದರಲ್ಲಿ ಸ್ವಾಮಿ ವಿವೇಕಾನಂದ ಹೇಳುವಂತೆ ಇಟ್ ರೆಪ್ರೆಸೆಂಟ್ಸ್ ದಿ ಎಂಟೈರ್ ಗ್ಯಾಮೆಟ್ ಆಫ್ ಸೌಂಡ್ ಪ್ರೊಡಕ್ಷನ್ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಅಂತಂದರೆ ಏನಾಗುತ್ತೆ ಅಂತಂದ್ಬಿಟ್ರೆ ಅದು ಶಬ್ದೋತ್ಪತ್ತಿಯ ಇಡೀ ಚಿತ್ರವನ್ನು, ಶಬ್ದೋತ್ಪತ್ತಿ ಇಡೀ ಪ್ರಕ್ರಿಯೆಯನ್ನು ಅದು ಪ್ರತಿನಿಧಿಸುತ್ತೆ ಅಂತಂದ್ಬಿಟ್ಟು ಓಂಕಾರ. ಅವರು ಹೇಳ್ತಾರೆ ಏನು ಅಂತಂದ್ಬಿಟ್ರೆ ಅಕಾರ, ಉಕಾರ, ಮಕಾರ ಅಂತ ಹೇಳ್ತೀವಲ್ಲ, ಈ ಅಕಾರ ಅಂತಕ್ಕಂಥದ್ದು ಗಂಟಲಿನ ಮೂಲದಿಂದ ಹೊರಡುತ್ತದು ಅಕಾರ, ಆ ಅಂತ. ಆಮೇಲೆ ಅದೇನಾಗುತ್ತೆ, ಸೌಂಡು ನಾಲಿಗೆಯ ಮೂಲಕ ಬರುತ್ತೆ, ನಾಲಿಗೆಯ ಮೂಲಕ ಬರುತ್ತೆ, ಸ್ವಲ್ಪ ಕಿರದಾಗುತ್ತಾ ಬರುತ್ತೆ. ಆಮೇಲೆ ಏನಾಗುತ್ತೆ, ತುಟಿನಲ್ಲಿ ಕೊನೆಗೊಳ್ಳುತ್ತೆ ಮಾ ಅಂತಂದ್ಬಿಟ್ಟು. ಮಾ ಉಚ್ಚರಿಸುವಾಗ ನಾವು ತುಟಿ ಕ್ಲೋಸ್ ಮಾಡಿಬಿಡ್ತೀವಿ, ಅಲ್ಲಿ ಕ್ಲೋಸ್ ಆಗುತ್ತೆ. ಆಮೇಲೆ ಆ ಸೌಂಡು ಎಳಿತಾ ಹೋಗುತ್ತೆ. ಗಂಟೆಯನ್ನು ನಾವು ಬಾರಿಸಿದ ಮೇಲೂ ಕೂಡ ಅದರ ವೈಬ್ರೇಷನ್ ನಿರಂತರ ಹೋಗ್ತಾ ಇರುತ್ತಲ್ಲ, ಹಾಗೆಯೇ ಇದು ಕೂಡ ಹೋಗ್ತಾ ಇರುತ್ತೆ. ಹೀಗೆ ಈ ಓಂಕಾರದ ಬಗ್ಗೆ ತುಂಬ ಹೇಳೋದಿದೆ, ಅದನ್ನ ಹೆಚ್ಚು ಹೇಳೋಕೆ ಹೋಗೋದಿಲ್ಲ ಇವಾಗ. ಹೀಗೆ ಓಂಕಾರ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಮಂತ್ರ. ಅದು ಎಲ್ಲ ನಮ್ಮ ಭಾರತೀಯ ಧರ್ಮಗಳೆಲ್ಲವೂ ಕೂಡ ಓಂಕಾರವನ್ನು ಅವರು ಒಪ್ಕೋತಾರೆ. ಬೌದ್ಧ ಧರ್ಮದಲ್ಲಿ, ಜೈನ ಧರ್ಮ ಆಗಲಿ, ಸಿಖ್ ಧರ್ಮ ಆಗಲಿ, ಹಿಂದೂ ಧರ್ಮದ ಎಲ್ಲ ಪಂಥಗಳು ಕೂಡ ಓಂಕಾರಕ್ಕೆ ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಈಗ ಮಾಸ್ಟರ್ ಹಾಗೆ ಸುತ್ತಲೂ ನೋಡುತ್ತಾ ತನಗೆ ತಾನೇ ಹೇಳಿಕೊಳ್ಳುತ್ತಿದ್ದಾನೆ, ಎಂಥ ರಮ್ಯವಾದ ಸ್ಥಳ ಇದು, ಎಂಥ ಮೋಹಕ ವ್ಯಕ್ತಿ ಇವರು, ಎಂಥ ಅಮೃತೋಪಮ ಮಾತುಗಳು ಇವರ ಬಾಯಿಂದ. ಈ ಸ್ಥಳವನ್ನು ಬಿಟ್ಟು ಕದಲಲ್ಲೇ ಮನಸ್ಸಾಗುತ್ತಿಲ್ಲವಲ್ಲ. ಕೆಲವು ನಿಮಿಷಗಳಾದ ನಂತರ ಆತನಿಗೆ ಯೋಚನೆ ಬಂತು. ಮೊದಲು ನಾನೆಲ್ಲಿಗೆ ಬಂದಿದ್ದೇನೆ ಎಂಬುದನ್ನು ನೋಡಿಕೊಂಡು ಬಂದು ಅನಂತರ ಇಲ್ಲಿಗೆ ಬಂದು ಕುಳಿತುಕೊಳ್ಳುತ್ತೇನೆ ಅಂತಂದ್ಬಿಟ್ಟು. ಮೊದಲು ಸ್ವಲ್ಪ ಹೊರಗಡೆ ಎಲ್ಲ ಓಡಾಡ್ಬಿಟ್ಟು ಎಂಥ ಸ್ಥಳ ಇದು ಅಂತ ನೋಡ್ಕೊಂಡ್ಬಿಟ್ಟು ಆಮೇಲೆ ಬಂದು ಇರೋಣ ಅಂತಂದ್ಬಿಟ್ಟು ಅವರು ಹೊರಗಡೆ ಹೋಗ್ತಾರೆ, ಇಬ್ಬರು ಹೋಗ್ತಾರೆ. ಆಮೇಲೆ ಹೋಗುವಷ್ಟೊತ್ತಿಗೆ ಸಂಜೆ ಆಗಿರುತ್ತೆ. ಆ ಸಂಜೆಯಲ್ಲಿ ಎಲ್ಲ ದೇವಸ್ಥಾನದ ಆರತಿ ಸಮಯ, ಅಲ್ಲೆಲ್ಲ ಗಂಟ, ಶಂಖ, ನಾದಗಳು ಎಲ್ಲದೂ ಕೂಡ ಹೋಗ್ತಾ ಇರುತ್ತೆ. ಅದೆಲ್ಲ ತೇಲ್ಕೊಂಡ್ಬಿಟ್ಟು ಭಾಳ ಚೆನ್ನಾಗಿ ವಿವರಣೆಯನ್ನು ಕೊಡ್ತಾರೆ ಅವರು ಕವಿ ಹೃದಯ ಅವರದ್ದು. ಯಾರದ್ದು? ಮಾಸ್ಟರ್ ಮಹರ್ಷಿ ಅವರದ್ದು. ಅವರು ಕವಿಯನ್ನು ಕೂಡ ಹೌದು, ಸಾಹಿತಿಗಳು ಕೂಡ ಹೌದು. ಅದಕ್ಕೋಸ್ಕರ ಭಾಳ ಸುಂದರವಾಗಿ ಅವರು ಕಾವ್ಯ ಭಾಷೆಯಲ್ಲಿ ಅದನ್ನು ವಿವರಿಸ್ತಾ ಹೋಗ್ತಾರೆ. ಆಮೇಲೆ ಅವರೇನು ಮಾಡ್ತಾರೆ, ಆಮೇಲೆ ಮತ್ತೆ ಪುನಃ ಎಲ್ಲ ನೋಡ್ಕೊಂಬಂದ ಮೇಲೆ ಮತ್ತು ಶ್ರೀರಾಮಕೃಷ್ಣರ ಕೊಠಡಿಗೆ ಬರ್ತಾರಂತೆ. ಆಗ ಶ್ರೀರಾಮಕೃಷ್ಣರಿಗೆ ಕೊಠಡಿಗೆ ಬಂದಾಗ ಶ್ರೀರಾಮಕೃಷ್ಣರ ಕೊಠಡಿಯ ಬಾಗಿಲು ಮುಚ್ಚಿತ್ತು. ಅದಕ್ಕೋಸ್ಕರ ಇವರು ಸಾಮಾನ್ಯವಾಗಿ ಪಾಶ್ಚಾತ್ಯ ಸಂಸ್ಕೃತಿಯಿಂದ ಅದರಿಂದ ಬಂದವರಲ್ವಾ, ಅದಕ್ಕೋಸ್ಕರವಾಗಿ ಅವರು ತಕ್ಷಣವೇ ಒಳಗಡೆ ಹೋಗೋದಕ್ಕೆ ಅವ್ರಿಗೆ ಇಷ್ಟ ಆಗಲಿಲ್ಲ. ಮೊದಲು ಅವರು ಬಾಗಿಲು ತಟ್ಟಿ ಅವರೇನೋ ಇದಾರೋ ಇಲ್ಲೋ ಅಂತ ತಿಳ್ಕೊಂಬಿಟ್ಟು ಅವರಿಗೆ ಸೂಚನೆ ಕೊಟ್ಬಿಟ್ಟು ಆಮೇಲೆ ಒಳಗಡೆ ಹೋಗ್ತಕ್ಕಂಥದ್ದು ಪದ್ಧತಿ, ಪಾಶ್ಚಾತ್ಯ ಪದ್ಧತಿ. ಅದೊಂದು ಒಳ್ಳೆಯ ಕೆಲಸ. ಅದಕ್ಕೋಸ್ಕರವಾಗಿ ಅವ್ರು ತಕ್ಷಣ ಹೋಗಲಿಲ್ಲ. ಅಲ್ಲಿ ಬೃಂದೆ ಅಂತಂದ್ಬಿಟ್ಟು ಒಬ್ಬಳು ಕೆಲಸದ ಆಕೆ ಇರ್ತಾಳೆ. ಅವಳನ್ನು ಕೇಳ್ತಾರಂತೆ, ಸಾಧುಗಳು ಒಳಗಿರುವರೇ ಅಂದರೆ ಶ್ರೀರಾಮಕೃಷ್ಣ ಒಳಗಿದ್ದಾರೆಯೇ ಅಂತ ಬೃಂದೆಯನ್ನು ಕೇಳ್ತಾರಂತೆ. ಬೃಂದೆ ಹೇಳಿದಳು, ಹೌದು ಒಳಗಿದ್ದಾರೆ ಮಾಸ್ಟರ್. ಇವರು ಇಲ್ಲಿ ಎಷ್ಟು ಕಾಲದಿಂದ ಇದ್ದಾರೆ? ಬೃಂದೆ, ಬಹಳ ಕಾಲದಿಂದ ಮಾಸ್ಟರ್. ಒಳ್ಳೆಯದು. ಇವರೇನು ಬಹಳವಾಗಿ ಗ್ರಂಥಗಳನ್ನು ಓದುತ್ತಾರೋ? ಬೃಂದೆ, ಗ್ರಂಥಗಳೇ ಎಷ್ಟು ಚೆನ್ನಾಗಿ ಹೇಳ್ತಾಳೆ ಇವಳು. ಗ್ರಂಥಗಳು ಎಲ್ಲ ಅವ್ರ ಬಾಯೊಳಗೆ ಅಂತ. ಅವ್ರ ಗ್ರಂಥಗಳನ್ನು ಓದೋದು ಏನು ಬಂತು? ಶ್ರೀರಾಮಕೃಷ್ಣರಿಗೆ ಗ್ರಂಥ ಓದೋದು ಅವಶ್ಯಕತೆ ಏನಿತ್ತು? ಏನೂ ಇರಲಿಲ್ಲ. ಅವರು ಗ್ರಂಥಗಳನ್ನು ಅಧ್ಯಯನ ಮಾಡದೇ ಅವರು ಎಲ್ಲವನ್ನೂ ಕೂಡ ಅನುಭವದ ಮೂಲಕ ಪಡೆದಿದ್ದರು. ಸಾಮಾನ್ಯವಾಗಿ ಮಾಸ್ಟರ್ ಮಹರ್ಷಿ ಇದನ್ನು ಕೇಳ್ಬಿಟ್ಟು ಆಶ್ಚರ್ಯವಾಗಿಬಿಡುತ್ತೆ. ಗ್ರಂಥಗಳನ್ನು ಓದದೆ ಜ್ಞಾನಿಗಳಾಗೂ ಸಾಧ್ಯನಾ ಅಂತ. ಗ್ರಂಥಗಳನ್ನು ಓದದೆ ಸಾಧ್ಯನಾ ಅಂತಂದರೆ, ನಾವು ಅಕ್ಷರಾಭ್ಯಾಸದ ಮೂಲಕ ಬರ್ತಕ್ಕಂಥಲ್ಲ, ಶಾಲೆ ಕಾಲೇಜುಗಳಲ್ಲಿ ಹೋಗಿ ನಾವು ಕಲಿತೀವಲ್ಲ, ಅದು ಮಾತ್ರ ವಿದ್ಯಾಭ್ಯಾಸ, ಅದು ಮಾತ್ರ ಜ್ಞಾನ, ಬೇರೆ ಯಾವುದು ಜ್ಞಾನವೇ ಅಲ್ಲ ಅಂತಂದ್ಬಿಟ್ಟು ನಮ್ಮ ಮನಸ್ಸಿಗೆ ಹೋಗ್ಬಿಟ್ಟಿದೆ. ಈಗ ಯಾರೂ ಏನೂ ಅಧ್ಯಯನ ಮಾಡದೇ ಇರತಕ್ಕಂಥ ನಿರಕ್ಷರ ಆಗಿರ್ತಾನೆ, ಹಳ್ಳಿಯವನು ಇರ್ತಾನೆ, ಅವನಿಗೆ ಜ್ಞಾನ ಇರೋದಿಲ್ವಾ? ಎಷ್ಟು ರೀತಿಯ ಜ್ಞಾನ ಇರುತ್ತೆ ಅವನಿಗೆ. ನೇಟಿವ್ ವಿದ್ಯೆ ಗೊತ್ತಿರುತ್ತೆ, ಕೃಷಿ ಸಂಬಂಧಪಟ್ಟು ಎಷ್ಟೊಂದು ಅನುಭವ ಇರುತ್ತೆ, ಜ್ಞಾನ ಇರುತ್ತೆ ಅವನಿಗೆ, ಅನೇಕ ರೀತಿಯ ಜ್ಞಾನಗಳಿರುತ್ತೆ ಅವನಿಗೆ. ಬರೀ ಸಾಮಾನ್ಯ ಎಷ್ಟೋ ಸತಿ ಹೇಳಬೇಕು ಅಂತಂದ್ಬಿಟ್ರೆ ವಿದ್ಯಾಭ್ಯಾಸ ಆದವರಿಗೂ ಕೂಡ ಅಷ್ಟು ಜ್ಞಾನ ಇರೋದಿಲ್ಲ, ಅನುಭವ ಇರೋದಿಲ್ಲ, ಅಷ್ಟೊಂದು ಜ್ಞಾನ ಇರುತ್ತೆ. ಅಂದರೆ ಜ್ಞಾನ ಅಂತಂದ್ಬಿಟ್ರೆ ಕೇವಲ ಶಾಲೆ ಕಾಲೇಜುಗಳಲ್ಲಿ ಹೋಗ್ಬಿಟ್ಟು ಪುಸ್ತಕ ಅಧ್ಯಯನ ಮಾಡಿಬಿಟ್ಟು ಗ್ರಂಥಾಧ್ಯಯನದ ಮೂಲಕ ಬರ್ತಕ್ಕಂಥ ವಿಷಯ ಮಾತ್ರ ಅಲ್ಲ.
ಅದು ಅನುಭವದಿಂದ ಬರ್ತಕ್ಕಂಥದ್ದು. ಅದಕ್ಕೆ ಸಾಮಾನ್ಯವಾಗಿ ನಾವು ಈ ಕಲಿಕೆ ಇದೆಯಲ್ಲ, ಕಲಿಕೆಯನ್ನು 2 ಭಾಗವಾಗಿ ವಿಭಾಗಿಸ್ಬೋದು. ಒಂದು ಏನಪ್ಪ ಅಂತಂದ್ಬಿಟ್ರೆ ಅಕಾಡೆಮಿಕ್, ಮತ್ತೊಂದು ನ್ಯಾಚುರಲ್. ಅಕಾಡೆಮಿಕ್ ಅಂತಂದ್ಬಿಟ್ರೆ ಶಾಸ್ತ್ರೀಯವಾಗಿ ನಾವು ಕಲಿತಕ್ಕಂಥದ್ದು, ಅಂದರೆ ಶಾಲೆ ಕಾಲೇಜುಗಳಲ್ಲಿ ಹೋಗ್ಬಿಟ್ಟು ಕಲಿತಕ್ಕಂಥದ್ದು. ಇದು ಅಕಾಡೆಮಿಕ್ ಎಜುಕೇಷನ್. ಸ್ಕೂಲಿಂಗ್ ಅಂತ ಹೇಳ್ತಾರಲ್ಲ, ಸ್ಕೂಲಿಂಗ್ ಅಂತಂದ್ಬಿಟ್ಟು. ಅದಕ್ಕೆ ಯಾರೋ ಒಬ್ಬರು ಹೇಳಿದ್ರು, ಯಾರೋ ಅಬ್ರಹಾಂ ಲಿಂಕನ್ ಅಂತ ಯಾರೋ ಇರಬೇಕು ಗೊತ್ತಿಲ್ಲ, ಐ ಡೋಂಟ್ ಅಲೋ ಮೈ ಸ್ಕೂಲಿಂಗ್ ಟು ಇಂಟರ್ಫೇರ್ ವಿತ್ ಮೈ ಎಜುಕೇಷನ್ ಅಂತ ಯಾರು ಹೇಳ್ತಾರೆ. ಅಂದರೆ ಆ ಸ್ಕೂಲಿಂಗ್ ಆ ಥರ ಅಂತಂದ್ಬಿಟ್ಟು. ಅದಕ್ಕೋಸ್ಕರ ಶಿಕ್ಷಣ ಅಂತಂದ್ಬಿಟ್ರೆ, ವಿದ್ಯಾಭ್ಯಾಸ ಅಂತಂದ್ಬಿಟ್ರೆ ಸ್ಕೂಲಿಂಗಿಂತಲೂ ಮೀರಿರ್ತಕ್ಕಂಥದ್ದು ಅಂತಂದ್ಬಿಟ್ಟು. ಅದಕ್ಕೋಸ್ಕರ ಅದನ್ನು ನ್ಯಾಚುರಲ್. ಇನ್ನೊಂದು ಎಜುಕೇಷನ್ ಏನಪ್ಪ ಅಂತಂದ್ರೆ, ಕಲಿಕೆ ಯಾವಪ್ಪ ಅಂತಂದ್ಬಿಟ್ರೆ ಅದು ನ್ಯಾಚುರಲ್ ಎಜುಕೇಷನ್, ಸ್ವಾಭಾವಿಕವಾಗಿ ಬರ್ತಕ್ಕಂಥದ್ದು, ಅನುಭವದ ಮೂಲಕ ಬರ್ತಕ್ಕಂಥದ್ದು. ಅದು ನಿಜವಾಗಿರ್ತಕ್ಕಂಥ ಶಿಕ್ಷಣ. ಈ ಎರಡರಲ್ಲೂ ಕೂಡ ಯಾವುದು ಮುಖ್ಯ ನಮಗೆ ಅನ್ನೋದು ನಾವು ವಿಚಾರ ಮಾಡಬೇಕು. ಅಕಾಡೆಮಿಕ್ ಎಜುಕೇಷನ್ನು ಮತ್ತು ಅನುಭವಾತ್ಮಕವಾಗಿರ್ತಕ್ಕಂಥ ಜ್ಞಾನ ಎರಡೂ ಇದ್ದರೆ, ಅನುಭವದಿಂದ ಮೂಲಕ ಸ್ವಾಭಾವಿಕವಾಗಿರ್ತಕ್ಕಂಥ ನ್ಯಾಚುರಲ್ ಎಜುಕೇಷನ್ ಎರಡೂ ಇದ್ದರೆ ತುಂಬ ಒಳ್ಳೆಯದೇನೆ. ಸ್ವಾಮಿ ವಿವೇಕಾನಂದರಿಗೆ ಎರಡೂ ಇತ್ತು. ಶ್ರೀರಾಮಕೃಷ್ಣರಿಗೆ ಒಂದೇ ಇತ್ತು. ಈ ಎರಡರ ಮಧ್ಯೆ ಯಾವುದು ಮುಖ್ಯ ಅಂತಂದ್ಬಿಟ್ರೆ, ಎರಡೂ ಆಗೋದಿಲ್ಲ ಅಂತಂದ್ಬಿಟ್ರೆ ಈ ನ್ಯಾಚುರಲ್ ಎಜುಕೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೆ ನಾವು ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡಬೇಕು. ಅದಕ್ಕೆ ಸಂಸ್ಕೃತದಲ್ಲಿ ಭಾಳ ಒಂದು ಸುಂದರವಾದಂಥ ಶ್ಲೋಕ ಇದೆ. ಏನು ಅಂತಂದರೆ, ಆಚಾರ್ಯಾತ್ ಪಾದಮೇಕಂ ಸ್ಯಾತ್ ಪಾದಂ ಸಬ್ರಹ್ಮಚಾರಿಭಿ ಪಾದಂ ಸ್ವಮೇಧೆಯ ಜ್ಞೇಯಂ ಶೇಷಂ ಕಾಲೇನ ಪಚ್ಯತೆ ಅಂತ. ಅಂದರೆ ಜ್ಞಾನದಲ್ಲಿ 4 ಭಾಗ. 1ನೇ ಭಾಗ ಯಾವುದಪ್ಪ ಅಂತಂದ್ಬಿಟ್ರೆ, ಅದ್ರಲ್ಲಿ ಜ್ಞಾನದ 4 ಭಾಗದಲ್ಲಿ 1ನೇ ಭಾಗ ಇದೆಯಲ್ಲ, 1ನೇ ಭಾಗದಿಂದ ಆಚಾರ್ಯರಿಂದ ಅಂದರೆ ಉಪಾಧ್ಯಾಯರಿಂದ, ಶಿಕ್ಷಕರಿಂದ ನಾವು ಪಡಿತೀವಿ ಅಂತಂದ್ಬಿಟ್ಟು 1 ಭಾಗ ಆಯಿತು. 2ನೇ ಭಾಗ ಯಾವುದರಿಂದ ಪಡಿತೀವಿ ಅಂತಂದ್ಬಿಟ್ರೆ ಸಬ್ರಹ್ಮಚಾರಿ ಬಿಹಿ ಅಂತಂದ್ಬಿಟ್ರೆ, ಬೇರೆ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರಲ್ಲ, ಅವ್ರ ಮೂಲಕ ಅವರೊಡನೆ ಮಾತುಕತೆ ಆಡೋದ್ರ ಮೂಲಕ, ಇಂಟರ್ಯಾಕ್ಷನ್ ಮೂಲಕ ನಾವು ಇನ್ನು ಜ್ಞಾನದ ಕಾಲಭಾಗವನ್ನು ಪಡಿತೇವಂತೆ. ಆಮೇಲೆ ಪಾದಂ ಸ್ವಮೇಧೇಯ ಜ್ಞೇಯಂ ಅಂತಂದರೆ, ಇನ್ನು ಕಾಲಭಾಗವನ್ನು ನನ್ನ ಬುದ್ಧಿಶಕ್ತಿಯಿಂದ ಕಲಿಬೇಕಂತೆ. ನಾನೇ ವಿಚಾರ ಮಾಡಿಬಿಟ್ಟು, ಆಲೋಚನೆ ಮಾಡಿಬಿಟ್ಟು ಅದ್ರ ಮೂಲಕ ನಾನು ಹೆಚ್ಚು ಜ್ಞಾನವನ್ನು ಪಡಿಬೇಕಂತೆ. ಶಿಕ್ಷಣ ಅಂತಂದ್ಬಿಟ್ರೆ ನಿಜವಾಗ ಅರ್ಥದಲ್ಲಿ ಹೇಳಬೇಕು ಅಂತಂದ್ಬಿಟ್ರೆ, ನನಗೆ ನನ್ನ ಸ್ವಂತ ಬುದ್ಧಿಶಕ್ತಿಯ ಮೂಲಕ, ವಿಚಾರದ ಮೂಲಕ ಹೆಚ್ಚು ಜ್ಞಾನವನ್ನು ಪಡಿತಕ್ಕಂಥ ಸಾಮರ್ಥ್ಯವನ್ನು ಯಾವುದು ಕೊಡುತ್ತೋ ಅದು ನಿಜವಾಗಿರ್ತಕ್ಕಂಥ ಶಿಕ್ಷಣ ಅಂತಂದ್ಬಿಟ್ಟು. ಅದು ನಿಜವಾದ ಶಿಕ್ಷಣ. ಅದರಿಂದ ಆ ಸ್ವಂತ ಬುದ್ಧಿಶಕ್ತಿಯಿಂದ ನಾವು ಹೆಚ್ಚು ಜ್ಞಾನವನ್ನು ಪಡೆಯುವಂತಹ ಸ್ಥಿತಿ ಬರಬೇಕು. ಅದು ಕಾಲಭಾಗದಿಂದ ಅದು ಬರುತ್ತಂತೆ. ಆಮೇಲೆ ಶೇಷಂ ಕಾಲೇನ ಪಚ್ಯತೆ ಅಂತಂದ್ಬಿಟ್ಟು, ಉಳಿದ ಕಾಲಭಾಗ ಅದು ಕಾಲೇನ ಪಚ್ಯತೆ ಅಂತಂದ್ಬಿಟ್ಟು ಅನುಭವದ ಮೂಲಕ ಬರ್ತಕ್ಕಂಥದ್ದು ಅಂತ. ಅನುಭವ ಮುಖ್ಯ, ಉಳಿದಲ್ಲ. ಹೀಗೆ ಇದು ಕಂಪ್ಲೀಟ್ ಎಜುಕೇಷನ್. ಈ ರೀತಿ ಸಮಗ್ರವಾಗಿರ್ತಕ್ಕಂಥ ಒಂದು ಶಿಕ್ಷಣ, ಈ ರೀತಿ ಸಮಗ್ರವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡಿಬೇಕು ಅಂತಂದ್ಬಿಟ್ಟು ನಮ್ಮ ಶಾಸ್ತ್ರ ಹೇಳುತ್ತೆ. ಈಗ ಅದರಿಂದ ಈಗ ಗ್ರಂಥಾಧ್ಯಯನ ಅಂತಂದ್ಬಿಟ್ರೆ ಬರೀ ಗ್ರಂಥವನ್ನು ಓದ್ಬಿಟ್ಟು ಏನು ಪ್ರಯೋಜನ ಆಗೋದೇ ಇಲ್ಲ. ಅನೇಕರು ಗ್ರಂಥಾಧ್ಯಯನ ಮಾಡಿಬಿಟ್ಟು ಗ್ರಂಥ ಪಾಂಡಿತ್ಯ ಇರ್ತಕ್ಕಂಥವ್ರು ಅನೇಕ ಜನರು ಇರ್ತಾರೆ, ಶಾಸ್ತ್ರ ಪಾಂಡಿತ್ಯ ಇರ್ತಕ್ಕವರು ಅನೇಕ ಜನ ಇರ್ತಾರೆ. ಆದರೆ ಅವರ ಜೀವನದಲ್ಲಿ ಅದು ಪ್ರತಿಬಿಂಬಿತವಾಗಿರುವುದಿಲ್ಲ. ಅದಕ್ಕೋಸ್ಕರ ಗ್ರಂಥಾನ್ ಅಧ್ಯಸ್ಯ ಮೇಧಾವಿ, ಗ್ರಂಥಾನ್ ಅಧ್ಯಸ್ಯ ಮೇಧಾವಿ ಜ್ಞಾನ ವಿಜ್ಞಾನ ತತ್ಪರಃ ಸರ್ವಾನ್ ಗ್ರಂಥಾನ್ ಪರಿತ್ಯಜ ಫಲಾಲಮಿವ ಧಾನ್ಯಾರ್ಥಿ ಸರ್ವಾನ್ ಗ್ರಂಥಾನ್ ಪರಿತ್ಯಜೇತ್ ಅಂತ ಹೇಳ್ತಾರೆ. ಅಂತಂದರೆ ಎಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕಂತೆ, ಶಾಸ್ತ್ರಾಧ್ಯಯನ ಮಾಡಬೇಕಂತೆ. ಸರ್ವಾನ್ ಗ್ರಂಥಾನ್ ಅಧ್ಯಸ್ಯ, ಅದನ್ನ ಅಧ್ಯಯನ ಮಾಡಿದ ಮೇಲೆ ಜ್ಞಾನ ವಿಜ್ಞಾನ ತತ್ಪರ, ಇದು ಬಹಳ ಮುಖ್ಯ. ಅವನ ಜ್ಞಾನ ಅಂತಂದ್ಬಿಟ್ರೆ ಬೌದ್ಧಿಕ ಜ್ಞಾನವನ್ನು ಪಡಿಬೇಕು. ವಿಜ್ಞಾನ ಅಂತಂದ್ಬಿಟ್ರೆ ಅನುಭವಾತ್ಮಕವಾಗಿರ್ತಕ್ಕಂಥ ಜ್ಞಾನ, ಅದನ್ನು ಕೂಡ ಬರೀಬೇಕು. ಜ್ಞಾನ ವಿಜ್ಞಾನ ತತ್ಪರ, ಅದರ ಕಡೆ ಗಮನ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅವನೇನು ಮಾಡ್ತಾನೆ ಅಂತಂದ್ಬಿಟ್ರೆ ಫಲಾಲಮಿವ ಧಾನ್ಯಾರ್ಥಿ, ಧಾನ್ಯವನ್ನು ಇಷ್ಟಪಡ್ತಕ್ಕಂಥವನೇನು ಮಾಡ್ತಾನೆ ಅಂತಂದ್ಬಿಟ್ರೆ ಅದು ಹೊಟ್ಟನ್ನೆಲ್ಲ ಬಿಸಾಕ್ಬಿಟ್ಟು ಆ ಧಾನ್ಯವನ್ನು ಮಾತ್ರ ಇಟ್ಕೋತಾನೆ. ಹಾಗೆ ಅವನೇನು ಮಾಡ್ತಾನೆ ಅಂತಂದ್ಬಿಟ್ರೆ ಆ ಹೊಟ್ಟನ್ನೆಲ್ಲ ಬಿಸಾಕ್ಬಿಟ್ಟು ಸಾರವನ್ನು ಮಾತ್ರ ಅವನು ಇಟ್ಕೋತಾನೆ ಅಂತಂದ್ಬಿಟ್ಟು. ಆ ರೀತಿ ಶಾಸ್ತ್ರಾಧ್ಯಯನ ಮಾಡಬೇಕು. ಸುಮ್ಮನೆ ಆ ಒಣ ಶಾಸ್ತ್ರಜ್ಞಾನವನ್ನು ಇಟ್ಕೊಂಡಿದ್ದರೆ ಏನೂ ಪ್ರಯೋಜನ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಈ ಶಾಸ್ತ್ರಜ್ಞಾನಕ್ಕೆ ಬಹಳ ಪ್ರಾಮುಖ್ಯತೆ ಇದ್ರೂ ಕೂಡ, ಆದರೆ ಅದರದ್ದೇ ಆಗಿರ್ತಕ್ಕಂಥ ಒಂದು ಲಿಮಿಟೇಷನ್ ಇರುತ್ತೆ. ಅದನ್ನು ಕೂಡ ನಾವು ಮೀರಿ ಹೋಗಬೇಕಾಗತ್ತೆ. ಶ್ರೀರಾಮಕೃಷ್ಣರು ಭಾಳ ಚೆನ್ನಾಗಿ ಹೇಳ್ತಾರೆ ಇದನ್ನು. ಭಾಳ ಸರಳವಾಗಿರ್ತಕ್ಕಂಥ ಉದಾಹರಣೆಗಳು ಹೇಳ್ತಾರೆ. ಒಬ್ಬನಿಗೆ ಒಂದು ಕಾಗದ ಬಂದಿರುತ್ತಂತೆ. ಅದು ಕಾಗದ ಕಳೆದೋಗುತ್ತೆ. ಏನು ಮಾಡೋದು, ಎಲ್ಲ ಹುಡುಕ್ತಾನೆ, ಎಲ್ಲ ಕಡೆನೂ ಹುಡುಕ್ತಾನೆ, ಮಂಚದ ಕೆಳಗೆ, ಟೇಬಲ್ ಒಳಗೆ ಎಲ್ಲ ಕಡೆ ಹುಡುಕಿ ತುಂಬ ಹುಡುಕಿದ ಮೇಲೆ ಆ ಕಾಗದ ಸಿಕ್ಕುತ್ತಂತೆ.
ಸಿಕ್ಕಿದ ಮೇಲೆ ಅದರಲ್ಲಿ ಏನು ಇದೆ ಅಂತ ಓದ್ತಾನೆ. ಅದರಲ್ಲಿ ಏನಿರುತ್ತೆ ಅಂತ ಅಂದ್ಬಿಟ್ಟು ನನಗೆ ಇಂಥ ವಸ್ತುಗಳನ್ನೆಲ್ಲ ಕಳಿಸ್ಕೊಡು, ಅದು ಇಷ್ಟು ಬೇಕು, ಇದಿಷ್ಟು ಬೇಕು, ಇದಿಷ್ಟು ಕೆ ಜಿ ಇದನ್ನೆಲ್ಲ ಕಳಿಸ್ಕೊಡು ಅಂತ ಅದರಲ್ಲಿ ಇರುತ್ತೆ. ಆಮೇಲೆ ಅದನ್ನೆಲ್ಲ ಓದ್ಬಿಟ್ಟು ಏನು ಮಾಡ್ತಾನೆ ಅಂತಂದ್ಬಿಟ್ರೆ ಅವನೇನು ಮಾಡ್ತಾನೆ, ಆ ಕಾಗದನ ಹರಿದು ಬಿಸಾಕ್ಬಿಡ್ತಾನೆ. ಅಷ್ಟೇ ಅದ್ರ ಕೆಲಸ. ಈಗ ಅವನು ಆ ವಸ್ತುಗಳನ್ನೆಲ್ಲ ಅವನು ಪಡೆಯೋದಕ್ಕೋಸ್ಕರವಾಗಿ ಅವನು ಹೋಗ್ತಾನೆ, ಅವನಿಗೆ ಕಳಿಸ್ಬೇಕಲ್ಲ ಅದಕ್ಕೋಸ್ಕರ. ಹಾಗೆ ನಾವು ಶಾಸ್ತ್ರದಲ್ಲಿ ಏನಿದೆ ಸಾರವನ್ನು ಮಾತ್ರ ಇಟ್ಕೊಂಡ್ಬಿಟ್ಟು ಅದನ್ನು ಓದ್ಬಿಟ್ಟು ಆ ಶಾಸ್ತ್ರವನ್ನು ಬಿಟ್ಟುಬಿಡಬೇಕು ಅಂತಂದ್ಬಿಟ್ಟು ಅವ್ರು ಹೇಳ್ತಾರೆ. ಒಬ್ಬ ಶ್ರೀರಾಮಕೃಷ್ಣ ಒಂದು ಕತೆ ಹೇಳ್ತಾರಲ್ಲ, ಒಬ್ಬ ಪಂಡಿತನ ಕತೆ ಹೇಳ್ತಾ ಇದ್ರು. ಒಬ್ಬ ಪಂಡಿತ ಇದ್ದಂತೆ. ಆ ಪಂಡಿತ ಒಂದು ದಿವಸ ಯಾವುದೋ ಪ್ರದೇಶಕ್ಕೆ ಹೋಗಬೇಕಾಗಿತ್ತು. ಹೋಗಿದ ಮಧ್ಯದಲ್ಲಿ ನದಿ ಸಿಕ್ಕತ್ತೆ. ಆ ನದಿಯನ್ನು ದಾಟಬೇಕಾಗಿರುತ್ತೆ. ಅಲ್ಲಿ ನದಿ ದಾಟಿದು ಒಂದು ದೋಣಿ ಇರುತ್ತೆ. ದೋಣಿ ನಡೆಸೋನಿರ್ತಾನೆ. ಅವನು ದೋಣಿನಲ್ಲಿ ಕೂತ್ಕೊಂಡ್ಬಿಟ್ಟು ದೋಣಿ ಹೋಗ್ತಾ ಇರುತ್ತೆ. ಆವಾಗ ಅವನು ತನ್ನ ಪಾಂಡಿತ್ಯದ ಒಂದು ಅಭಿಮಾನ ಇರುತ್ತಲ್ಲ, ಅದಕ್ಕೋಸ್ಕರ ಅವನು ಕೇಳೋಕೆ ಶುರು ಮಾಡಿದಂತೆ ದೋಣಿ ನಡೆಸೋನಂತ. ಏನಪ್ಪ ವೇದ ಅಂತೆಲ್ಲ ಸ್ವಲ್ಪ ಓದಿದೆಯಾ ಅಂತಂದ್ರೆ, ಇಲ್ಲ ಸ್ವಾಮಿ, ನನಗದು ಹೆಸರೇ ಕೇಳಿಲ್ಲ, ಇದೆ ಮೊದಲನೇ ಸರಿ ನಾನು ಕೇಳ್ತಾ ಇರೋದು, ಅದಕ್ಕೂ ನನಗೆ ಎಲ್ಲಿ ಓದೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ ನಾನು. ಮತ್ತು ಏನಾದರೂ ಉಪನಿಷತ್ತು, ಪುರಾಣ ಇತ್ಯಾದಿಗಳನ್ನೆಲ್ಲ ಓದಿದ್ಯಾ? ಇಲ್ಲ ಸ್ವಾಮಿ, ಅದೆಲ್ಲಿ ಸಾಧ್ಯ, ನಮಗೆ ನಮ್ಮ ಜೀವನೋಪಾಯ ಆಯಿತು, ನಾವಾಯಿತು, ಇಷ್ಟರಲ್ಲೇ ನಮ್ಮ ಜೀವನ ಕಳೆದು ಹೋಗ್ಬಿಡುತ್ತೆ ಅಂತ ಎಲ್ಲ ಹೀಗೆ ತನ್ನ ಪಾಂಡಿತ್ಯವನ್ನು ಹೇಳ್ತಾ ಹೋದನಂತೆ. ಆಗ ಅವನು ಹೇಳಿದಂತೆ, ಏನೂ ಗೊತ್ತಿಲ್ಲ ಇವನಿಗೆ, ವಿದ್ಯಾಭ್ಯಾಸನೇ ಇಲ್ಲ, ಅಕ್ಷರನೇ ಗೊತ್ತಿಲ್ಲ, ಇದನ್ನೆಲ್ಲ ಓದೋದೆಲ್ಲಿ ಬಂತು. ಆಗ ಅವನು ಹೇಳಿದಂತೆ ಪಂಡಿತ, ನಿನ್ನ ಜೀವನ ವ್ಯರ್ಥ ಹೋಯ್ತಲ್ಲಯ್ಯ, ಏನು ಅಧ್ಯಯನ ಮಾಡಲಿಲ್ಲ, ವೇದನೂ ಓದಲಿಲ್ಲ, ವೇದಾಂತ ಓದಿಲ್ಲ, ಪುರಾಣ ಓದಿಲ್ಲ, ಮಹಾಭಾರತ ಓದಿಲ್ಲ, ರಾಮಾಯಣ ಓದಿಲ್ಲ, ಏನೂ ಓದಿಲ್ಲ, ನೀನು ಇಡೀ ಜೀವನ ಎಲ್ಲ ವ್ಯರ್ಥ ಹೋಯ್ತಲ್ಲಯ್ಯ. ಅಷ್ಟೊತ್ತಿಗೆ ಬಿರುಗಾಳಿ ಶುರುವಾಯಿತು. ಬಿರುಗಾಳಿ ಜೋರ ಬರ್ತಾ ಇದೆ. ದೋಣಿ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ಏನಿನ್ನು ಮುಳುಗಿ ಹೋಗ್ತಾ ಇದೆ. ಆಗ ದೋಣಿ ನಡೆಸೋರು ಕೇಳಿದೆ, ಪಂಡಿತರೇ, ನಿಮಗೆ ಈಜೋದು ಬರುತ್ತಾ ಸ್ವಾಮಿ ಅಂತ. ಬರೋದಿಲ್ಲ ಕಣಯ್ಯ, ಏನು ಮಾಡಲಿ ಇವಾಗ ಅಂತ ಅವನು ಬಹಳ ಪರಿತಪಿಸ್ತಾನಂತೆ. ಈಗ ನಿಮ್ಮ ಜೀವನವೇ ಹೋಯ್ತಲ್ಲ, ಇಡೀ ಜೀವನವೇ ಹೋಯ್ತಲ್ಲ ಅಂತಂದ್ಬಿಟ್ಟು ಹೇಳಿದ ನಾನು. ಅವನು ದೋಣಿ ನೀರಿನಲ್ಲಿ ಮುಳುಗಿ ಹೋಗ್ಬಿಡ್ತಾನೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಶ್ರೀರಾಮಕೃಷ್ಣ ಇಂಥ ಕಥೆಗಳ ಮೂಲಕ, ಎಷ್ಟು ವಿಷಯಗಳನ್ನು ಹೇಳ್ತಾರೆ. ಈ ರೀತಿ ನಾವು ಯಾವುದು ಅತ್ಯಂತ ಮುಖ್ಯ ಅಂತಕ್ಕಂಥದ್ದನ್ನು ನಾವು ಪರಿಗಣಿಸಬೇಕು. ಅದಕ್ಕೆ ಈ ಶಾಸ್ತ್ರವಾಸನ ಅಂತ ಹೇಳ್ತಾರೆ. ಶಂಕರಾಚಾರ್ಯ ಇದನ್ನು ಶಾಸ್ತ್ರವಾಸನ ಅಂತ ಕರೀತಾರೆ. ಅದು ಶಾಸ್ತ್ರವೂ ಕೂಡ ಒಂದು ವಾಸನೆ ಆಗಿಬಿಡುತ್ತಂತೆ, ಬಂಧನವಾಗಿಬಿಡುತ್ತಂಥದ್ದು. 3 ರೀತಿಯ ವಾಸನೆಯನ್ನು ಹೇಳ್ತಾರೆ: ಲೋಕವಾಸನ, ಶಾಸ್ತ್ರವಾಸನ, ದೇಹವಾಸನ ಅಂತ. ಲೋಕವಾಸನೆಯ ಜ್ಞಾನಂ, ಶಾಸ್ತ್ರವಾಸನೆಯಾಪಿ ಚ ದೇಹವಾಸನೆಯ ಜಂತೋ, ಲೋಕವಾಸನೆಯ ಜಂತೋ ಶಾಸ್ತ್ರವಾಸನೆಯಾಪಿ ಚ ಲೋಕವಾಸನೆಯ ಜ್ಞಾನಂ ಯಥಾವತ್ ನೈವ ಜಾಯತೆ ಅಂತಂದ್ಬಿಟ್ಟು. ಈ 3 ವಾಸನೆಗಳಿಂದಾಗಿ ಏನಾಗುತ್ತೆ ಅಂತಂದ್ಬಿಟ್ಟು ಜ್ಞಾನ ಒಬ್ಬ ವ್ಯಕ್ತಿಗೆ ಸರಿಯಾದ ರೀತಿ ಸಿಕ್ಕೋದೇ ಇಲ್ವಂತ, ಜ್ಞಾನ ಉಂಟಾಗೋದೇ ಇಲ್ವಂತೆ. ನಿಜವಾದ ಅರ್ಥದಲ್ಲಿ ಸರಿಯಾದ ರೀತಿಯಲ್ಲಿ ಜ್ಞಾನ ಯಥಾವತ್ ನೈವ ಜಾಯತೆ ಅಂತಂದ್ಬಿಟ್ಟು ಸರಿಯಾದ ರೀತಿಯಲ್ಲಿ ಜ್ಞಾನ ಉಂಟಾಗ. ಈ 3 ವಾಸನೆಗಳು ಯಾವ್ಯಾವುದು? ಒಂದು ಲೋಕವಾಸನೆ ಅಂತಂದ್ಬಿಟ್ರೆ ನಾನು ಕೀರ್ತಿಯನ್ನು ಪಡಿಬೇಕು, ಹೆಸರನ್ನು ಪಡಿಬೇಕು, ದೊಡ್ಡವನಾಗಬೇಕು, ಶ್ರೇಷ್ಠನಾಗಬೇಕು, ಪ್ರಶಂಸೆಯನ್ನು ಬರಬೇಕು ನನಗೆ ಅಂತಕ್ಕಂಥ ಲೋಕವಾಸನೆ. ಆಮೇಲೆ ಶಾಸ್ತ್ರವಾಸನೆ ಅಂತಂದ್ಬಿಟ್ಟು ಇದು ಹೆಚ್ಚು ಓದಬೇಕು, ತಿಳ್ಕೊಬೇಕು, ಅದನ್ನು ನಾನು ಪ್ರದರ್ಶಿಸಬೇಕು. ಅದರಲ್ಲೇ ಅದು ಅಮಲು, ಅದೊಂದು ರೀತಿ ಅಡಿಕ್ಷನ್ ಆಗಿಬಿಡುತ್ತೆ ಶಾಸ್ತ್ರವಾಸನೆ. ಆಮೇಲೆ ದೇಹವಾಸನೆ ನಮಗೆಲ್ಲ ಗೊತ್ತು. ದೇಹದ ಕಡೆಗೆ ಇರ್ತಕ್ಕಂಥ ಗಮನ, ದೇಹದೊಡನೆ ನಮ್ಮ ಇರ್ತಕ್ಕಂಥ ತಾದಾತ್ಮ್ಯ, ಅಟ್ಯಾಚ್ಮೆಂಟ್, ಆ ದೇಹ ಪೋಷಣೆ ಮಾಡ್ತಕ್ಕಂಥದ್ದು, ಇದನ್ನು ಕೂಡ ಬಿಡಬೇಕು. ಈ 3 ವಾಸನೆಗಳಿಂದಾಗಿ ಏನಾಗುತ್ತೆ ಅಂತಂದ್ಬಿಟ್ರೆ ನಮ್ಮಲ್ಲಿ ಜ್ಞಾನ ಸರಿಯಾದ ರೀತಿಯಲ್ಲಿ ನಿಜವಾದ ಜ್ಞಾನ ನಮಗೆ ಉಂಟಾಗೋದಿಲ್ಲ ಅಂತಂದ್ಬಿಟ್ಟು ಶಂಕರಾಚಾರ್ಯ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಈ ಶಾಸ್ತ್ರವಾಸನೆಯೂ ಕೂಡ ಅತ್ಯಂತ ದೊಡ್ಡ ಬಂಧನ, ನಮಗೆ ದೊಡ್ಡ ಬಂಧನ. ಅದಕ್ಕೆ ಶಾಸ್ತ್ರವಾಸನೆಯಲ್ಲೂ ಕೂಡ ಪಂಚದಶಿನಲ್ಲಿ ಅದನ್ನು 3 ರೀತಿ ಹೇಳ್ತಾರೆ ಶಾಸ್ತ್ರವಾಸನೆಯನ್ನು. ಒಂದು ವ್ಯಸನ ಅಂತ ಹೇಳ್ತಾರೆ, ಒಂದು ಪಾಠವ್ಯಸನ ಅಂತೆ, ಪಾಠವ್ಯಸನ, ಆಮೇಲೆ ಬಹುಶಾಸ್ತ್ರ ವ್ಯಸನ, ಆಮೇಲೆ ಅನುಷ್ಠಾನ ವ್ಯಸನ ಅಂತ ಹೇಳ್ತಾರೆ. ಪಾಠವ್ಯಸನ ಅಂತಂದ್ಬಿಟ್ರೆ ಕೆಲವರಿಗೆ ಎಲ್ಲ ಶಾಸ್ತ್ರಗಳಿಂದ ಬಯಾಟ್ ಮಾಡ್ಕೊಂಡಿರಬೇಕು. ಉಪನಿಷತ್ತು, ಭಗವದ್ಗೀತೆ, ಭಾಗವತ ಎಲ್ಲ ಬಾಯಿನಲ್ಲೇ ಬರ್ತಾ ಇರಬೇಕು, ಅವರಿಗೆ ಬಾಯಿನಲ್ಲೇ ಬರ್ತಾ ಇರಬೇಕು. ಅದೊಂದು ಚಟ. ಆಮೇಲೆ ಅದನ್ನು ಪುಂಖಾನುಪುಂಖವಾಗಿ ಉದ್ಧರಿಸ್ತಕ್ಕಂಥದ್ದು, ಅದರಲ್ಲೇ ಒಂದು ಆನಂದವನ್ನು ಪಡೀತಕ್ಕಂಥದ್ದು ಪಾಠವ್ಯಸನ. ಆಮೇಲೆ ಬಹುಶಾಸ್ತ್ರ ವ್ಯಸನ ಅಂತಂದ್ಬಿಟ್ಟು ಅನೇಕ ಶಾಸ್ತ್ರಗಳನ್ನು, ಪುಸ್ತಕಗಳನ್ನೆಲ್ಲ ಓದಬೇಕು, ಗ್ರಂಥಗಳನ್ನು ಓದಿರಬೇಕು. ಅದರಲ್ಲೇ ಅದೇ ಒಂದು ಹುಚ್ಚಾಗ್ಬಿಡುತ್ತೆ.
ಆಮೇಲೆ ಬಹುಶಾಸ್ತ್ರ ವ್ಯಸನ, ಆಮೇಲೆ ಇನ್ನೂ ಕೆಲವರು ಇರ್ತಾರಂತೆ ಅನುಷ್ಠಾನ ವ್ಯಸನ ಅಂತಂದ್ಬಿಟ್ಟು. ಅನುಷ್ಠಾನ ವ್ಯಸನ ಅಂತಂದ್ಬಿಟ್ರೆ ಶಾಸ್ತ್ರದಲ್ಲಿ ಏನು ಹೇಳಿದೆ ಕ್ರಿಯಾವಿಧಿಗಳು, ಅನುಷ್ಠಾನ ಅಂತಂದ್ಬಿಟ್ರೆ ಆಚರಣೆ ತರೋದು ಅಂತಲ್ಲ, ಕ್ರಿಯಾವಿಧಿಗಳು ಹೇಳಿರ್ತಾರಲ್ಲ, ಅನೇಕ ರಿಚುವಲ್ಸ್ ಎಲ್ಲ ಇರ್ತಾರಲ್ಲ, ಅದನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದು, ಅನುಸರಿಸ್ತಕ್ಕಂಥದ್ದು. ಅದರಲ್ಲೇ ನಾನು ನೋಡಿದ್ದೀನಿ ಕೆಲವು ವ್ಯಕ್ತಿಗಳು ಆ ರಿಚುವಲ್ಸಲ್ಲಿ ಎಷ್ಟೊಂದು ಅಟ್ಯಾಚ್ಮೆಂಟ್ ಆಗಿಬಿಟ್ಟಿರ್ತಾರೆ, ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಅಂತಂದ್ಬಿಟ್ರೆ ಅದು ಕೆಲವು ವರ್ಷಗಳು ಅದನ್ನು ಅನುಸರಿಸ್ತಾ ಅದನ್ನು ಬಿಡೋದಕ್ಕೆ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಅವ್ರು ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಅದಕ್ಕೆ ಇಂಥವ್ರು ಇರ್ತಾರೆ. ಅದನ್ನು ಕೂಡ ಒಂದು ಬಂಧನವಾಗ್ಬಿಡುತ್ತೆ. ಹೀಗೆ ಎಲ್ಲ ಬಂಧನಗಳನ್ನು ಕೂಡ ನಾವು ಮೀರಿ ಹೋಗಬೇಕು ಅಂತಂದ್ಬಿಟ್ಟು ಅದಕ್ಕೋಸ್ಕರ ಎಲ್ಲ ಶಾಸ್ತ್ರ ಅಂದರೆ ಯಾವ ಪುಸ್ತಕನೂ ಓದಬಾರ್ದು ಅಂತಲ್ಲ, ನೀವು ಅಧ್ಯಯನ ಮಾಡಬಾರ್ದು ಅಂತಲ್ಲ, ಅಧ್ಯಯನ ಮಾಡಬೇಕಂತೆ. ಅಧ್ಯಯನ ಮಾಡಿ 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 ನಾವು ಯಾವ ಸ್ಥಿತಿಗೆ ಬರಬೇಕು ಅಂತಂದ್ಬಿಟ್ರೆ ಈ ಅಧ್ಯಯನದಿಂದ ಏನೂ ಆಗೋದಿಲ್ಲ ಅಂತ ಸ್ಥಿತಿ ಬರಬೇಕು, ಏನೂ ಸಿಕ್ಕೋದಿಲ್ಲ ಅಂತ ಸ್ಥಿತಿ ಬರಬೇಕು. ಈಗ ನಾವು ಅಧ್ಯಯನ ಮಾಡ್ದೇ ಆ ಸ್ಥಿತಿ ಮುಟ್ತೀವಿ ಅಂತಂದ್ರೆ ಆಗೋದಿಲ್ಲ, ಏನು ಪುಸ್ತಕನ ಓದಿ ಆ ಸ್ಥಿತಿ ಮುಟ್ತೀವಿ ಅಂದ್ರೆ ಆಗೋದಿಲ್ಲ. ಶ್ರೀರಾಮಕೃಷ್ಣ ಭಾಳ ಚೆನ್ನಾಗಿ ಹೇಳ್ತಾರೆ ಇದು ಕಥೆಯನ್ನು. ಒಂದು ಹಕ್ಕಿ ಇರ್ತಂತೆ, ಆ ಹಕ್ಕಿ ಹಡಗಿನ ಇದೆಲ್ಲ ಕಂಬದ ಮೇಲೆ ಕೂತ್ಕೊಂಡಿರುತ್ತಂತೆ. ಆಮೇಲೆ ಹಡಗು ಗಂಗಾ ನದಿಯಿಂದ ಮುಂದೆ ಹೋಗ್ತಾ ಅದಕ್ಕೆ ಸಮುದ್ರಕ್ಕೆ ಹೋಯ್ತು. ಆ ಸಮುದ್ರಕ್ಕೆ ಹೋದರೆ ಏನು ನೋಡುತ್ತೆ, ಆಮೇಲೆ ಅದಕ್ಕೆ ಎಚ್ಚರವಾಯ್ತಂತೆ ನಾನು ಎಲ್ಲಿದ್ದೀನಿ ಅಂತಂದ್ಬಿಟ್ಟು. ಆಮೇಲೆ ನೋಡುತ್ತೆ ಎಲ್ಲ ಕಡೆಯೂ ನೀರು, ಹೇಗೆ ತಪ್ಪಿಸ್ಕೊಂಡು ಹೋಗೋದು, ಎಲ್ಲ ಅದು ಪೂರ್ವ ದಿಕ್ಕಿಗೆ ಹೋಯ್ತಂತೆ, ಎಲ್ಲಿ ದಡ ಸಿಕ್ಕಲಿಲ್ಲ. ಪಶ್ಚಿಮ ದಿಕ್ಕಿಗೆ ಹಾರ್ತಾ ಇರ್ತಂತೆ, ದಡ ಸಿಕ್ಕಲಿಲ್ಲ. ಎಲ್ಲ ದಿಕ್ಕಿಗೂ ಹಾರ್ತಂತೆ, ಎಲ್ಲೂ ದಡ ಸಿಕ್ಕಲಿಲ್ಲ. ಆಮೇಲೆ ಹಡಗು ಎಲ್ಲಿ ಕರ್ಕೊಂಡು ಹೋಗುತ್ತೆ ಕರ್ಕೊಂಡು ಹೋಗಲಿ ಅಂತಂದ್ಬಿಟ್ಟು ಅದು ಆ ಕಂಬದ ಮೇಲೆ ಹಾಯ ಬಂದು ಕೂತ್ಕೊಂಡ್ಬಿಡ್ತಂತೆ. ಅದಕ್ಕೆ ಹೇಳ್ತಾರೆ ಶ್ರೀರಾಮಕೃಷ್ಣರು, ಆ ಥರ ಅದು ಶರಣಾಗತಿ. ನಾವು ಎಲ್ಲ ಅಧ್ಯಯನ ಮಾಡಬೇಕು, ಓದಿ 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 ಆಮೇಲೆ ಏನೂ ಆಗೋದಿಲ್ಲಪ್ಪ ಅಂತ ನಮ್ಮ ವಿಚಾರದ ರೆಕ್ಕೆ ಇದೆಯಲ್ಲ ಅದು ದಣಿವಾಗ್ಬಿಡಬೇಕು. ವಿಚಾರದ ರೆಕ್ಕೆ ದಣಿವಾದ ಮೇಲೆ ಒಂದೇ ಕಡೆ ಕೂತ್ಕೊಂಡ್ಬಿಡ್ತೀವಿ. ಇದಕ್ಕೆ ಲರ್ನೆಡ್ ಇಗ್ನೋರೆನ್ಸ್ ಅಂತ ಕರೀತಾರೆ. ಲರ್ನೆಡ್ ಇಗ್ನೋರೆನ್ಸ್ ನೀವು ಗಾಸ್ಪೆಲಲ್ಲಿ ಓದಿರ್ಬೋದು. ಈ ಪ್ರಸಂಗ ಗಾಸ್ಪೆಲಲ್ಲಿ ಬರುತ್ತೆ ಮುಂದೆ. ಇದರ ಬಗ್ಗೆನೇ ಚರ್ಚೆ ನಡೀತಾ ಇರುತ್ತೆ ಶ್ರೀರಾಮಕೃಷ್ಣರ ಮುಂದೆ. ಆಮೇಲೆ ನರೇಂದ್ರ ಅಲ್ಲಿರ್ತಾನೆ, ಸ್ವಾಮಿ ವಿವೇಕಾನಂದರು ಮುಂದೆ ಅವರಿಲ್ಲಿರ್ತಾರೆ. ಆಗ ನರೇಂದ್ರ ಆ ಸಂದರ್ಭದಲ್ಲಿ ಒಂದು ಹ್ಯಾಮಿಲ್ಟನ್ ಅಂತ ಒಬ್ಬರ ಪಾಶ್ಚಾತ್ಯ ಚಿಂತಕರು ಅವರ ಕೊಟೇಶನನ್ನು ಹೇಳ್ತಾನೆ. ಲರ್ನೆಡ್ ಇಗ್ನೋರೆನ್ಸ್ ಈಸ್ ದಿ ಎಂಡ್ ಆಫ್ ಫಿಲಾಸಫಿ ಆ್ಯಂಡ್ ಬಿಗಿನಿಂಗ್ ಆಫ್ ರಿಲಿಜನ್ ಅಂತ ಹೇಳ್ತಾರೆ. ಲರ್ನೆಡ್ ಇಗ್ನೋರೆನ್ಸ್ ಈಸ್ ದಿ ಎಂಡ್ ಆಫ್ ಫಿಲಾಸಫಿ ಆ್ಯಂಡ್ ಬಿಗಿನಿಂಗ್ ಆಫ್ ರಿಲಿಜನ್ ಅಂತ. ಆ ಲರ್ನೆಡ್ ಇಗ್ನೋರೆನ್ಸ್ ಇದೆಯಲ್ಲ, ಎಲ್ಲವನ್ನು ಕಲಿತ ಮೇಲೆ ನನಗೇನೂ ಗೊತ್ತಿಲ್ಲ ಅಂತಕ್ಕಂಥ ಸ್ಥಿತಿ ಮುಟ್ತಕ್ಕಂಥದ್ದು. ಅದು ಆವಾಗ ಫಿಲಾಸಫಿ ನಿಂತು ಹೋಗ್ಬಿಡುತ್ತೆ, ಅಲ್ಲಿಂದ ಧರ್ಮ ಶುರುವಾಗುತ್ತೆ, ಅಲ್ಲಿಂದ ಆಧ್ಯಾತ್ಮಿಕತೆ ಶುರುವಾಗುತ್ತೆ ಅಂತಂದ್ಬಿಟ್ಟು ಇದನ್ನು ಅನುವಾದ ಮಾಡಿ ಶ್ರೀರಾಮಕೃಷ್ಣ ಹೇಳಿದಾಗ ಶ್ರೀರಾಮಕೃಷ್ಣ ಭಾಳ ಖುಷಿಯಾಗ್ಬಿಡುತ್ತಂತೆ ಅವರಿಗೆ. ಥ್ಯಾಂಕ್ ಯು ಅಂತಂದ್ಬಿಟ್ಟು ಅವ್ರ ಭಾಷೆನೆಲ್ಲ ಹೇಳ್ತಾರೆ, ಬೆಂಗಾಲಿನಲ್ಲಿ ಥ್ಯಾಂಕ್ ಯು ಅಂತಂದ್ಬಿಟ್ಟು ಅಷ್ಟು ಖುಷಿಯಾಗ್ಬಿಡುತ್ತೆ ಶ್ರೀರಾಮಕೃಷ್ಣ. ಆ ಥರ ಒಂದು ಸ್ಥಿತಿ ಮುಟ್ಟಬೇಕು ಅಂತಂದ್ಬಿಟ್ಟು. ಅಂದರೆ ನಾಲೆಡ್ಜ್ ಅಂತಂದ್ಬಿಟ್ರೆ ಆ್ಯಕ್ಚುಲಿ ನಿಜವಾಗೂ ಕೂಡ ನಾಲೆಡ್ಜ್ ಇಸ್ ನಥಿಂಗ್ ಬಟ್ ಪ್ರೋಗ್ರೆಸಿವ್ ಅವೇರ್ನೆಸ್ ಆಫ್ ಅವರ್ ಓನ್ ಇಗ್ನೋರೆನ್ಸ್. ನಮ್ಮ ಅಜ್ಞಾನವನ್ನು ನಮಗೇನು ಗೊತ್ತಿಲ್ಲ, ಅದಕ್ಕೆ ಹೇಳ್ತಾರೆ ಪಂಚದಶಿನಲ್ಲಿ ಕೂಡ ಹೇಳ್ತಾರೆ, ನಜಾನಾಮಿ ಕಿಮಪ್ಯೇತತ್ ಇತ್ಯಂತೆ ಶರಣಂ ತವ. ಇದು ಏನೂ ಅರ್ಥ ಮಾಡ್ಕೊಳ್ಳೋಕೆ ಆಗೋದಿಲ್ಲಪ್ಪ, ಇದು ಏನು ತಿಳ್ಕೊಳ್ಳೋಕೆ ಆಗೋದಿಲ್ಲ, ನನ್ನಿಂದ ಆಗೋದೇ ಇಲ್ಲ ಅಂತಂದ್ಬಿಟ್ಟು ಒಂದು ಸ್ಥಿತಿ ಬಂದ್ಬಿಡುತ್ತಂತೆ. ಇತ್ಯಂತೆ ಶರಣಂ ತವ, ಆ ರೀತಿ ಮನಸ್ಸು ಶರಣಾಗ್ಬಿಡುತ್ತಂತೆ. ಆ ರೀತಿ ನಾವು ಸ್ಥಿತಿ ಮುಟ್ಟಿದಾಗ ಆಗ ನಿಜವಾಗಿರ್ತಕ್ಕಂಥ ಜ್ಞಾನ ನಮ್ಮಲ್ಲಿ ಸ್ಫುರಿಸುತ್ತೆ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಸ್ವಾಮಿ ವಿವೇಕಾನಂದರು ಕೂಡ ನೋಡಿ ಎಲ್ಲ ಅಧ್ಯಯನ ಮಾಡಿದ್ರು, ಅವ್ರಿಗೆ ಗೊತ್ತಿಲ್ಲದ ವಿಷಯನೇ ಇರಲಿಲ್ಲ. ಪಾಶ್ಚಾತ್ಯ ಫಿಲಾಸಫಿ ಶಾಸ್ತ್ರಗಳನ್ನು, ಇಂಡಿಯನ್ ಫಿಲಾಸಫಿ ಎಲ್ಲವನ್ನೂ ಓದಿದ್ರು. ಆದ್ರೂ ಕೂಡ ಅವ್ರು ಹೇಳ್ತಾರೆ, ನಾನು ಇಷ್ಟೆಲ್ಲ ಅಧ್ಯಯನ ಮಾಡಿದ್ದೀನಿ, ಒಂದು ಮಾತ್ರೆ ಇದ್ದಿದ್ದರೆ ಇದನ್ನೆಲ್ಲ ಮರೆಯುವಂತಾಗಿದ್ದರೆ ಎಷ್ಟು ಚೆನ್ನಾಗಿರ್ತಾಯಿತ್ತು ಅಂತಂದ್ಬಿಟ್ಟು. ಅಂದರೆ ಏನಾಗಬೇಕು ಅಂತಂದ್ಬಿಟ್ರೆ ಇದು ಯಾವುದಿಂದ್ರೂ ನಾನು ಏನನ್ನು ಕೂಡ ಪಡೆಯೋಕ್ಕಾಗೋದಿಲ್ಲ, ಭಗವಂತನ ಪಡಿಬೇಕು, ಆತ್ಮನನ್ನು ಪಡಿಬೇಕು ಅಂತಂದ್ಬಿಟ್ಟು ಇದನ್ನೆಲ್ಲ ಬಿಟ್ಟು ಹೋಗ್ಬೇಕು. ಯಾಕೆಂತಂದ್ಬಿಟ್ಟು ಇವೆಲ್ಲ ಚಿತ್ತವೃತ್ತಿಗಳು, ಇದನ್ನೆಲ್ಲ ಬಿಟ್ಟು ಹೋದ್ಮೇಲೆ ಮಾತ್ರ ನಮಗೆ ಆತ್ಮಜ್ಞಾನ ಉಂಟಾಗ್ತಕ್ಕಂಥದ್ದು. ಎಲ್ಲರೂ ಕೂಡ ಭಗವಂತನ ಪಡೆದಿದ್ದು ಹೇಗೆ? ಅಜ್ಞಾನಿಗಳಾಗಿ ಭಗವಂತನ ಪಡೆದಿರ್ತಕ್ಕಂಥದ್ದು. ತಾವು ಅಜ್ಞಾನಿಗಳು, ನನಗೇನು ಗೊತ್ತಿಲ್ಲ. ಶ್ರೀ ಸ್ವಾಮಿ ವಿವೇಕಾನಂದರು ಕೂಡ ಅಷ್ಟೇ, ನನಗೇನು ಗೊತ್ತಿಲ್ಲ, ನನಗೆ ಭಗವಂತನ ಬಗ್ಗೆ ಏನೂ ಗೊತ್ತಿಲ್ಲ, ಆತ್ಮದ ಬಗ್ಗೆ ಏನೂ ಗೊತ್ತಿಲ್ಲ ಅಂತಕ್ಕಂಥ ಸ್ಥಿತಿಯನ್ನು ಮುಟ್ಟಿದಾಗ ಅವರಿಗೆ ಆತ್ಮ ಸಾಕ್ಷಾತ್ಕಾರ ಆಯಿತು. ಬುದ್ಧನು ಕೂಡ ಎಲ್ಲ ಜ್ಞಾನವನ್ನು ಪಡೆದಿದ್ದ, ಎಲ್ಲ ಉಪನಿಷತ್ತು, ವೇದ, ಉಪನಿಷತ್ತು ಎಲ್ಲವನ್ನೂ ಕೂಡ ಪಡೆದಿದ್ದ. ಆದರೆ ತನಗೇನು ಗೊತ್ತಿಲ್ಲ ಅಂತಂದ್ಬಿಟ್ಟು ಅವನು ಎಲ್ಲವನ್ನು ಬಿಟ್ಟುಬಿಟ್ಟು ಅವನು ಧ್ಯಾನಕ್ಕೆ ಕೂತ್ಕೋತಾನೆ. ಎಲ್ಲವನ್ನು ಬಿಟ್ಟುಬಿಟ್ಟು ಆಗ ಅವನಿಗೆ ಸಿದ್ಧಿ ಆಗುತ್ತೆ, ಆಗ ಅವನಿಗೆ ಸಾಕ್ಷಾತ್ಕಾರ ಆಗುತ್ತೆ. ಆ ರೀತಿ
ನಾವು ಭಗವಂತನ ಯಾವ ರೀತಿ ಅಪ್ರೋಚ್ ಮಾಡಬೇಕು ಅಂತಂದ್ಬಿಟ್ರೆ ನನಗೇನು ಗೊತ್ತಿಲ್ಲ ಅಂತಂದ್ಬಿಟ್ಟು ಆ ಥರ ನಾವು ಭಗವಂತನನ್ನು ಅಪ್ರೋಚ್ ಮಾಡಬೇಕು ಅಂತ. ಶ್ರೀರಾಮಕೃಷ್ಣರು ಕೂಡ ಅದೇ ರೀತಿಯೇ. ಈ ರೀತಿ ನಾವು ಎಲ್ಲವನ್ನು ತಿಳಿದು ಕೂಡ ತನಗೇನು ಗೊತ್ತಿಲ್ಲ ಅಂತಕ್ಕಂಥ ಒಂದು ಸ್ಥಿತಿಯನ್ನು ಮುಟ್ಟಬೇಕು ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣ ಹೇಳ್ತಾರೆ. ಅದೇ ನಿಜವಾಗಿರ್ತಕ್ಕಂಥ ಜ್ಞಾನ ಅಂತಂದ್ಬಿಟ್ಟು. ಅಲ್ಲಿ ಪುಸ್ತಕ ಪಾಂಡಿತ್ಯ ಅಂತಂದ್ಬಿಟ್ರೆ ಹಾಗೆಯೇ ಪುಸ್ತಕ ಪಾಂಡಿತ್ಯದಿಂದ ಏನು ಪ್ರಯೋಜನ ಇಲ್ಲ ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣ ಹೇಳ್ತಾರೆ. ಈಗ ಆಗ ಅವರು ಕೊಠಡಿಯನ್ನು ಪ್ರವೇಶಿಸಿ ನೋಡ್ತಾರೆ. ಆಗ ನೀವು ಒಳಗೆ ಹೋಗಿ ಅಂತ ಹೇಳಿ ಕೊಠಡಿಯನ್ನು ಪ್ರವೇಶಿಸಿ ಹೋಗ್ತಾರೆ, ನೋಡ್ತಾರೆ. ಅಲ್ಲಿ ಬೇರೆ ಯಾರೂ ಇಲ್ಲ. ಪರಮಹಂಸರೊಬ್ಬರೇ ಮಂಚದ ಮೇಲೆ ಕುಳಿತುಕೊಂಡಿದ್ದಾರೆ. ಕೊಠಡಿಗೆ ಧೂಪ ಹಾಕಿದೆ. ಕಿಟಕಿ ಬಾಗಿಲುಗಳೆಲ್ಲ ಮುಚ್ಚಿವೆ. ಕೊಠಡಿಯನ್ನು ಪ್ರವೇಶಿಸಿದೊಡನೆಯೇ ಮಾಸ್ಟರ್ ಅವರಿಗೆ ಪ್ರಣಾಮ ಮಾಡಿದ. ಅವರ ಸಂಜ್ಞಾನುಸಾರ ಮಾಸ್ಟರ್ ಮತ್ತು ಸಿಧು ನೆಲದ ಮೇಲೆ ಕುಳಿತುಕೊಳ್ಳುತ್ತಾರೆ. ಪರಮಹಂಸರು ಅವರನ್ನು ಕೇಳುತ್ತಿದ್ದಾರೆ. ಎಲ್ಲಿದ್ದೀರಿ? ಏನು ಕೆಲಸ? ವರಾಹನಗರಕ್ಕೆ ಬಂದ ಉದ್ದೇಶವೇನು? ಇತ್ಯಾದಿ ಅನೇಕ ಪ್ರಶ್ನೆಗಳನ್ನು ಕೇಳ್ತಾರೆ. ಒಂದೊಂದಕ್ಕಾಗಿ ಉತ್ತರವನ್ನು ಕೊಡ್ತಾ ಇರ್ತಾರೆ. ನಾನು ಎಲ್ಲಿದ್ದೀರಿ ಅಂತ ಕೇಳ್ತಾರೆ. ನಾನು ಇದು ಕಲ್ಕತ್ತಾದಿಂದ ಬಂದಿದ್ದೇನೆ. ನೀವೇನು ಕೆಲಸ ಅಂತ ಕೇಳಿದ್ರೆ ಅದಕ್ಕೂ ಉತ್ತರ ಕೊಡ್ತಾರೆ. ನಾವು ಇಲ್ಲಿ ಯಾತಕ್ಕೆ ಬಂದಿದ್ದೆ? ವರಾಹನಗರಕ್ಕೆ ಬಂದಿದ್ದೆ ಅಂತ ಹೇಳ್ತಾರೆ. ವರಾಹನಗರ ಬಂದಿರೋ ಉದ್ದೇಶ ಏನು ಅಂತೆಲ್ಲ ಕೇಳ್ತಾರೆ. ಈ ರೀತಿ ಪ್ರಶ್ನೆಯನ್ನು ಮಾಡ್ತಾ ಹೋಗ್ತಾರೆ ಇತ್ಯಾದಿ. ಮಾಸ್ಟರ್ ಅವಕ್ಕೆಲ್ಲ ಉತ್ತರವೀಯಲಾರಂಭಿಸಿದ. ಆದರೆ ಆಗಾಗ ಪರಮಹಂಸರು ಅನ್ಯಮನಸ್ಕರಾಗುತ್ತಿದ್ದುದು ಅವನ ಮನಸ್ಸಿಗೆ ಬಂತು. ಅದಕ್ಕೆ ಭಾವ ಅಂತ ಹೆಸರು ಎಂಬುದನ್ನು ಕ್ರಮೇಣ ಆತ ಅರಿತುಕೊಂಡ. ಇದಕ್ಕೆ ಭಾಳ ಸುಂದರವಾಗಿರ್ತಕ್ಕಂಥ ಉದಾಹರಣೆ ಕೊಡ್ತಾನೆ ಮಾಸ್ಟರ್ ಮಹಾಶಯ ಕೊಡ್ತಾರೆ. ಅದು ಗಾಳ ಹಾಕಿ ಮೀನು ಹಿಡಿಯಲು ಕುಳಿತಿರುವವನ ಮಾನಸಿಕ ಅವಸ್ಥೆಯ ಹಾಗೆ. ಮೀನು ಎರೆ ತಿನ್ನಲು ಪ್ರಾರಂಭಿಸಿದಾಗ ಬೆಂಡು ಅಲುಗಲು ಪ್ರಾರಂಭಿಸುತ್ತದೆ. ಮೀನು ಹಿಡಿಯುವವ ಬಹಳ ಎಚ್ಚರಿಕೆಯಿಂದ ಗಾಳದ ಕಡ್ಡಿಯನ್ನು ಬಲವಾಗಿ ಹಿಡಿದು ಆ ಬೆಂಡಿನ ಕಡೆಗೇ ಏಕಾಗ್ರಚಿತ್ತನಾಗಿ ನೋಡತೊಡಗುತ್ತಾನೆ. ಆಗ ಆತ ಬೇರೆ ಯಾರೊಡನೆಯೂ ಮಾತನಾಡಲಲ್ಲ. ಪರಮಹಂಸರದು ಅದೇ ಥರದ ಮಾನಸಿಕ ಅವಸ್ಥೆ. ಅವರಿಗೆ ಮುಸ್ಸಂಜೆಯಾದ ಮೇಲೆ ಪ್ರಾಯಶಃ ಈ ವಿಧವಾದ ಅವಸ್ಥೆ ಬರುತ್ತದೆ ಮತ್ತು ಒಮ್ಮೊಮ್ಮೆ ಅವರು ಸಂಪೂರ್ಣ ಬಾಹ್ಯಜ್ಞಾನ ಶೂನ್ಯರಾಗಿ ಬಿಡುತ್ತಾರೆ ಎಂಬುದನ್ನು ಕ್ರಮೇಣ ಕೇಳಿ ತಿಳಿದುಕೊಂಡುದು ಅಲ್ಲದೆ ತಾನೂ ಪ್ರತ್ಯಕ್ಷ ನೋಡಿಯೂ ನೋಡಿದ. ಇದು ಶ್ರೀರಾಮಕೃಷ್ಣ ಸ್ಥಿತಿ. ಅವರ ಸಂದೇಶ ಸಮಯದಲ್ಲಿ ಅವರು ಅನ್ಯಮನಸ್ಕರಾಗಿಬಿಡ್ತಾ ಇದ್ರು. ಇದು ಆಬ್ಸೆಂಟ್ ಮೈಂಡೆಡ್ನೆಸ್ ಅಂತಲ್ಲ. ಇಂಗ್ಲೀಷ್ನಲ್ಲಿ ಗಾಸ್ಪೆಲ್ ಆಫ್ ಶ್ರೀರಾಮಕೃಷ್ಣದಲ್ಲಿ ಆಬ್ಸೆಂಟ್ ಮೈಂಡೆಡ್ ಅಂತ ಇದೆ. ಅದು ಆಬ್ಸೆಂಟ್ ಮೈಂಡ್ ಅಂತ ಸ್ವಲ್ಪ ನೆಗೆಟಿವ್ ಅರ್ಥ ಬರುತ್ತೆ. ಇದು ಅಂತರ್ಮುಖಿತ್ವ, ಇಂಡ್ರಾನ್ ಮೂಡ್ ಅಂತ ಹೇಳ್ಬೋದು. ಮನಸ್ಸು ಅಂತರ್ಮುಖವಾಗ್ತಕ್ಕಂಥದ್ದು. ಆ ರೀತಿ ಅನ್ಯಮನಸ್ಕರಾಗ್ತಕ್ಕಂಥದ್ದು, ಹೊರಗಿನ ವಿಷಯದ ಕಡೆ ಗಮನ ಕೊಡದೇ ಇರತಕ್ಕಂಥದ್ದು. ಅಂದರೆ ಹೊರಗಿನ ವಿಷಯ ಕೇಳ್ತಾ ಇರುತ್ತೆ, ಆದರೆ ಅದರ ಕಡೆಗೆ ಮನಸ್ಸು ಹೋಗೋದಿಲ್ಲ. ಈಗ ನೋಡಿ, ಅವರು ಉದಾಹರಣೆ ಕೊಡ್ತಾರಲ್ಲ, ಮೀನು ಹಿಡಿಯೋರು ಉದಾಹರಣೆ ಕೊಡ್ತಾರೆ. ಮೀನು ಹಿಡಿತಾ ಇರ್ತಾನೆ, ಹುಳವನ್ನು ಮೀನು ಹಿಡಿಯೋದಕ್ಕೆ ಬಂದಿದೆ, ಅದು ಹಿಡಿತಾ ಇದೆ. ಈಗ ಅದು ಸ್ವಲ್ಪ ಅಲ್ಲಾಡಿಗೆ ಶುರು ಮಾಡಿಬಿಟ್ರೆ ಏನಾಗುತ್ತೆ ಅಂತಂದ್ಬಿಟ್ರೆ ಮೀನು ಬೇರೆ ಕಡೆ ಹೊಟ್ಟೋಗ್ಬಿಡುತ್ತೆ. ಅದಕ್ಕೋಸ್ಕರವಾಗಿ ಅವನು ಗಾಳ ಹಿಡ್ಕೊಂಡ್ಬಿಟ್ಟು ಒಂಚೂರು ಅಲ್ಲಾಡದ ರೀತಿಯಲ್ಲಿ ತದೇಕ ಚಿತ್ತನಾಗಿ ಕೂತ್ಕೊಂಡ್ಬಿಟ್ಟು ಅದನ್ನು ನೋಡ್ತಾ ಇರ್ತಾನೆ. ಯಾರೋ ಒಬ್ಬರು ಬಂದ್ಬಿಟ್ಟು, ಈ ಮನೆಗೆ ನಿಮ್ಮ ದಾರಿ ಗೊತ್ತನಪ್ಪ ಅಂತ ಕೇಳ್ತಾರೆ. ಎಷ್ಟು ಕೇಳಿದ್ರು ಕೂಡ ಅವನು ಮಾತಾಡೋದಿಲ್ಲ, ಆ ಕಡೆ ತಿರುಗಿಯೂ ನೋಡೋದಿಲ್ಲ, ಅವನು ಮಾಡೋದೇ ಇಲ್ಲ. ಆಮೇಲೆ ಕೇಳಿ ಕೇಳಿ ಬೇಸರ ಹೋಗ್ಬಿಟ್ಟು ಹೊಟ್ಟೋಗ್ಬಿಡ್ತಾನೆ ಅವನು. ಆಮೇಲೆ ಮೀನು ಸಿಕ್ಕಿದ ಮೇಲೆ ಅದನ್ನು ತೆಗೆದ ಮೇಲೆ ಅದನ್ನ ದಡದ ಮೇಲೆ ಇಟ್ಕೊಂಡ್ಬಿಟ್ಟು ಇಟ್ಟ ಮೇಲೆ ಅವನು ಕೇಳ್ತಾನಂತೆ, ಓ ಏನು ಮಹಾಶರೇ ಬನ್ನಿ ಬನ್ನಿ ಬನ್ನಿ, ನೀವೇನು ಕೇಳ್ತಾ ಇದ್ರಲ್ಲ ಅಂತಂದ್ಬಿಟ್ಟು. ಆಮೇಲೆ ಅವ್ರು ಹೇಳಿದ, ಎಷ್ಟೊತ್ತು ಕೇಳಿದೆ ನನ್ನ, ಏನು ಮಾತೇ ಆಡಲಿಲ್ಲ, ಈಗ ಬಂದ್ಬಿಟ್ಟು ನೀನು ಕೇಳ್ತಾ ಇದೆಯಲ್ಲ. ಹೌದು, ಏನು ಮಾಡಲಿ, ನನ್ನ ಮನಸ್ಸೆಲ್ಲ ಆ ಕಡೆ ಹೋಗ್ಬಿಟ್ಟಿತ್ತು, ಮೀನಿನ ಕಡೆನೇ ಇತ್ತು, ಬೇರೆ ಕಡೆ ಗಮನ ಕೊಡೋಕ್ಕಾಗಲೇ ಇಲ್ಲ. ಹೇಳಿ ಎಲ್ಲಿ ಹೋಗ್ಬೇಕು ಅಂತಂದ್ಬಿಟ್ಟು ಆಮೇಲೆ ಅವರು ದಾರಿ ತೋರಿಸ್ತಾರೆ. ಅಂದರೆ ಇಲ್ಲಿ ನಾವೇನು ಗಮನಿಸಬೇಕು ಅಂತಂದ್ಬಿಟ್ರೆ, ಅವನು ದಾರಿ ಕೇಳ್ತಾನಲ್ಲ ಬಂದ್ಬಿಟ್ಟು, ಎಲ್ಲಿ ಈ ಮನೆಗೆ ದಾರಿ ಎಲ್ಲಿ ಅಂತಂದ್ಬಿಟ್ಟು, ಅದೆಲ್ಲ ಕೇಳಿಸಿತ್ತು ಅವನಿಗೆ, ಮೀನು ಹಿಡಿಯೋವನಿಗೆ ಕೇಳಿಸಿತ್ತು. ಆದರೆ ಅದ್ರ ಕಡೆಗೆ ಗಮನ ಕೊಡಲಿಲ್ಲ ಅವನು, ಅದ್ರ ಕಡೆಗೆ ಗಮನ ಕೊಡಲಿಲ್ಲ. ಇದು ನಿಜವಾಗಿರ್ತಕ್ಕಂಥ ಧ್ಯಾನದ ಸ್ಥಿತಿ. ಧ್ಯಾನ ಮಾಡುವಾಗ ನಮಗೇನಾಗುತ್ತೆ ಅಂತಂದ್ಬಿಟ್ರೆ, ನಮಗೆ ಯಾವುದೋ ಒಂದು ಆಲೋಚನೆ ಬಂದ್ಬಿಡುತ್ತೆ, ಯಾವುದೊಂದು ರೂಪ ಮನಸ್ಸಿಗೆ ಬಂದ್ಬಿಡುತ್ತೆ. ಆ ರೂಪವನ್ನೇ ಹಿಡ್ಕೊಂಡ್ಬಿಟ್ಟು ಮನಸ್ಸು ಹೊರಟೋಗ್ಬಿಡುತ್ತೆ. ಅಥವಾ ಯಾವುದೋ ಒಂದು ಶಬ್ದ ಕೇಳಿಸುತ್ತೆ, ಆ ಶಬ್ದವನ್ನು ಕೇಳಿಸಿದ ತಕ್ಷಣ ಏನಾಗುತ್ತೆ ಅಂತಂದ್ಬಿಟ್ರೆ ಅದನ್ನೇ ಹಿಡ್ಕೊಂಡ್ಬಿಟ್ಟು ಮನಸ್ಸು ಹೊರಟೋಗ್ಬಿಡುತ್ತೆ. ಅದಕ್ಕೋಸ್ಕರವಾಗಿ ಭಗವದ್ಗೀತೆ ಏನು ಹೇಳ್ತಾರೆ ಅಂದರೆ, ಸ್ಪರ್ಶಾನ್ ಕೃತ್ವ ಬಹಿರ್ಬಾಹ್ಯಾನ್ ಅಂತಂದ್ಬಿಟ್ಟು ಹೇಳ್ತಾರೆ.
ಸ್ಪರ್ಶಾನ್ ಕೃತ್ವ ಬಹಿರ್ಬಾಹ್ಯಾನ್. ಅಂದರೆ ಸ್ಪರ್ಶ ಅಂತಂದ್ಬಿಟ್ರೆ ಇಲ್ಲಿ ಎಲ್ಲ ಇಂದ್ರಿಯ ಸಂವೇದನೆಗಳು. ಇಂದ್ರಿಯ ಸಂವೇದನೆಗಳನ್ನು ನಾವು ಹೊರಗಡೆನೇ ಇಟ್ಬಿಡಬೇಕು ಧ್ಯಾನ ಸಮಯದಲ್ಲಿ ಅಂತಂದ್ಬಿಟ್ಟು. ಹೊರಗಡೆನೇ ಇಟ್ಬಿಟ್ಟು ನಾವು ಧ್ಯಾನ ಕೂತ್ಕೊಬೇಕು. ಏನೋ ನಾನು ಧ್ಯಾನ ಮಾಡ್ತಾ ಇರ್ತೀನಿ ಅಂತ ಇಟ್ಕೊಳ್ಳಿ. ಈಗ ಧ್ಯಾನ ಮಾಡ್ತಾ ಇರುವಾಗ ಯಾವುದೋ ಒಂದು ಶಬ್ದ ಕೇಳಿಸುತ್ತೆ, ಒಂದು ಕಾರು ಹಾರನ್ನಾಗಿ ಶಬ್ದ ಕೇಳಿಸುತ್ತೆ. ಆ ಕಾರು ಯಾವ ಕಾರು, ಯಾರು ಬಂದರೋ ಅಂತ ಮನಸ್ಸು ಹೊರಟೋಗ್ಬಿಡುತ್ತಲ್ಲಿ ಅಲ್ವಾ? ಮನಸ್ಸು ಹೊರಟೋಗ್ಬಿಡುತ್ತೆ. ಯಾರೋ ಮನೆಯವ್ರು ಬಂದರು ಕಾಣಿಸುತ್ತೆ, ಏನೋ ಆಗುತ್ತೆ ಅಂತಂದು. ಆಮೇಲೆ ಏನೋ ಅಂತ ಹೀಗೆ ಬಂದು ಸಡನ್ಲಿ ಏನಾವುದು ಯಾವುದೋ ಒಂದು ಆಲೋಚನೆ ಬಂದುಬಿಡುತ್ತೆ, ಯಾರದ್ದು ವಿಷಯ ಮನಸ್ಸಿಗೆ ಬಂದುಬಿಡುತ್ತೆ, ಸಡನ್ಲಿ ಬಂದುಬಿಡುತ್ತೆ. ಗುಳ್ಳೆ ಬಂದಾಗ ಎಂದು ಕೊಳದಲ್ಲಿ ಸಡನ್ಲಿ ಗುಳ್ಳೆ ಇರುತ್ತಲ್ಲ, ಹಾಗೆ ಮನಸ್ಸಿನ ಆಳದಿಂದ ಯಾವುದೋ ಒಂದು ಆಲೋಚನೆ ಬಂದುಬಿಡುತ್ತೆ. ಆ ಆಲೋಚನೆ ಬಂದ ತಕ್ಷಣ ಅದನ್ನೇ ಹಿಡ್ಕೊಂಡು ಮನಸ್ಸು ಹೊರಟೋಗ್ಬಿಡುತ್ತೆ, ಎಲ್ಲೆಲ್ಲೋ ಹೊರಟೋಗ್ಬಿಡುತ್ತೆ. ಆಲೋಚನೆ ಬರೋದು ತಪ್ಪಲ್ಲ, ಅದನ್ನು ನಾವು ಎಷ್ಟು ಅಲರ್ಟ್ ಆಗಿರಬೇಕು ಧ್ಯಾನ ಸಮಯದಲ್ಲಿ ಅಂತಂದ್ಬಿಟ್ರೆ ನಮ್ಮ ಮನಸ್ಸು ಅದರ ಹಿಂದೆ ಹೋಗದಂತೆ ನಾವು ನೋಡ್ಕೊಬೇಕು, ಹಿಂದೆ ಹೋಗದಂತೆ ನೋಡ್ಕೊಬೇಕು. ಅದಕ್ಕೆ ಅಲರ್ಟ್ನೆಸ್ ಅಂತ, ಅದಕ್ಕೆ ಭಾಳ ಜಾಗೃತವಾಗಿರಬೇಕು ಅಂತ. ಆ ಧ್ಯಾನದ ಸ್ಥಿತಿ ಇದೆಯಲ್ಲ ಅತ್ಯಂತ ಜಾಗೃತಾವಸ್ಥೆಗಿಂತಲೂ ಜಾಗೃತಾವಸ್ಥೆ ಅದು, ಅದಕ್ಕಿಂತಲೂ ಜಾಗೃತವಾವಸ್ಥೆ. ಅದಕ್ಕೆ ಅಲರ್ಟ್ ಆಗಿರಬೇಕು ಅಂತ ಹೇಳ್ತಾರೆ. ಹೇಗೆ ಈ ಖೋ ಆಡೋದು ಕೇಳಿದ್ರಲ್ಲ, ನಾವು ಚಿಕ್ಕಂದಲ್ಲಿ ಖೋ ಎಲ್ಲ ಆಡ್ತಾ ಇದ್ರಲ್ಲ, ಖೋ ಆಡುವಾಗ ಏನು ಮಾಡ್ತಾರೆ, ಎಲ್ಲ ಸುತ್ತ ಕೂತ್ಕೊಂಡಿರ್ತಾರೆ. ಹಿಂದ್ಗಡೆಯಿಂದ ಒಬ್ಬ ಬಂದುಬಿಟ್ಟು ಕೋಕ್ ಅಂತ ಹೇಳ್ತಾನೆ. ಆ ಕೋಕ್ ಅಂತ ಹೇಳಿದ ತಕ್ಷಣ ಏನು ಮಾಡ್ತಾರೆ, ಚಂಗ್ ಅಂತ ಓಡೋಗ್ಬಿಡ್ಬೇಕು ಅವನು. ಯಾವಾಗಲೂ ಎಷ್ಟು ಅಲರ್ಟ್ ಆಗಿರಬೇಕು ಅಂತ ಅಂದ್ಬಿಟ್ಟು ಅವನು ಕೋಕ್ ಅಂತ ಹೇಳಿದ ತಕ್ಷಣ ಅವನು ಚಂಗ್ ಅಂತ ಎದ್ದು ಓಡೋಗ್ಬಿಡ್ಬೇಕು. ಆ ಥರ ಅಷ್ಟು ಅಲರ್ಟ್ ಆಗಿರಬೇಕಾಗತ್ತೆ. ಧ್ಯಾನದಲ್ಲೂ ಕೂಡ ಅದೇ ರೀತಿ ಇರಬೇಕು ಅಂತ ಅಂದ್ಬಿಟ್ಟು ಅಷ್ಟು ಅಲರ್ಟ್ ಆಗಿರಬೇಕು ಅಂತ. ಉದಾಹರಣೆಗೆ ಹಳ್ಳಿನಲ್ಲೆಲ್ಲ ಮೊದಲು ಈ ಹಪ್ಪಳ ಸಂಡಿಗೆ ಎಲ್ಲ ಬಿಸಿಲಿ ಹಾಕ್ತಾಯಿದ್ರು, ಒಣಸ್ತಾಯಿದ್ರು ಅಲ್ವಾ, ಬಿಸಿಲಿ ಒಣಸ್ತಾಯಿದ್ರು ಮಾಡಿಬಿಟ್ಟು. ಆಮೇಲೆ ಒಬ್ಬ ಹುಡುಗನ್ನ ಅಲ್ಲಿ ಕೂರಿಸ್ತಾಯಿದ್ರು, ನೋಡಪ್ಪ ಕಾಗಿ ಹೀಗೆ ಬಂದ್ಬಿಟ್ಟು ಹಾಕಿ ಎಲ್ಲ ತಗೊಂಡೋಗದೆ ಇದನ್ನ ನೋಡ್ಕಾಯ್ತಾನ ಅಂತಂದ್ಬಿಟ್ಟು. ಅವೆಲ್ಲ ಕಾಗಿಗಳೆಲ್ಲ ಸುತ್ತ ಮರದಲ್ಲಿ ಕೂತ್ಕೊಂಡಿರ್ತಾವೆ, ಕಾಯ್ತಾ ಇರ್ತವೆ. ಇವನು ಹುಡುಗನಿಗೆ ಸ್ವಲ್ಪ ಗಮನ ಎಲ್ಲೋ ಹೋಗುತ್ತೆ, ಬೇರೆ ಕಡೆ ಹೋಯ್ತು ಅಂತಂದ್ಬಿಟ್ಟು ತಕ್ಷಣ ಬಂದ್ಬಿಟ್ಟು ಒಂದು ಕಾಗಿ ಬಂದ್ಬಿಟ್ಟು ಒಂದು ಹಪ್ಪಳ ಎತ್ಕೊಂಡು ಹೊರಟೋಗ್ಬಿಡುತ್ತೆ. ಆ ರೀತಿ ಅವ್ನು ಸ್ವಲ್ಪ ಗಮನ ಆ ಕಡೆ ಹೋಗೋದನ್ನೇ ಕಾಯ್ತಾ ಇರ್ತಾವೆ, ಅವು ಸ್ವಲ್ಪ ಆ ಕಡೆ ಗಮನ ಹೋಗೋದನ್ನು ಕಾಯ್ತಾ ಇರ್ತವೆ. ಹಾಗೆಯೇ ಏನಾಗುತ್ತೆ, ಆಲೋಚನೆಗಳು ಕೂಡ ಸುತ್ತ ಇರ್ತವೆ ಅದು ನಮ್ಮ ಮನಸ್ಸು ಎಲ್ಲಿ ಸ್ವಲ್ಪ ಎಚ್ಚರಿಕೆ ತಪ್ಪುತ್ತೆ ಅಂತ ನೋಡ್ತಾ ಇರ್ತವೆ. ಒಂದು ಸತಿ ಎಚ್ಚರಿಕೆ ತಪ್ಪುತ್ತೆ ಹೊರಟೋಗ್ಬಿಡ್ತವೆ. ನಮ್ಮ ಮನಸ್ಸು ಪ್ರಜ್ಞೆಯನ್ನು ಹರಣ ಮಾಡ್ಕೊಂಡು ಹೋಗ್ಬಿಡ್ತವೆ. ಆ್ಯಕ್ಚುಲಿ ಇಟ್ಸ್ ಸಮಥಿಂಗ್ ಲೈಕ್ ಕಿಡ್ನ್ಯಾಪಿಂಗ್. ಐ ಗೆಟ್ ಕಿಡ್ನ್ಯಾಪ್ಡ್ ಬೈ ಸಮ್ ಥಾಟ್ಸ್, ಹೈಜಾಕ್ಡ್, ಎಲ್ಲೋ ಹೊರಟೋಗ್ಬಿಡುತ್ತೆ. ತಮಾಷೆಗೆ ಒಂದು ಉದಾಹರಣೆಯನ್ನು ಹೇಳ್ತೀನಿ. ನಾನು ಸ್ವಾಮಿ ವಿವೇಕಾನಂದರ ಕುರಿತು ಧ್ಯಾನ ಮಾಡ್ತಾ ಇರ್ತೀನಿ ಅಂತ ಇಟ್ಕೊಳ್ಳಿ. ಸ್ವಾಮಿ ವಿವೇಕಾನಂದ ಧ್ಯಾನ ಮಾಡ್ತಾಯಿರೋ ಮನಸ್ಸು ಏಕಾಗ್ರವಾಗಿರುತ್ತೆ. ಇದ್ದಕ್ಕಿದ್ದಂಗೆ ನರೇಂದ್ರನಾಥನ ಹೆಸರು ನೆನಪಿ ಬಂದುಬಿಡುತ್ತೆ. ನರೇಂದ್ರನಾಥ, ಅವನ ಬಾಲ್ಯದ ಹೆಸರು ನರೇಂದ್ರನಾಥ ತಾನೇ, ನರೇಂದ್ರ ಅಂತ ಹೆಸರು ಬಂದುಬಿಡುತ್ತೆ. ನರೇಂದ್ರ ಅಂತ ಹೆಸರು ಮನಸ್ಸಿಗೆ ಬಂತು, ನರೇಂದ್ರ ಮೋದಿ ಹೆಸರು ಮನಸ್ಸಿಗೆ ಬಂದುಬಿಡುತ್ತೆ. ನರೇಂದ್ರ ಮೋದಿ, ಆಮೇಲೆ ನರೇಂದ್ರ ಮೋದಿ ಏನೇನು ಮಾಡೋದು, ಆ BJP ಸಂಬಂಧಪಟ್ಟು ಅದಕ್ಕೆ ಏನೇನೋ ಎಲ್ಲ ಅನೇಕ ಅದು ಒಂದಕ್ಕೊಂದು ನೆಕ್ಕೊಂಡು ಹೊರಟೋಗ್ಬಿಡುತ್ತೆ ಎಲ್ಲೋ ಮನಸ್ಸು. ಆಮೇಲೆ ಏನಾಗುತ್ತೆ, ಎಲ್ಲೋ ಒಂದು ಸತಿ ಹೋಗ್ತಾ ಇರುವಾಗ, ಅಲ್ದಾಡ್ತಾ ಇರುವಾಗ ಆ ನರೇಂದ್ರ ಮೋದಿ ಯಾವುದೋ ಒಂದು ಫಂಕ್ಷನ್ದಲ್ಲಿ ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತಾಡಿದ್ದು ಬಂದುಬಿಡುತ್ತೆ, ಪ್ರಸಂಗ ಬಂದುಬಿಡುತ್ತೆ ಮನಸ್ಸಿಗೆ. ಆವಾಗ ಸ್ವಾಮಿ ವಿವೇಕಾನಂದ ನೆನಪಾಗುತ್ತೆ ನನಗೆ. ಅಯ್ಯೋ, ಎಲ್ಲಿ ಸ್ವಾಮಿ ವಿವೇಕಾನಂದರ ಮಧ್ಯೆ ಯೋಚನೆ ಮಾಡ್ತಾ ಇದ್ದೆ, ಎಲ್ಲೆಲ್ಲ ಹೊರಟೋಯ್ತಲ್ಲ ಅಂತಂದ್ಬಿಟ್ಟು ಅನಿಸುತ್ತೆ. ಆಮೇಲೆ ವಾಪಸ್ ಬರುತ್ತೆ. ಆಮೇಲೆ ಮತ್ತೆ ಹೀಗೆ ಹೊರಟೋಗ್ತಾ ಇರುತ್ತೆ. ಅಂದರೆ ನಾನು ಎಷ್ಟು ಅಲರ್ಟ್ ಆಗಿರಬೇಕಾಗತ್ತೆ ಅಂತಂದ್ಬಿಟ್ಟು, ಅಂದರೆ ನಾನು ಹೇಗಿರಬೇಕಪ್ಪ ಅಂತಂದ್ಬಿಟ್ಟು ಧ್ಯಾನದ ಸ್ಥಿತಿನಲ್ಲಿ ಆಲೋಚನೆಗಳು ಸುಮ್ಮನೆ ಮನಸ್ಸು ಸಂಪೂರ್ಣವಾಗಿ ಏಕಾಗ್ರವಾಗಿರುತ್ತೆ, ಆ ಧ್ಯೇಯ ವಿಷಯದಲ್ಲೇ ಮಗ್ನವಾಗಿರುತ್ತೆ. ಬೇರೆ ಆಲೋಚನೆಗಳು ಅವು ಜಸ್ಟ್ ಬಂದುಬಿಟ್ಟು ಇವನು ಎಚ್ಚರಿಕೆಯಿಂದ ಇದ್ದಾನಪ್ಪ, ಇವನೇನು ಮಾಡೋಕ್ಕಾಗೋದಿಲ್ಲ ಅಂತ ಹೊರಟೋಗ್ಬಿಡ್ಬೇಕು. ಈಗ ನಾನು ಓದ್ತಾ ಕೂತಿರ್ತೀನಿ ಅಂತ ಇಟ್ಕೊಳ್ಳಿ, ರೂಮ್ನಲ್ಲಿ ಓದ್ತಾ ಕೂತಿರುವಾಗ ತುಂಬ ಸಂಪೂರ್ಣ ನನ್ನ ಗಮನ ಅದೆಲ್ಲ ಹೇರ್ತಾ ಇರುತ್ತೆ. ಒಂದು ಇಲಿ ಬರುತ್ತೆ. ಇಲಿ ಬಂದುಬಿಟ್ಟು ನಾನು ಅದ್ರ ಕಡೆ ಗಮನ ಕೊಡ್ತಾ ಇದ್ದೀನಿ ಅಂತ ನೋಡಿದರೆ ಅದು ಗೊತ್ತಾಗುತ್ತೆ, ಅದು ತಕ್ಷಣ ಹೊರಟೋಗ್ಬಿಡುತ್ತೆ. ಅದು ಗಮನ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಒಳಗಡೆ ಪ್ರವೇಶಿಸಿಬಿಡುತ್ತೆ, ಎಲ್ಲ ಅನಾಹುತ ಮಾಡಿಬಿಡುತ್ತೆ. ಹಾಗೆಯೇ ಈ ಆಲೋಚನೆಗಳು ಕೂಡ ಅಷ್ಟೇ, ಅದು ಪ್ರವೇಶಿಸಿಬಿಟ್ಟು ನನ್ನ ಧ್ಯಾನವನ್ನು ಸಂಪೂರ್ಣ ಕೆಡಿಸಿಬಿಡುತ್ತೆ. ಅದಕ್ಕೆ ಧ್ಯಾನದ ಸಮಯದಲ್ಲಿ ನಾವು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು, ಅಲರ್ಟ್ ಆಗಿರಬೇಕು. ಆಲೋಚನೆಗಳು ಬಂದ್ರೂ ಕೂಡ ಅದನ್ನು ನಾವು ಪರ್ಸ್ಯೂ ಮಾಡಬಾರ್ದು, ಅದನ್ನ ತಕ್ಷಣ ಬಿಟ್ಟುಬಿಡಬೇಕು ಅಂತಂದ್ಬಿಟ್ಟು ಆ ರೀತಿ ಸ್ಥಿತಿ, ಅಂಥ ಒಂದು ಜಾಗೃತ ಸ್ಥಿತಿಯನ್ನು ಇಲ್ಲಿ ಮಾಸ್ಟರ್ ಮಹಾಶಯ ವರ್ಣಿಸ್ತಾ ಇದ್ದಾರೆ. ಶ್ರೀರಾಮಕೃಷ್ಣರು ಕೂಡ ಅದೇ ರೀತಿ ಆಗ್ತಾಯಿತ್ತು.
ಯಾವುದೇ ಗಮನ ಹೊರಗಡೆ ಶಬ್ದ ಕೇಳಿದ್ರೂ ಕೂಡ ಅದ್ರ ಕಡೆಗೆ ಅವ್ರಿಗೆ ಗಮನ ಕೊಡೋಕ್ಕಾಗ್ತಾ ಇರಲಿಲ್ಲ. ಅನ್ಯಮನಸ್ಕರಾಗಿರ್ತಾ ಇದ್ರು. ಯಾಕೆ ಅಂತಂದ್ಬಿಟ್ರೆ ಅವ್ರ ಮನಸ್ಸು ಆ ಭಗವದ್ ವಿಷಯದಲ್ಲೇ ತನ್ಮಯ ಆಗಿಬಿಟ್ಟಿತ್ತು ಅಂತಂದ್ಬಿಟ್ಟು. ಆ ಥರ ಒಂದು ಸ್ಥಿತಿಯನ್ನು ಪಡೆಯೋದಕ್ಕೆ ನಾವೆಲ್ಲರೂ ಇಷ್ಟಪಡಬೇಕು ಅಂತಂದ್ಬಿಟ್ಟು. ಮಾಸ್ಟರ್, ಬಹುಶಃ ಈಗ ನೀವು ಸಾಯಂ ಸಂಧ್ಯಾವಂದನಾದಿಗಳಲ್ಲಿ ತೊಡಗಬೇಕಾಗಿರಬಹುದು. ನಾನು ಹೋಗಿ ಬರಲು ಅನುಮತಿಯೇ? ಶ್ರೀರಾಮಕೃಷ್ಣರು ಭಾವಸ್ಥರಾಗಿಯೇ. ಸಂಧ್ಯಾವಂದನೆಯೇ? ಅಲ್ಲ, ಅಂಥದ್ದೇನಿಲ್ಲ. ಅವರಿಗೆ ಸಂಧ್ಯಾವಂದನೆ ಎಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದು. ಅವ್ರಿಗೇನು ಸಂಧ್ಯಾವಂದನೆ? ಅವರ ಗಲಿತ ಹಸ್ತ ಅಂತ ಹೇಳ್ತಾರೆ ಅವರಿಗೆ. ಅಂದರೆ ಯಾವ ಅನುಷ್ಠಾನವೂ ಕೂಡ ಇರಲಿಲ್ಲ ಅವರಿಗೆ. ಎಲ್ಲದೂ ಕೂಡ ಅವರೆಲ್ಲದೂ ಕೂಡ ತಾನಾಗೇ ಆ ಕರ್ಮ ಎಲ್ಲ ಬಿದ್ದು ಹೋಗ್ಬಿಟ್ಟಿತ್ತು ಅವ್ರ ಪಾಲಿಗೆ. ಯಾವ ಒಂದು ಕಾರ್ಯ ಮಾಡಬೇಕಾದ ಕರ್ತವ್ಯ ಯಾವುದೂ ಕೂಡ ಅವರಿಗೆ ಇರಲಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಸಂಧ್ಯಾವಂದನೆ ಅಂಥದ್ದು ಏನಿಲ್ಲ ಅಂತಂದ್ಬಿಟ್ಟು. ಹಾಗೆ ಇನ್ನೂ ಸ್ವಲ್ಪ ಹೊತ್ತು ಮಾತುಕತೆಗಳಾಡಿದ ನಂತರ ಮಾಸ್ಟರ್ ಅವರಿಗೆ ಪ್ರಣಾಮ ಮಾಡಿ ಬೀಳ್ಕೊಂಡ. ಪರಮಹಂಸರು ಹೇಳುತ್ತಿದ್ದಾರೆ, ಮತ್ತೆ ಬನ್ನಿ ಎಂದು. ಈಗ ಮಾಸ್ಟರ್ ಯೋಚನೆ ಮಾಡ್ತಾ ಇದ್ದನಂತೆ. ಮಾಸ್ಟರ್ ಹಿಂದಿರುಗುವಾಗ ಆಲೋಚಿಸಲಾರಂಭಿಸಿದ. ಯಾರನ್ನು ಮತ್ತೆ ಹೋಗಿ ನೋಡಬೇಕೆಂಬ ಇಚ್ಛೆ ಆಗುತ್ತಿದೆಯೋ ಅಂಥ ಆ ಸೌಮ್ಯರು ಯಾರು? ಪುಸ್ತಕ ಓದದೆ ಮನುಷ್ಯ ದೊಡ್ಡವನಾಗಬಲ್ಲನೆ? ಏನು ಆಶ್ಚರ್ಯ! ಇವರನ್ನು ಮತ್ತೆ ನೋಡಬೇಕು ಅಂತ ಅನಿಸುತ್ತಾ ಇದೆಯಲ್ಲ. ಇವರು ಹೇಳಿದ್ದಾರೆ ಮತ್ತೆ ಬನ್ನಿ ಎಂದು. ನಾಳೆಯೋ ನಾಡಿದ್ದು ಬೆಳಗ್ಗೆಯೇ ಬಂದು ಬಿಡುತ್ತೇನೆ ಅಂತಂದ್ಬಿಟ್ಟು ಅವರು ಮನಸ್ಸಿನಲ್ಲೇ ಯೋಚನೆ ಮಾಡ್ಕೊಂಡು ಹೋದ್ರಂತೆ. ಅಷ್ಟೊಂದು ಆಕರ್ಷಿತ ವ್ಯಕ್ತಿ ಶ್ರೀರಾಮಕೃಷ್ಣರಾಗಿದ್ದು. ಅಷ್ಟೊಂದು ಮನಸ್ಸು ಸಂಪೂರ್ಣವಾಗಿ ಶ್ರೀರಾಮಕೃಷ್ಣನಲ್ಲಿ ಮಗ್ನವಾಗಿಬಿಡ್ತು. ಮತ್ತೆ ಮತ್ತೆ ಅವ್ರನ್ನ ನೋಡಬೇಕು, ಮತ್ತೆ ಮತ್ತೆ ಅವರ ದರ್ಶನ ಪಡಿಬೇಕು, ಅವರ ಮಾತನ್ನು ಕೇಳಬೇಕು ಅಂತಕ್ಕಂಥ ಹಂಬಲ ಅವರಲ್ಲಿ ಆ ಮಾಸ್ಟರ್ ಮಹಾಶಯರಲ್ಲಿ ಅತ್ಯಂತ ತೀವ್ರವಾಗಿಬಿಡ್ತು. ಮಾಸ್ಟರಿಗೆ ಪರಮಹಂಸರ ಎರಡನೆಯ ದರ್ಶನ ದೊರೆತದು ಅವರ ಕೊಠಡಿಯ ಆಗ್ನೇಯ ಜಗಲಿಯ ಮೇಲೆ. ಸುಮಾರು 2 ಗಂಟೆಯ ಸಮಯದಲ್ಲಿ ಕ್ಷೌರಿಕ ಆಗ್ತಾನೆ ಬಂದಿದ್ದಾನೆ. ಶ್ರೀರಾಮಕೃಷ್ಣ ಕ್ಷೌರ ಮಾಡ್ಕೋತಾ ಇದ್ದಾರಂತೆ. ಆ ಸಂದರ್ಭದಲ್ಲಿ ಅವರು ಶ್ರೀರಾಮಕೃಷ್ಣ ಭೇಟಿ ಹಾಕ್ತಾರೆ. ಆಗ ಶ್ರೀರಾಮಕೃಷ್ಣ ಕೇಳ್ತಾರಂತೆ, ಬಂದೆಯಾ? ಒಳ್ಳೆಯದು, ಇಲ್ಲಿ ಕುಳಿತುಕೋ. ಅವರು ನಗುಮುಖರಾಗಿದ್ದಾರೆ. ಮಾತನಾಡುವಾಗ ಸ್ವಲ್ಪ ಬಿಕ್ಕಳಿಸುತ್ತಿದ್ದಾರೆ, ಸ್ವಲ್ಪ ಉಗ್ಗು ಅವರು ಅಬಕಾರ. ಆದರೂ ಅದು ಒಂದು ಬಹಳ ಅವರ ಮಾತಿಗೆ ಸ್ವಲ್ಪ ಸೌಂದರ್ಯವನ್ನು ಕೊಡ್ತಾ ಇತ್ತು ಅಂತಂದ್ಬಿಟ್ಟು ಹೇಳ್ತಾರೆ. ಆ ರೀತಿ ಮಾತಾಡ್ತಾ ಇದ್ರಂತೆ. ಶ್ರೀರಾಮಕೃಷ್ಣ ಮಾಸ್ಟರಿಗೆ, ನಿನ್ನ ಮನೆಯಲ್ಲಿ? ಮಾಸ್ಟರ್, ಕಲ್ಕತ್ತಾದಲ್ಲಿ. ಶ್ರೀರಾಮಕೃಷ್ಣರು, ಇಲ್ಲಿ ಯಾರ ಮನೆಗೆ ಬಂದಿದ್ದೀಯೇ? ಮಾಸ್ಟರ್, ಹಿರಿಯಕ್ಕನ ಈಶಾನ ಕವಿರಾಜನ ಮನೆಗೆ. ನೋಡಿ ಶ್ರೀರಾಮಕೃಷ್ಣರಿಗೆ ಎಷ್ಟೊಂದು ಕಳಕಳಿ ಭಕ್ತರ ಬಗ್ಗೆ ಅಂತ. ಶ್ರೀರಾಮಕೃಷ್ಣರು, ಓಹೋ, ಈಶಾನನ ಮನೆಗೋ? ಒಳ್ಳೆಯದು. ಈಗ ಕೇಶವಸೇನಿಗೆ ಹೇಗಿದೆ? ಆತನಿಗೆ ಬಹಳ ಕಾಯಿಲೆ ಆಗಿಬಿಟ್ಟಿತ್ತು. ಮಾಸ್ಟರ್, ನಾನು ಹಾಗೆ ಕೇಳಿದ್ದೆ, ಆದರೆ ಇಷ್ಟರಲ್ಲಿ ಗುಣವಾಗಿರಬಹುದು. ಶ್ರೀರಾಮಕೃಷ್ಣರು, ಕೇಶವನಿಗೆ ಗುಣವಾದರೆ ಭಗವತಿಗೆ ಎಳೆನೀರು ಸಕ್ಕರೆ ಅರ್ಪಿಸುವುದಾಗಿ ಹರಕೆ ಹೊತ್ತಿದ್ದೇನೆ. ಬೆಳಗಿನ ಜಾವ ಎಚ್ಚರವಾಗಿ ಬಿಡುತ್ತದೆ. ಆಗ ಎದ್ದು ಭಗವತಿಯ ಹತ್ತಿರ ಅಳುತ್ತಾ ಮೊರೆ ಇಡುತ್ತೇನೆ, ಹೇ ತಾಯೇ, ಕೇಶವನಿಗೆ ಗುಣವಾಗುವಂತೆ ಮಾಡು. ಆತ ಬದುಕಿಕೊಳ್ಳದೆ ಹೋದರೆ ಕಲ್ಕತ್ತೆಗೆ ಹೋದಾಗ ನಾನು ಇನ್ನು ಬೇರೆ ಯಾರ ಜೊತೆ ಸಂಗಡ ಮಾತನಾಡಲಿ? ಅದಕ್ಕಾಗಿ ಎಳನೀರು ಸಕ್ಕರೆ ಹರಕೆ ಹೊತ್ತಿರುವುದು. ನೋಡಿ ಎಂಥ ಒಂದು ಕಳಕಳಿ ಇವರಿಗೆ, ಶ್ರೀರಾಮಕೃಷ್ಣರಿಗೆ, ಒಬ್ಬ ವ್ಯಕ್ತಿಯ ಮೇಲೆ, ಆ ಕೇಶವಚಂದ್ರ ಸೇನೆ ಮೇಲೆ. ಕೇಶವಚಂದ್ರ ಸೇನ ಅಂದರೆ ನಿಮಗೆಲ್ಲ ಗೊತ್ತಿರುವಂತೆ ಅತ್ಯಂತ ಪ್ರಸಿದ್ಧ ವ್ಯಕ್ತಿ, ಬ್ರಹ್ಮ ಸಮಾಜದ. ವಿದೇಶಕ್ಕೆಲ್ಲ ಹೋಗ್ಬಿಟ್ಟು ವಿಕ್ಟೋರಿಯಾ ರಾಣಿ ಹತ್ರ ಎಲ್ಲ ಮಾತನಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿ, ವಾಗ್ಮಿ, ಪ್ರಸಿದ್ಧ ವಿದ್ವಾಂಸ. ಅವರು ಅಂಥ ಕೇಶವಸೇನರು ಶ್ರೀರಾಮಕೃಷ್ಣ ಹತ್ರ ಬಂದ್ಬಿಟ್ಟು ಕಾಲು ಕೆಳಗಳು ಕೂತ್ಕೊಂಡ್ಬಿಟ್ಟು ಗಂಟೆಗಟ್ಟಲೆ ಅವರ ಮಾತನ್ನು ಕೇಳ್ತಾ ಇದ್ದರಂತೆ. ಆಗ ಇವ್ರು ಹೇಳ್ತಾರೆ, ಹರಕೆ ಹೊತ್ಕೊಂಡಿದ್ದೀನಿ ನಾನು ಕೇಶವನಿಗೆ ಗುಣ ಆಗಲಿ ಅಂತಂದ್ಬಿಟ್ಟು. ಇಲ್ಲಿ ಆ ಕೇಶವನ ಮೇಲಿರ್ತಕ್ಕಂಥ ಎಷ್ಟೊಂದು ಪ್ರೀತಿ ಅವರಿಗೆ ಅದು ವ್ಯಕ್ತವಾಗುತ್ತೆ ಇಲ್ಲಿ. ಮತ್ತು ಅವನು ಆಧ್ಯಾತ್ಮಿಕ ವ್ಯಕ್ತಿ ಅಂತಕ್ಕಂಥದ್ದು. ನಾನು ಕಲ್ಕತ್ತಾಗೆ ಹೋದರೆ ಇನ್ಯಾರೊಡನೆ ಆಧ್ಯಾತ್ಮಿಕ ವಿಚಾರ ಮಾತಾಡಲಿ, ಅವ್ರು ಹೊರಟೋಗ್ಬಿಟ್ರೆ ಅಂತಕ್ಕಂಥ ಅದು ಒಂದು ಕಳಕಳಿ ಅವರಿಗೆ. ಅಂದರೆ ಅವನಿಗೆ ಆಧ್ಯಾತ್ಮಿಕದಲ್ಲಿ ಅಷ್ಟೊಂದು ಆಸಕ್ತಿ ಇದೆ ಅಂತಕ್ಕಂಥ ಒಂದು ಪ್ರಶಂಸೆಯೂ ಕೂಡ ಅದರಲ್ಲಿದೆ. ಆಮೇಲೆ ಅದರ ಹಿಂದೆ ಇನ್ನೊಂದು ಕೂಡ ಭಾವನೆ ಇರಬಹುದು. ಏನಂತಂದ್ಬಿಟ್ರೆ, ಕೇಶವಸೇನ ಎಲ್ಲಾದರೂ ಹೊರಟೋಗ್ಬಿಟ್ರೆ, ಕೇಶವಚಂದ್ರ ಸೇನಿಂದ ಅಲ್ಲಿ ಕಲ್ಕತ್ತಾದ ಯುವಕರಿಗೆಲ್ಲರೂ ಕೂಡ ಶ್ರೀರಾಮಕೃಷ್ಣರ ಪರಿಚಯ ಆಗಿದ್ದು ಕೇಶವಚಂದ್ರ ಸೇನಿಂದ. ಅವರ ಮಿರರ್ ಅಂತಕ್ಕಂಥ ಪತ್ರಿಕೆ ಇದೆಯಲ್ಲ,
ಅದರಲ್ಲಿ ಶ್ರೀರಾಮಕೃಷ್ಣರ ಬಗ್ಗೆ ಎಲ್ಲ ಬರಿತಾ ಇದ್ದರಂತೆ ಅವರು. ಅದ್ರ ಮೂಲಕ ಕಲ್ಕತ್ತೆ ಜನತೆಗೆ ಶ್ರೀರಾಮಕೃಷ್ಣ ಪರಿಚಯ ಆಯಿತು. ಅದರಿಂದ ಕೇಶವಚಂದ್ರ ಸೇನ ಬದುಕಿದ್ದಷ್ಟು ಕೂಡ ಅವರ ಭಾವಪ್ರಚಾರಕ್ಕೆ ಅವರಿಂದ ತುಂಬ ಸಹಾಯವಾಗುತ್ತೆ ಅಂತಕ್ಕಂಥ ಒಂದು ಭಾವನೆಯು ಕೂಡ ಅವರಲ್ಲಿ ಇದ್ದಿರ್ಬೋದು. ಹಾಗಾಗ್ಬಿಟ್ಟು ಅವರು ಹರಕೆ ಹೊತ್ಕೊಡ್ತಾರೆ. ಅವರು ಕೇಶವಚಂದ್ರನಿಗೆ ಗುಣವಾಗಲಿ ಅಂತ ಅತ್ಯಂತ ಪ್ರೀತಿಯಿಂದ ಅವರು ಹರಕೆ ಹೊತ್ಕೊಂಡಿದ್ರಂತೆ ಭಗವತಿನಿಂದ. ಹೀಗೆಲ್ಲ ಹರಕೆ ಹೊತ್ಕೊಳ್ಳೋದೆಲ್ಲ ನಿಮ್ಗೆ ಗೊತ್ತಿದೆ. ಹರಕೆ ಹೊತ್ಕೊಳ್ಳೋದು ಎಷ್ಟೋ ಸತಿ ಹರಕೆ ಹೊತ್ಕೋತಾರೆ, ಆಮೇಲೆ ಮರೆತು ಬಿಡ್ತಾರೆ. ಅದನ್ನು ಕಾರ್ಯ ಆದಮೇಲೆ ಅದು ಮರ್ತೇವೆ. ಕಾಶಿ ಹೋಗ್ತೀನಿ ಅಂತ ಹೇಳಿರ್ತಾರೆ, ಮಗನಿಗೆ ಗುಣ ಆಗಿಬಿಟ್ರೆ ಕಾಶಿ ಯಾತ್ರೆ ಮಾಡ್ಕೊಂಬರ್ತೀನಿ ಅಂತ ಅಂದ್ಬಿಟ್ಟು. ಆಮೇಲೆ ಮಗನಿಗೆ ಗುಣ ಆಗುತ್ತೆ, ಆಮೇಲೆ ಕಾಶಿ ಯಾತ್ರೆ ಹೋಗೋದನ್ನೇ ಮರೆತು ಬಿಡ್ತಾರೆ. ಆ ಥರ ಎಲ್ಲ ಆಗುತ್ತೆ. ಒಂದು ಕಥೆ ಹೇಳಿಬಿಟ್ಟು ಅಂಜಿಸ್ಬಿಡ್ತೀನಿ ಇವತ್ತು. ಒಬ್ಬ ವಿದ್ಯಾರ್ಥಿ ಇದ್ದಂತೆ. ಆ ವಿದ್ಯಾರ್ಥಿ ಪರೀಕ್ಷೆ ಸಮಯ ಎಲ್ಲ ಚೆನ್ನಾಗಿತ್ತು. ಒಂದು ಮ್ಯಾಥಮೆಟಿಕ್ಸ್ನಲ್ಲಿ ತುಂಬ ಹಿಂದೆ ಇದ್ದ ಅಂತ ಅವನು ಮ್ಯಾಥಮೆಟಿಕ್ಸ್ ಪರೀಕ್ಷೆಯಲ್ಲಿ ಭಾಳ ಕಷ್ಟ ಇತ್ತು ಅವನಿಗೆ. ಅದಕ್ಕೋಸ್ಕರವಾಗಿ ಅವನು ಗಣಪತಿಗೆ ಹರಕೆ ಹೊತ್ತಿದ್ದಂತೆ. ಏನಾದರೂ ಕೂಡ ನಾನು ಮ್ಯಾಥಮೆಟಿಕ್ಸ್ ಪ್ರಶ್ನೆ ಪತ್ರಿಕೆ ತುಂಬ ಸುಲಭವಾಗಿರಲಿ, ನಾನು ಚೆನ್ನಾಗಿ ಬರೆಯುವಂತಾಗಲಿ, ಚೆನ್ನಾಗಿ ಬರೆಯುವಂತಾದರೆ ಸುಲಭವಾಗಿದ್ದರೆ ನನಗೆ ಒಂದು 25 ರೂಪಾಯಿನ ಒಂದು ಮೋದಕವನ್ನು ನಾನು ಅರ್ಪಿಸ್ತೀನಿ ಅಂತಂದ್ಬಿಟ್ಟು ಅವನು ಹರಕೆ ಹೊತ್ತಿದ್ದಂತೆ. ಆಮೇಲೆ ಅವನೇನು ಮಾಡ್ದಾನೆ ಅಂತಂದರೆ, ಅವನ ಅದೃಷ್ಟಕ್ಕೆ ಪೇಪರ್ ತುಂಬ ಸುಲಭವಾಗಿತ್ತು, ಭಾಳ ಸುಲಭವಾಗಿತ್ತು. ಅದನ್ನ ಪಟ 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 ಅಂತ ಬರೆದ್ಬಿಟ್ಟ, ಎಲ್ಲ ಬರೆದು ಮುಗಿಸ್ಬಿಟ್ಟ. ಭಾಳ ಇನ್ನೂ ಕೂಡ ಅರ್ಧ ಗಂಟೆ ಸಮಯ ಇತ್ತು ಪರೀಕ್ಷೆಗೆ ಮುಗಿಯೋದಕ್ಕೆ ಸಮಯ. ಆ ಅರ್ಧ ಗಂಟೆಯಲ್ಲಿ ಏನು ಮಾಡೋದು ಅಂತಂದ್ಬಿಟ್ಟು ಅವನೇನು ಮಾಡ್ತಾನೆ, ಈ ಅವನು ಗಣಪತಿಗೆ ಹರಕೆ ಹೊತ್ತಿದ್ನಲ್ಲ, ಅದು ಮನಸ್ಸಿಗೆ ಬಂತು. 25 ರೂಪಾಯಿ ಮೋದಕ ಮಾಡಿಕೊಡ್ಬೇಕು. 25 ರೂಪಾಯಿ ಯಾವ್ದಕ್ಕೆ ಖರ್ಚು ಮಾಡಬೇಕು, ಸ್ವಲ್ಪ 10 ರೂಪಾಯಿ ಮಾಡಿಕೊಟ್ರೆ ಸಾಕಲ್ಲ. ಮೋದಕ ಕೊಡೋದು ಬೇಕಾದ ಮುಖ್ಯ. ಅದಕ್ಕೋಸ್ಕರವಾಗಿ 10 ರೂಪಾಯಿದೇ ಮಾಡಿಕೊಡ್ತೀನಿ ಅಂತಂದ್ಬಿಟ್ಟು 25 ರೂಪಾಯಿಗೆ ಎಷ್ಟಾಗುತ್ತೆ ಅಂತ ಮೊದಲು ಕ್ಯಾಲ್ಕುಲೇಟ್ ಮಾಡಿದ್ದ. ಎಲ್ಲ ಕ್ಯಾಲ್ಕುಲೇಟ್ ಮಾಡಿ, ಇಷ್ಟು ಬೆಲ್ಲ ಇಷ್ಟು, ಹಿಟ್ಟು ಎಷ್ಟು, ಎಣ್ಣೆ ಎಷ್ಟು, ಅದಿಷ್ಟು ಅಂತೆಲ್ಲ ಕ್ಯಾಲ್ಕುಲೇಟ್ ಮಾಡಿದ. ಆಮೇಲೆ 10 ರೂಪಾಯಿ ಆದರೂ ಇಷ್ಟಾಗುತ್ತೆ, ಹಾಗೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಾ ಬಂದ. ಆಮೇಲೆ ಕೊನೆಯಲ್ಲಿ ಈಗ ಕಡಿಮೆ ಮಾಡ್ತಾ ಮಾಡ್ತಾ ಮಾಡ್ತಾ, ಅಯ್ಯೋ ಮನಸ್ಸಿನಲ್ಲಿ ಆಫರ್ ಮಾಡಿದ್ರು ಸಾಕು, ಇನ್ನು ಭೌತಿಕ ಯಾತಿಗೆ ಆಫರ್ ಮಾಡಬೇಕು, ಮನಸ್ಸಿನಲ್ಲಿ ಭಕ್ತಿ ಮುಖ್ಯ ತಾನೆ ಅಂತಂದ್ಬಿಟ್ಟು ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿ ಅಪರಿಸ್ಥಿತಿ ಅಂತ ಹೇಳ್ತಾರಲ್ಲ, ಹಾಗೆ ಭಕ್ತಿಯೇ ಮುಖ್ಯ ಅಂತಂದ್ಬಿಟ್ಟು ಅವನು ಯೋಚನೆ ಮಾಡಿದಂತೆ. ಅಷ್ಟೊತ್ತಿಗೆ ಬಿಲ್ ಆಯಿತು. ಬಿಲ್ ಆದ ತಕ್ಷಣ ಪತ್ರಿಕೆಯನ್ನು ಕೊಟ್ಬಿಟ್ಟು ವಾಪಸ್ ಬಂದ್ಬಿಟ್ಟ, ಮನೆಗೆ ಬಂದ್ಬಿಟ್ಟು ಹೇಗಿತ್ತಪ್ಪ ತಂದೆ ಕೇಳಿದಂತೆ, ಹೇಗಿತ್ತು, ಭಾಳ ಚೆನ್ನಾಗಿತ್ತು, ಭಾಳ ಸುಲಭವಾಗಿತ್ತು, ಚೆನ್ನಾಗಿ ಬರೆದ್ಬಿಟ್ಟಿದ್ದೀನಿ, ಚೆನ್ನಾಗಿ ಫಸ್ಟ್ ಕ್ಲಾಸ್ ಬರುತ್ತೆ ಅಂತಂದ್ಬಿಟ್ಟು. ನೋಡೋಣ ನಿನ್ನ ಪ್ರಶ್ನೆ ಪತ್ರಿಕೆ ಕೊಡು ಅಂತಂದ್ಬಿಟ್ಟು ಅವ್ನು ಕೊಟ್ಟನಂತೆ. ತಂದೆ ನೋಡ್ತಾನೆ, ಉತ್ತರ ಪತ್ರಿಕೆ ತೊಗೊಂಡ್ಬಿಟ್ಟಿದ್ದಾನೆ ಅವನು. ಉತ್ತರ ಪತ್ರಿಕೆ ತೊಗೊಂಡ್ಬಿಟ್ಟಿದ್ದಾನೆ. ಅವನು ಗಡಿಬಿಡಿನಲ್ಲಿ ಏನಾಯಿತು ಅಂತಂದ್ಬಿಟ್ರೆ, ಅವ್ನು ಕ್ಯಾಲ್ಕುಲೇಟ್ ಮಾಡಿದ್ನಲ್ಲ, ಮೋದಕದ ಕ್ಯಾಲ್ಕುಲೇಟ್ ಮಾಡಿದ್ದು, ಅದನ್ನು ಕೊಟ್ಟುಬಿಟ್ಟು ಉತ್ತರ ಪತ್ರಿಕೆಯನ್ನು ಮನೆಗೆ ತೊಗೊಂಡ್ಬಿಟ್ಟಿದ್ದಾನೆ. ಸೊ ಅಷ್ಟೆಲ್ಲ ಗಣಪತಿಗೆ ಮೋಸ ಮಾಡೋಕ್ಕೆ ಹೋಗ್ಬಿಟ್ಟು ಅವನಿಗೆ ಮೋಸ ಆಯಿತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.